ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತ ನಮ್ಮ ಕರ್ನಾಟಕದ ಮಾನ್ಯ ಕಂದಾಯ ಸಚಿವರಾದ ಶ್ರೀಯುತ ಆರ್ ಅಶೋಕ್ ರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಿಜಯವಾಣಿಯ ಮುಖ್ಯ ಸಂಪಾದಕರಾದಂತಹ ಶ್ರೀಯುತ ಚೆನ್ನೇಗೌಡರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜನ ಸಂಸ್ಥಾಪಕರು ಹಾಗೂ ವ್ಯವಸ್ಥಾಪಕ ಪಾಲುದಾರರಾದಂಥ ಶ್ರೀಯುತ ಪ್ರಸಾದ್ ಮಕ್ಕಾಂ ರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಚೆನ್ನೇಗೌಡರವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರೇ, ಕಂದಾಯ ಸಚಿವರು ಅಶೋಕ್ ಸರ್ ಅವರೇ, ನಮ್ಮ ಲೆಕ್ಕ ಪರಿಶೋಧಕರೇ. ಸೊ ಈಗ ತಾನೇ ತಾವೆಲ್ಲರೂ ಗಮನಿಸಿದ್ರಿ, ನಿನ್ನೆ ಲೋಕಸಭಾ ಟಿವಿನಲ್ಲಿ ಲೈವ್ ಬಂದಿದ್ದು. ನಾನು ನಿನ್ನೆನೆ ನೋಡಿದ್ದೆ, ಈಗ ಎರಡನೇ ಸಲ ನೋಡಿದ್ದೆ. ಹಾಗಾಗಿ ತೇಜಸ್ವಿ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಸೆಕೆಂಡ್ ಟೈಮ್ ನೋಡಿದೆ ಈಗ ಅಂತೇಳಿ. ಈ ಸಲದ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನ್ ಸಿಕ್ತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕುತೂಹಲ ಇತ್ತು. ಕುತೂಹಲದ ಜೊತೆಗೆ ಆ ಮಾಹಿತಿ ಎಲ್ಲೂ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಇದು ಹೇಗೆ ತಗೊಂಡ್ರಿ ಅಂತೇಳಿ ತೇಜಸ್ವಿ ಅವ್ರನ್ನ ಕೇಳಿದ್ರೆ, ಪ್ರತಿ ಮಿನಿಸ್ಟ್ರಿಯಿಂದ ಕರ್ನಾಟಕಕ್ಕೆ ಏನೇನು ಅಲೋಕೇಶನ್ ಆಗಿದೆ ಅಂತೇಳಿ ಇಂಡಿವಿಜುವಲಿ ಅವರು ಪ್ರತಿಯೊಬ್ಬ ಮಿನಿಸ್ಟರ್ಸ್ ಹತ್ರನೂ ಮಾಹಿತಿ ತಗೊಂಡು ಸಮ್ಮಪ್ ಮಾಡಿ ಕೊನೆಗೆ ಲೋಕಸಭೆನಲ್ಲಿ ಅವರು ಅದನ್ನು ಮಂಡಿಸಿದ್ರು. ಸೊ ಅಂದ್ರೆ ಒಬ್ಬ ವ್ಯಕ್ತಿಗೆ, ತನ್ನ ರಾಜ್ಯಕ್ಕೆ, ತನ್ನ ನಾಡಿಗೆ ಏನ್ ಸಿಕ್ತು ಅನ್ನೋದನ್ನ ಜನರಿಗೆ ತಿಳಿಸಬೇಕಾದಂತ ಕರ್ತವ್ಯ ಏನಿದೆ, ಅದನ್ನ ನಿಭಾಯಿಸೋದ್ರಲ್ಲಿ ತೇಜಸ್ವಿ ಅವರು ಈ ಮೂಲಕ ಯಶಸ್ವಿಯಾಗಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಈಗ ಏನ್ ಸಿಕ್ಕಿದೆಯಲ್ಲ ಬಜೆಟ್ ನಲ್ಲಿ, ಅದು ಅಷ್ಟನ್ನು ಅಮೌಂಟ್ ತೆರಿಗೆ ರೂಪದಲ್ಲಿ ನಾವು ಕೊಡ್ತಾ ಇದೀವಿ. ಸೊ ಇವತ್ತು ಸಿಎಂ ಅನೌನ್ಸ್ ಮಾಡಿದ್ದಾರೆ, 6,000 ಕೋಟಿಗಳನ್ನ ನೇರ ತೆರಿಗೆನ ನಾವು ಸೆಂಟ್ರಲ್ಗೆ ಡೆಪಾಸಿಟ್ ಮಾಡ್ತಾ ಇದೀವಿ. ಇದು ಎವರ್ ಹೈಯೆಸ್ಟ್ ಇನ್ ದ ನೇಷನ್ ಅಂತೇಳಿ. ಅಂದ್ರೆ ಅದು ಅಭಿವೃದ್ಧಿಯ ಪಥವನ್ನ ಸೂಚಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಈ ಸಲದ ಬಜೆಟ್ ನಲ್ಲಿ ಮೂಲಭೂತ ಸೌಕರ್ಯಕ್ಕೆ ಒಂದಷ್ಟು ಒತ್ತನ್ನ ಕೊಟ್ಟಿದ್ದಾರೆ. ಅಗತ್ಯವಾದಂತ ಸೌಲಭ್ಯಗಳಿಗೆ ಯೋಜನೆಗಳನ್ನ ಹಾಕೊಡ್ತಾ ಇದ್ದಾರೆ. ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಇವತ್ತು ಮೋದಿ ಅವರು ಒಂದು ಟ್ವೀಟ್ ಮಾಡಿದ್ರು, ತಮ್ಮಲ್ಲಿ ತುಂಬಾ ಜನ ಗಮನಿಸಿರ್ಬೇಕು. ಒಂದ್ ಕಡೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಮತ್ತೊಂದ್ ಕಡೆ ಅದರಲ್ಲಿ ಒಂದೇ ಭಾರತ್ ಟ್ರೈನು ಮೈಸೂರಿಂದ ಬ್ಯಾಂಗ್ಳೂರಿಗೆ ಬರ್ತಾ ಇರುವಂತದ್ದು. ಅಂದ್ರೆ ಅಭಿವೃದ್ಧಿಯ ಪೂರಕವಾದಂತ ಪ್ರಯತ್ನಗಳು ಹೇಗೆ ಸಾಕಾರ ಆಗ್ತಾ ಇದೆ ಅನ್ನೋದನ್ನ ಅವರು ಸಾಂಕೇತಿಕವಾಗಿ ತಿಳಿಸಿದ್ರು. ಸೊ ಸಚಿವರಿದ್ದಾರೆ, ಸಂಸದರಿದ್ದಾರೆ, ಉಳಿದ ಮಾಹಿತಿಯನ್ನು ಅವರೇ ಕೊಡೋದ್ರಿಂದ ಭಾಷಣಕ್ಕೆ ಏನ್ ಜಾಸ್ತಿ ಸಮಯ ಬೇಡ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇವತ್ತಿನ ಕಾರ್ಯಕ್ರಮದ ಕುರಿತು ನಮ್ಮ ಮಾನ್ಯ ಕಂದಾಯ ಸಚಿವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಚೆನ್ನೇಗೌಡರು ಮಿನಿಮಮ್ 1 ಅವರ್ ಮಾತಾಡ್ತಾರೆ ಅಂತ ಮೆಂಟಲಿ ರೆಡಿಯಾಗಿ ನಾನು ಬಂದಿದ್ದೆ. ನನಗನ್ಸ್ತೈತೆ, ನನಗೆ ನಿರಾಸೆ ಆದ್ರೂ ಕೂಡ ನಿಮ್ಗೆಲ್ಲ ಒಳ್ಳೇದಾಗಿದೆ ಅಂತ ಅನ್ಸ್ತೀನಿ. ಯಾಕಂದ್ರೆ ನೀವು ಹೆಚ್ಚು ಪ್ರಶ್ನೆಗಳನ್ನ ಕೇಳಕ್ಕೆ ಸಮಯ ಮಾಡಿಕೊಟ್ಟಿದ್ದಾರೆ ನಮ್ಮ ಚೆನ್ನೇಗೌಡರು ಅಂತೇಳಿ ನನಗನ್ಸಿದೆ. ಯಾಕಂದ್ರೆ ನಾರ್ಮಲಿ ವೇದಿಕೆಯಿಂದ ಮಾತಾಡುವಂಥದ್ದೇ ಅಭ್ಯಾಸ, ನಾರ್ಮಲಿ ಅಭ್ಯಾಸ ಅದು. ಸೊ ಜನಗಳು ಕೂಡ ಮಾತಾಡೋಕೆ ಅವಕಾಶವನ್ನ ಕೊಡುವಂಥದ್ದು ಈಗೀಗ ಬೆಳೆ ಬರ್ತಾ ಇರ್ತಕ್ಕಂಥ ಒಂದು ಸಂಸ್ಕೃತಿ. ಆ ದೃಷ್ಟಿಯಿಂದ ವೇದಿಕೆ ಮೇಲೆ ಸನ್ಮಾನ್ಯ ಚೆನ್ನೇಗೌಡರು, ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯ ಅವರು, ಅದೇ ರೀತಿ ಗುರುಪ್ರಸಾದ್ ಅವರು ವೇದಿಕೆ ಮೇಲಿದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಿಡುವು ಮಾಡಿಕೊಂಡು ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ದೇಶ ಇವತ್ತು
ಪ್ರಪಂಚದ ಭೂಪಟದಲ್ಲಿ ಭಾರತವನ್ನ ಗುರುತಿಸುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಫೈನಾನ್ಷಿಯಲಿ, ಆರ್ಥಿಕತೆ, ಯಾವ ದೇಶ ಸದೃಢ ಆಗಿದೆ ಅಂತ ಹೇಳಿದ್ರೆ ಆ ದೇಶದ ಆರ್ಥಿಕತೆ ಸದೃಢ ಇರಬೇಕು. ಆರ್ಥಿಕತೆ ಸದೃಢ ಇದ್ದ ತಕ್ಷಣನೇ ಆಟೋಮೆಟಿಕಲಿ ನಮ್ಮ ಮಿಲಿಟರಿ ಪವರು ಸದೃಢ ಆಗ್ತೈತೆ. ಇವೆರಡು ಒಂದಕ್ಕೊಂದು ಬಹಳ ಹತ್ತಿರ ಇರ್ತಕ್ಕಂಥದ್ದು. ನಾವು ವಿಜಯನಗರ ಸಾಮ್ರಾಜ್ಯ ಹೇಳ್ತೀರಿ, ಚಾಲುಕ್ಯ, ಈ ತರ ಎಲ್ಲೆಲ್ಲಿ ಸಮೃದ್ಧಿ ಇರುತ್ತೋ ಅಲ್ಲಿ ಆಟೋಮೆಟಿಕಲಿ ನಮ್ಮ ದೇಶದ ಸೈನ್ಯನು ಕೂಡ ಅತ್ಯಾಧುನಿಕ ಶಸ್ತ್ರಾಸ್ತ್ರದೊಂದಿಗೆ ಸನ್ನದ್ಧವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೆ ಗೌರವ ಕೊಡುವಂಥದ್ದು. ಯಾವ ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಅಮೆರಿಕದ ಕಡೆ ಯಾಕೆ ನೋಡ್ತಾ ಇದ್ದೀರಿ ನಾವು? ಅಲ್ಲಿ ಆರ್ಥಿಕ ಪರಿಸ್ಥಿತಿ ಕಳೆದ 100 ವರ್ಷಗಳನ್ನ ನೋಡಿದ್ರು ಕೂಡ ಆರ್ಥಿಕ ಪರಿಸ್ಥಿತಿ ಆ ತರ ಒಂದು ಮೈಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಭಾರತನೂ ಕೂಡ ನಾವು ನೋಡ್ತಾ ಇದ್ದೀರಿ. ನಮ್ಮ ಸುತ್ತು ಇರತಕ್ಕಂಥ ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ್, ಅದೇ ರೀತಿ ಶ್ರೀಲಂಕಾ, ಇವೆಲ್ಲ ನಮ್ಮ ನೈಬರ್ ಸ್ಟೇಟ್ ದೇಶಗಳು. ಇವೆಲ್ಲ ಬಹಳ ಜನ ಮಾತಾಡ್ತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾದಯಾತ್ರೆಗಳು ಆಗಿದೆ. ದಾಡಿ ಬೆಳೆಸ್ಕೊಂಡು ಪಾದಯಾತ್ರೆನೂ ಕೂಡ ಆಗಿದೆ. ಅದನ್ನ ನಾವು ಅಲ್ಲಿಂದ ನೋಡಿದ್ರೆ ಅರ್ಥ ಆಗಲ್ಲ. ಇವತ್ತು ಶ್ರೀಲಂಕಾ ಯಾವ ಪರಿಸ್ಥಿತಿಗೆ ಬಂತು, ಅಲ್ಲಿನ ಜನ ಬೀದಿಗೆ ಬಂದ್ರು. ನಾನು ಹಲವಾರು ಬಾರಿ ಶ್ರೀಲಂಕಾ ಹೋಗಿದ್ದೀನಿ. ಪ್ರವಾಸೋದ್ಯಮಕ್ಕೆ ಏಳಿ ಮಾಡಿಸಿದಂತ ಒಂದು ಆ ದೇಶ ಅದು. ಖುಷಿ ಆಗ್ತಾ ಇತ್ತು ನಾನು ನೋಡಿದಾಗ, ಅಲ್ಲಿನ ವ್ಯವಸ್ಥೆಗಳು ನೋಡಿದಾಗ ಖುಷಿ ಆಗ್ತಾ ಇತ್ತು. ಇವತ್ತು ಶ್ರೀಲಂಕಾ ಯಾವ ರೀತಿ ನೀರಿಗೆ, ಆಹಾರಕ್ಕೆ ಅಲಿತಾ ಇರೋದನ್ನ ನಾವು ನೋಡಿದ್ರಿ. ಭಿಕ್ಷಾ ಪಾತ್ರೆಯನ್ನ ಹಿಡ್ಕೊಂಡು ಎಲ್ಲಾ ದೇಶಗಳ ಮುಂದೆ ಭಿಕ್ಷಾ ಪಾತ್ರೆಯನ್ನ ಹಿಡ್ಕೊಂಡು ಹೊರಡ್ತು. ಆದ್ರೆ ನಮ್ಮ ದೇಶ ಭಾರತ ಆ ಭಿಕ್ಷಾ ಪಾತ್ರನ ಹಿಡಿದು ನಮ್ಮ ಹತ್ರಕ್ಕೆ ಬರಕ್ಕೆ ನಾವು ಅವಕಾಶ ಕೊಡ್ಲಿಲ್ಲ. ನಾವೇ ಸ್ವತಃ ಅವರಿಗೆ ದಾನ ಮಾಡುವಂತ ಒಂದು ವ್ಯವಸ್ಥೆಗೆ ನರೇಂದ್ರ ಮೋದಿ ಅವರು ಅವಕಾಶ ಮಾಡಿಕೊಟ್ರು. ನಾವೇ ಅವರಿಗೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡಿಕೊಟ್ರಿ. ಅವರ ಫುಡ್ ಇಂದ ಇರ್ಬೋದು, ಪೆಟ್ರೋಲ್ ಇಂದ ಇರ್ಬೋದು, ಎಲ್ಲನೂ ಕೂಡ. ಇವತ್ತು ನಮ್ಮ ಬಸ್ಗಳೇ ಹೋಗೋದಲ್ಲಿ. ನಮ್ಮ ಅಶೋಕ ಲೈಲ್ಯಾಂಡ್, ಟಾಟಾ, ಇದೇ ಬಸ್ಗಳು ಓಡಾಡ್ತಾ ಇರೋದಲ್ಲಿ. ಇನ್ನ ನಮ್ಮ ಎದುರಾಳಿ ಚೀನಾ, ಮನೆ ಆರ್ಟಿಕಲ್ನ ನೋಡ್ತಾ ಇದ್ರಲ್ಲ, ಟೀಗೂ ಕಾಸಿಲ್ಲಂತೆ ಅವ್ರ ಹತ್ರ. ಟೀ ಕುಡಿಯಕ್ಕೂ ಕಾಸಿಲ್ಲದ ಪರಿಸ್ಥಿತಿಯಲ್ಲಿದೆ. ಅಂದ್ರೆ ನಮ್ಗೆ ಬಲಾಢ್ಯ ಎದುರಾಳಿ ಮನಮೋಹನ್ ಸಿಂಗ್ ಅವರಿದ್ದಾಗ, ಇಂದಿರಾ ಗಾಂಧಿ ಅವರಿದ್ದಾಗ, ನೆಹರು ಅವರಿದ್ದಾಗ ನಮ್ಗೆ ಬಹಳ ಆಪೋನೆಂಟ್ ಅಂತ ಹೇಳಿದ್ರೆ ನಮ್ಗೆ ಪಾಕಿಸ್ತಾನ ಅಂದ್ರೆ ಎಲ್ಲಿಲ್ಲದ ಮೈಯಲ್ಲಿ ರೋಷ ಉಕ್ಕಿ ಬರೋದು. ಇವತ್ತು ನಾವು ಪಾಕಿಸ್ತಾನ ಅಂದ್ರೆ ಯಾರು ಕೇರ್ಲೆಸ್ ಆಗಿ ನೋಡ್ತಾರೆ, ತಲೆನೇ ಕೆಡ್ಸಲ್ಲ. ಪಾಕಿಸ್ತಾನ ಬಿಡಿತಾರೆ, ಪ್ಲೀಸ್ ಬಿಟ್ಬಿಡಿ ಅಂತ. ಅದನ್ನ ದಾಟಿ ಇವತ್ತು ನಾವು ಚೈನಾ ಮೇಲೆ ಹೋಗ್ತಾ ಇದ್ದೀರಿ. ಅವತ್ತು ನಾವು ಚೈನಾ ನಮ್ಗೆ ದೂರದ ಬೆಟ್ಟ, ನೋಡಕ್ಕೆ ಆಗ್ತಾ ಇರಲ್ಲ ಅವ್ರನ್ನ. ಅಯ್ಯೋ ಅಲ್ಲೋ ಫಸ್ಟ್ ಪಾಕಿಸ್ತಾನ ನೋಡೋಣ ಅಂತ. ಇವತ್ತು ಪಾಕಿಸ್ತಾನ ಆಗ್ಲೇ ಸೈಡ್ ಆಗೋಯ್ತು. ಹಾಗೆ ಚೈನಾನು ಕೂಡ ಮೊನ್ನೆ ನೋಡಿದಿರ ಆ ಯುದ್ಧ ಭೂಮಿಯಲ್ಲಿ ನಮ್ಮ ಸೈನಿಕರು ಯಾವ ರೀತಿ ನಿಂತರು ಅಂತೇಳಿ. ಇವೆಲ್ಲ ಯಾಕೆ ಆಗಿದೆ ಅಂದ್ರೆ ನಮ್ಮ ಆರ್ಥಿಕ ಸ್ಥಿತಿ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ದೇಶದಲ್ಲಿ ಆ ತರದ್ದು ಯಾವುದೇ ಪರಿಸ್ಥಿತಿ ಬರಲಿಲ್ಲ. ಮೊನ್ನೆ ಚೈನಾದಲ್ಲೂ ಕೂಡ ಕೋವಿಡ್ ಬಂತು, ಎಲ್ಲ ಕಡೆ ಅಮೆರಿಕಾದಲ್ಲಿ ಬಂತು. ನನಗನ್ಸ್ತತೆ ನಾನು ಒಂದು ಪತ್ರಿಕೆಯಲ್ಲಿ ಓದಿದೆ, ಪ್ರತಿದಿನ 5,000 ಜನ ಸಾಯ್ತಾ ಇದ್ದಾರೆ ಅಂತೆ. ಇನ್ನೂ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು, ನಾನು ವಾದ ಮಾಡಕ್ ಹೋಗಲ್ಲ. ಯಾಕಂದ್ರೆ ಆ ದೇಶದಲ್ಲಿ ಏನ್ ಸತ್ರು ಯಾರಿಗೂ ಗೊತ್ತಾಗಲ್ಲ, ಸತ್ತಿದ್ದು ಗೊತ್ತಾಗಲ್ಲ, ಹುಟ್ಟಿದ್ದು ಗೊತ್ತಾಗಲ್ಲ. ಆ ದೇಶ ಆ ತರ ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡ್ತಾರೆ ಅವರು. ಯಾಕೆ? ವ್ಯಾಕ್ಸಿನೇಷನ್ ಕೊಡಕ್ಕಾಗಿಲ್ಲ ಅವ್ರ ಕೈಲಿ. ಆ ಇಡೀ ದೇಶದ ಜನತೆಗೆ 143 ಕೋಟಿ ಜನಕ್ಕೆ ವ್ಯಾಕ್ಸಿನೇಷನ್ ಹಾಕಕ್ಕಾಗಿಲ್ಲ. ಡಬಲ್ ನಮ್ಮಲ್ಲಿ. ನಾವು ನರೇಂದ್ರ ಮೋದಿ ಅವರು ಫ್ರೀಯಾಗಿ ಪ್ರತಿಯೊಬ್ಬರಿಗೂ ವ್ಯಾಕ್ಸಿನೇಷನ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಈಗ ಹೇಳಿದ್ರಿ ಬೂಸ್ಟರ್ ತಗೊಳ್ಳಿ, ಅದನ್ನು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೂಸ್ಟರ್ ಡೋಸ್ ಅನ್ನು ಕೊಡ್ತಾ ಇದ್ದೀರಿ. ಅಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಬಹಳ ಶಕ್ತಿಶಾಲಿಯಾಗಿದೆ, ಬಲಾಢ್ಯ ಆಗಿದೆ. ನಾನು ಕೂಡ ಕಂದಾಯ ಸಚಿವನು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲ ನನಗೆ ಬರುವಂಥದ್ದು. ಪ್ರಕೃತಿ ವಿಕೋಪ ಆದಾಗ, ಫ್ಲಡ್ ಆದಾಗ, ಬೇರೆ ಬೇರೆ ಸಮಸ್ಯೆ ಬಂದಾಗ ನಾನು ಅದಕ್ಕೆ ಇನ್ಚಾರ್ಜ್ ಇದ್ದೀನಿ. ನಾನು ಮೊನ್ನೆ
ವಿರೋಧ ಪಕ್ಷದ ನಾಯಕರುಗಳು ಅಸೆಂಬ್ಲಿಯಲ್ಲಿ ಮಾತಾಡಬೇಕಾದ್ರೆ ಇಲ್ಲಿ ನೀವು ರೈತರಿಗೆ ಬೆಳೆ ಪರಿಹಾರವನ್ನು ಎಷ್ಟು ಕೊಟ್ಟಿದ್ದೀರಾ, ನೀವು ಮನೆ ಬಿದ್ದಂತವ್ರಿಗೆ ಎಷ್ಟು ಕೊಟ್ಟಿದ್ದೀರಾ? ಗೊತ್ತಿದೆಯಲ್ಲ ನಮ್ಮ ಸಿದ್ದರಾಮಯ್ಯನವ್ರು ಮಾತಾಡೋದು ಹೆಂಗ್ ಮಾತಾಡ್ತಾರೆ ಅಂತ. ಒಂದ್ ಮನೆ ಕೊಟ್ಟಿದ್ದೀರನ್ರಿ ಅಂತಾರೆ. ಒಂದ್ ಕೇಂದ್ರ ಸರ್ಕಾರದಿಂದ ಒಂದ್ ನಯಾ ಪೈಸೆ ಬಂದಿರೋದು ತೋರ್ಸ್ರಿ ದಾಖಲೆ ಅಂದ್ರು. ನಾ ಅಸೆಂಬ್ಲಿಯಲ್ಲಿ ಡಿಬೇಟ್ ಅಲ್ಲಿ ಹೇಳ್ದೆ, ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ದೆ, 1 ನಿಮಿಷ ಕೂತ್ಕೊಂತೀರಾ ಅಂತ. ಕೂತ್ಕೊಂಡ್ರು ಅವ್ರು. ನಾನು ಹೇಳ್ದೆ, 1 ನಯಾ ಪೈಸೆ ಕೊಟ್ಟಿಲ್ಲ ಸರ್, ಕೇಂದ್ರ ಸರ್ಕಾರದವರು 1 ನಯಾ ಪೈಸೆ ಕೊಟ್ಟಿಲ್ಲ. ಅವರು ಸುಮಾರು 15,000 ಕೋಟಿ ಕೊಟ್ಟಿದ್ದಾರೆ ಸರ್ ಅಂತ ಹೇಳಿದೆ. 15,000 ಕೋಟಿ ತೋರ್ಸು ಲೆಕ್ಕ ಅಂದ್ರು. ಹೇಳಿದೆ, ನೋಡಿ ನಾನು ಸ್ವಲ್ಪ ಸೂರ್ಯನ ಸವಾಸ ಮಾಡಿ ನಾನು ಸ್ವಲ್ಪ ದಾಖಲೆಗಳನ್ನ ಕಲೆಕ್ಟ್ ಮಾಡ್ತೀನಿ. ಮನಮೋಹನ್ ಸಿಂಗ್ ಅವರು ಎಷ್ಟು ಇದ್ರಲ್ಲ ಆ ದಾಖಲೆಗಳನ್ನ ನಾನು ತೆಗೆದುಕೊಂಡೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಎಷ್ಟು ಕರ್ನಾಟಕಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಹಣ ಕೊಟ್ಟಿದ್ದಾರೆ. ಅದೇ ರೀತಿ ನರೇಂದ್ರ ಮೋದಿ ಅವರು ಕಳೆದ 7-8 ವರ್ಷಗಳಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ ನಾನು ಟ್ಯಾಲಿ ಹೇಳಿದೆ. ಸಿದ್ದರಾಮಯ್ಯನವ್ರಿಗೆ ಓದಿ ಹೇಳಿದೆ, ನೋಡಿ ನೀವಿದ್ದಾಗ 3,000 ಕೋಟಿ, ನಾವಿದ್ದಾಗ 9,000 ಕೋಟಿ ವರ್ಷದ ನಾನು ಲೆಕ್ಕ ಹೇಳ್ತಾ ಇದ್ದೆ. ಹೇಳಿ ಇವಾಗ ಮಾತಾಡಿ ಅಂದೆ. 1 ಪೈಸಾ ಬಗ್ಗೆ ಮಾತಾಡೋದಲ್ಲ, ಮಾತಾಡಿಲ್ಲ ಅವ್ರ ಹತ್ರ. ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, 53,000ಕ್ಕೆ ಇವತ್ತು ಹೀಗೆ ಅಂದ್ರೆ ಅವು ಒಪ್ಕೊಳಕ್ ತಯಾರಿಲ್ಲ ಅವರು. ಅಂದ್ರೆ ನಾನು ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿ ಅಂತ ಅಲ್ಲ. ಇವತ್ತು ರೋಡ್ಸ್ ಇರ್ಬೋದು, ನಮ್ಮ ಕರ್ನಾಟಕಕ್ಕೆ ಇವತ್ತು ರೋಡ್ಸ್ ಬೆಂಗಳೂರು ಟು ಮೈಸೂರು ದಶಪಥ ರೋಡ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ 7,000 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ಈ ತರದ ಒಂದೊಂದು ಪ್ರತಿಯೊಂದನ್ನು ಕೂಡ ನಾವು ಹೇಳ್ತಾ ಹೋಗ್ತಾ ಇದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಅಭಿವೃದ್ಧಿ ಕಡೆ ಹೆಚ್ಚು ಗಮನವನ್ನ ಕೊಟ್ಟಿದ್ದಾರೆ. ಯಾವುದೋ ನಾರ್ಮಲಿ ಅಪೋಸಿಷನ್ ಅವರು ಏನೋ ಯಾವುದೋ ಒಂದು ನೀವು ಉದ್ವೇಗದ ವಿಚಾರಗಳನ್ನ ಪ್ರಸ್ತಾವ ಮಾಡ್ತೀರಾ, ಓಟಲ್ಲಿ ನೀವು ಗೆದ್ಬಿಡ್ತೀರಾ, ಓಟು ಎಲೆಕ್ಷನ್ ಅಲ್ಲಿ ಗೆದ್ಬಿಡ್ತೀರಾ. ಅದು ನಡೆಯಲ್ಲ. 1 ಎಲೆಕ್ಷನ್ ನಡೀಬಹುದು ಅಷ್ಟೇ. 2ನೇ ಎಲೆಕ್ಷನ್ ನೀವು ಉದ್ವೇಗದಲ್ಲಿ ಮಾಡಕ್ಕಾಗಲ್ಲ. ಬುಡ ಸರಿಯಾಗಿರ್ಬೇಕು, ಬೇರ್ ಸರಿಯಾಗಿರ್ಬೇಕು. ಕೆಳಗಡೆ ಆಲದ ಮರ ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ನಾವು ಆಲದ ಮರ ನೋಡೋದಲ್ಲ, ಒಳಗಡೆ ಎಷ್ಟು ಡೆಪ್ತ್ ಆಗಿ ಬೇರುಗಳು ಹೋಗಿದೆ ಅನ್ನೋದು ಇಂಪಾರ್ಟೆಂಟ್. ಅಭಿವೃದ್ಧಿ ಮಾಡಿದಾಗ ಮಾತ್ರ ಜನ, ಅಭಿವೃದ್ಧಿಯನ್ನ ಡೆವಲಪ್ಮೆಂಟ್ ಮಾಡಿದಾಗ ಮಾತ್ರ ಜನ ನಮ್ಮನ್ನ ಇಷ್ಟಪಡ್ತಾರೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬೇರೆಲ್ಲ ದೇಶಕ್ಕೂ ಕಂಪೇರ್ ಮಾಡಿದ್ರೆ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳ್ತಾರೆ, ಇನ್ನ ನಾವು 30 ವರ್ಷಕ್ಕೆ ಹೇಗಿರ್ತೀರಿ, ಇನ್ನು 20 ವರ್ಷಕ್ಕೆ ಆಗಿರ್ತೀರಿ, ಇನ್ನು 5 ವರ್ಷಕ್ಕೆ ಆಗಿರ್ತೀರಿ, ಈ ತರದ ಒಂದು ಪ್ಲಾನ್ ಅನ್ನ ನಾವು ಮಾಡ್ತೀವಿ. ನಾವು ಹಿಂದೆ ಏನಿತ್ತು, ನಾವು ಮಾಡ್ತಾ ಇರೋ ರಸ್ತೆಗಳು ಇವತ್ತಿಗೆ ಅಷ್ಟೇ. ನಾವೆಲ್ಲ ಹಂಗೆ ಪ್ಲಾನ್ ಇದ್ದಿದ್ದು, ನಮ್ಮ ಕಾರ್ಪೊರೇಷನ್ ಪ್ಲಾನ್ ಹಂಗೆ ಇದ್ದಿದ್ದು, ನಮ್ಮ ಸ್ಟೇಟ್ ಪ್ಲಾನ್ ಹಂಗೆ ಇದ್ದಿದ್ದು. ಇವತ್ತು ಟ್ರಾಫಿಕ್ ಜಾಮ್ ಆಗ್ತಾ ಇದೆಯಪ್ಪ, ಇಲ್ಲಿ 20 ಅಡಿ ರೋಡ್ ಇದೆ, ಇದನ್ನ 30 ಅಡಿ ಮಾಡ್ಬಿಡೋಣಪ್ಪ, ಉಸಿರು ಬಂದ್ಬಿಡ್ತೈತೆ. ನೀವು 30 ಅಡಿ ರೋಡ್ ಹಾಕೋ ಅಷ್ಟೊತ್ತಿಗೆ 40 ಅಡಿಗೆ ಆಗೋಷ್ಟು ಜಾಗ ಟ್ರಾಫಿಕ್ ಜಾಮ್ ಆಗಿರ್ತದೆ. ಆದ್ರೆ ನರೇಂದ್ರ ಮೋದಿ ಅವರು ಇವತ್ತು ಮಾಡ್ತಾ ಇರುವಂತ ಕೆಲಸ ಇನ್ನು 100 ವರ್ಷಕ್ಕೆ 100 ಇಯರ್ಸ್ ಅಲ್ಲಿಗೆ ಯಾವ ರೀತಿ ನಾವು ತಲುಪಬೇಕು, ಭಾರತದ ವಿಶ್ವಗುರು ಆಗಬೇಕು, ಈ ಕಲ್ಪನೆಯನ್ನ ಇಟ್ಕೊಂಡು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡುವಂತ ಒಂದು ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆ ದೃಷ್ಟಿಯಿಂದ ನೀವು ಕೂಡ ಡಿಬೇಟ್ ಮಾಡಬಹುದು. ಅದಕ್ಕೆ ಉತ್ತರವನ್ನ ಕೊಡೋಕ್ಕೆ ನಮ್ಮ ಗುರುವರು ಗುರುಪ್ರಸಾದ್ ಅವರು ರೆಡಿ ಇದ್ದಾರೆ. ನಾನು ಸ್ವಲ್ಪ ಕಲ್ತಿರೋದಕ್ಕೋಸ್ಕರ ಸ್ವಲ್ಪನೇ ಹೇಳಿದ್ದೀನಿ. ಜಾಸ್ತಿ ಕಲ್ತಿರೋರು, ಪುಸ್ತಕ ಬರೆದಿರೋರು ಅಲ್ಲಿದ್ದಾರೆ. ನಿಮ್ಮೆಲ್ಲ ಪ್ರಶ್ನೆಗೆ ಸಮರ್ಥವಾದಂಥ ಉತ್ತರವನ್ನ ಗುರುವರು ಕೊಡ್ತಾರೆ ಅನ್ನೋ ವಿಶ್ವಾಸದೊಂದಿಗೆ ನನಗೆ ಸೂರ್ಯ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು, ನೀವು ಬಂದು ಅಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಭಾಗವಹಿಸಕ್ಕೆ ಬಂದಿದ್ದೀನಿ. ನಿಮ್ಮನ್ನ ಭಾಗವಹಿಸೋದ್ರ ಜೊತೆಗೆ ನಿಮ್ಮನ್ನು ಕೂಡ ನೋಡುವಂತ ಅವಕಾಶವನ್ನ ದೇವರು ನಾನು ಕೊಟ್ಟಿದ್ದಾನೆ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಸಚಿವರಿಗೆ ಧನ್ಯವಾದಗಳು. ಬಹಳ ವಿಸ್ತೃತವಾಗಿ ಈ ಒಂದು ಬಜೆಟ್ನ ಬಗ್ಗೆ ಹೇಳಿದ್ರು, ಆರ್ಥಿಕತೆ ಬಗ್ಗೆ ತಿಳಿಸಿಕೊಟ್ರು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ, ಶ್ರೀಯುತ ಗುರುಪ್ರಸಾದ್ ರವರು ನಮ್ಮ ಮುಂದೆ ಒಂದು PPTಯನ್ನ ಪ್ರಸ್ತುತಪಡಿಸೋರಿದ್ದಾರೆ. ಗಣ್ಯರೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಕೂತು ಅದನ್ನ ವೀಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ.
ಎಲ್ಲರಿಗೂ ನಮಸ್ಕಾರ. ಇದು ಯಾವ ಥರ ಅನ್ಯಾಯ ಅಂದರೆ, ಫಸ್ಟು ತೇಜಸ್ವಿ ಸೂರ್ಯ ಅವ್ರದ್ದು ಒಂದು ಸ್ಪೀಚ್ ಹಾಕಿದ್ರು. ಅವ್ರ ಸ್ಪೀಚ್ ಹಾಕಿದಾಗ ಫುಲ್ ಆಡಿಯನ್ಸ್ ಗ್ಲೂಡ್ ಆಗಿರ್ತಾರೆ. ಒಬ್ಬರು ಆ ಕಡೆ ಈ ಕಡೆ ತಿರುಗಲ್ಲ, ಅಷ್ಟು ಒಳ್ಳೆ ಭಾಷಣ ಮಾಡ್ತಾರೆ ತೇಜಸ್ವಿ ಸೂರ್ಯದವರು. ಅದಾಗಿದ ತಕ್ಷಣ ಅಶೋಕ್ ಅವರು ಬಂದರು. ಅಶೋಕ್ ಅವರು ಬಂದ್ಮೇಲೆ ಅವರು ಅಷ್ಟು ಚೆನ್ನಾಗಿ ಭಾಷಣ ಮಾಡ್ತಾರೆ. ಅವರಿಬ್ಬರು ಭಾಷಣ ಮಾಡಿದ್ಮೇಲೆ ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ನ ಕರ್ಕೊಂಡ್ಬಂದ್ಬಿಟ್ಟು ನೀನು ಮಾತಾಡು ಅಂತ ಹೇಳಿದ್ರೆ ಇದು ತುಂಬ ಅನ್ಯಾಯ. ಇದು ಬಿಕಾಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ನಮ್ಗೆ ಆ್ಯಕ್ಟ್ ಓದ್ಲಿಕ್ಕೆ ಬರುತ್ತೆ ಹೊರತು ಅವ್ರ ಥರ ಮಾತಾಡ್ಲಿಕ್ಕೆ ಬರಲ್ಲ, ಅವ್ರ ಥರ ಆರ್ಟಿಕ್ಯುಲೇಟ್ ಮಾಡ್ಲಿಕ್ಕೆ ಬರಲ್ಲ. ವಿ ಕ್ಯಾನ್ ಡೂ ನಂಬರ್ಸ್ ಬಿಟ್ಟು ಬೇರೆ ಏನೂ ಬರೋದಿಲ್ಲ. ದ ಎಂಟೈರ್ ಎಸೆನ್ಸ್ ಆಫ್ ಬಡ್ಜೆಟ್ ಒಂದು ಜೋಕ್ನಲ್ಲಿ ಆಗತ್ತೆ. ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಂತೆ, ಆರ್ಕಿಟೆಕ್ಟ್ ಇದ್ದಂತೆ, ಇಂಜಿನಿಯರ್ ಇದ್ದಂತೆ. ಯಾರೋ ಒಬ್ಬ ಇಲ್ಲಿದ್ದವನು 2+2 ಅಂದರೆ ಏನು ಅಂತ ಹೇಳಿದ್ನಂತೆ. ಆ ಇಂಜಿನಿಯರ್ ಇದ್ಕೊಂಡು 4.00000001 ಅಂತ ಹೇಳಿದ್ನ. ಆ ಆರ್ಕಿಟೆಕ್ಟ್ ಇದ್ಕೊಂಡು 2+2 is 4 ಅಂತ ಹೇಳಿದ್ನಂತೆ. ಆ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದವನು 2+2 ಏನು ಅಂತ ಹೇಳಿದ್ರೆ ಅವ್ನು ಹೇಳಿದ್ನಂತೆ, ನಿನ್ಗೆ ಏನು ನಂಬರ್ ಬೇಕು ನಾನು ಮಾಡಿ ವಾಪಸ್ ಕೊಡ್ತೀನಿ ಹೇಳಪ್ಪ ಅಂತ. ಬಟ್ ವೈ ಇಸ್ ದಿಸ್ ಇಂಪಾರ್ಟೆಂಟ್ ಫಾರ್ ದ ಬಡ್ಜೆಟ್ ಅಂದರೆ, ಟುಡೇ ಸ್ಲೋಲಿ ದ ಕಂಟ್ರಿ ಇಸ್ ಬಿಕಮಿಂಗ್ 2+2 is only 4. ಯಾರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಎಸೆನ್ಸ್ ಆಫ್ ದ ಬಡ್ಜೆಟ್. ಸೊ ಸ್ಲೈಡ್ಸ್ ಹೆಂಗೆ ಚೇಂಜ್ ಮಾಡೋದು? ಅಲ್ಲಿಂದ ಹೇಳ್ತೀರಾ? ಓಕೆ, ನಾನು ಹಿಂಗಂದ್ರೆ ಒಂದು ಚೇಂಜ್ ಮಾಡಿ ಸರ್. ಸರ್, ಇಲ್ಲಿ ನಮ್ಮದು SSLC ಪುಸ್ತಕ ಇದೆ, ಕರ್ನಾಟಕ ಸರ್ಕಾರದ SSLC ಪುಸ್ತಕ ಇದೆ. ದ ಬಡ್ಜೆಟ್ ಈಸ್ ಓನ್ಲಿ ಲೈಕ್ ಎ SSLC ಪುಸ್ತಕ. ಅಲ್ಲಿ ನಿಂತ್ಕೊಳ್ಳೋದೆ ವಾಸಿನ. Is this audible? ಅಪ್ಪ ಸರ್, ದಿಸ್ ಇಸ್ ದ SSLC ಪುಸ್ತಕ ಬಂದು ನಮ್ಮ ಬಡ್ಜೆಟ್. ನಾವೆಲ್ಲರೂ ಇಲ್ಲಿ ಕೂತವರು ಬಡ್ಜೆಟ್ ಬಗ್ಗೆ ಮಾತಾಡ್ತೀವಿ, ಬಡ್ಜೆಟ್ ಅಂತ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಟ್ಯಾಕ್ಸ್ ರೇಟ್ ಎಷ್ಟು ಕಮ್ಮಿ ಆಯಿತು, ಟ್ಯಾಕ್ಸ್ ರೇಟ್ ಎಷ್ಟು ಜಾಸ್ತಿ ಆಯಿತು. ದಟ್ ಈಸ್ ಓನ್ಲಿ ದ ಟೆಕ್ಸ್ಟ್ ಬುಕ್, ಸಿಲೆಬಸ್ ಮಾತ್ರ ಅದು. ಬಟ್ ಆ್ಯಕ್ಚುಲಿ ಬಡ್ಜೆಟ್ ಸಕ್ಸಸ್ಫುಲ್ ಆಗಿದೆಯಾ, ಬಡ್ಜೆಟ್ ಫೇಲ್ಯೂರ್ ಆಗಿದೆಯಾ ಅನ್ನೋದು ರಿಸಲ್ಟ್ ಶೀಟು. ನಿಮ್ಗೆ SSLC ಪುಸ್ತಕ ಮುಖ್ಯನೋ ಮಾರ್ಕ್ಸ್ ಕಾರ್ಡ್ ಮುಖ್ಯನೋ? SSLC ಪುಸ್ತಕ ಸಿಲೆಬಸ್ ಎಲ್ಲ ಚೆನ್ನಾಗಿದೆ. ಮಾರ್ಕ್ಸ್ ಕಾರ್ಡಲ್ಲಿ 28 ಮಾರ್ಕ್ಸ್ ಬಂತು ಅವನಿಗೆ, ಅದು ಬಡ್ಜೆಟ್ ಬಗ್ಗೆ ಯಾರೂ ಚರ್ಚೆ ಮಾಡಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಸಿ ವೆದರ್ ಬಡ್ಜೆಟ್ ಈಸ್ ಮುಖ್ಯ ಆರ್ ಆ್ಯಕ್ಚುಯಲ್ಸ್ ಆರ್ ಮುಖ್ಯ. ಬಡ್ಜೆಟ್ ಎಲ್ಲ ಚೆನ್ನಾಗಿದೆ, ಸ್ಪೀಚ್ ಬಹಳ ಚೆನ್ನಾಗಿದೆ, ಆ್ಯಕ್ಚುಯಲ್ಲು ಅಷ್ಟೇ ಚೆನ್ನಾಗಿದೆಯಾ ಅನ್ನೋದು ಈಸ್ ವೆರಿ ವೈಟಲ್ ಫಾರ್ ಅಸ್. ಈ ಬಡ್ಜೆಟ್ ಈಸ್ ನಾಟ್ ಓನ್ಲಿ ಫಾರ್ ಒನ್ ಫೈನಾನ್ಷಿಯಲ್ ಇಯರ್. ಇದು ಸುಮಾರು 10-12 ವರ್ಷದಿಂದ ಸಣ್ಣ ಕಾರ್ಯಕ್ರಮ ಇರ್ಬೋದು, ದೊಡ್ಡ ಕಾರ್ಯಕ್ರಮ ಇರ್ಬೋದು, 10-12 ವರ್ಷದಿಂದ ಸ್ಟೆಪ್ ಬೈ ಸ್ಟೆಪ್ ಮಾಡಿರೋ ಅಂಥ ಎಪಿಕ್ ಅಂತ ಹೇಳ್ಬೋದು. ಫಸ್ಟು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಣ, ಜನ್ಧನ್ ಯೋಜನಾ ಅಂತ ಶುರು ಮಾಡಿದ್ರು. ಐ ವಿಲ್ ಆಲ್ಸೋ ಟೆಲ್ ಯು ಹೌ ಇಸ್ ದಿಸ್ ರಿಲೇಟೆಡ್ ಟು ಬಡ್ಜೆಟ್. ಎವ್ರಿ ರುಪಿ ಆಫ್ ಬಡ್ಜೆಟ್ ಇಸ್ ರಿಲೇಟೆಡ್ ಟು ದಿಸ್. ಜನ್ಧನ್ ಯೋಜನಾ ಓಪನ್ ಮಾಡಿದ್ರೆ ಯಾರೋ ಒಬ್ಬ ಹಳ್ಳಿಯಲ್ಲಿ ಇರ್ತಾನೆ, ಅವನಿಗೇನಕ್ಕಯ್ಯ ಬ್ಯಾಂಕ್ ಅಕೌಂಟು, ಇದು ಯಾವ ಮುಟ್ಟಾಳ್ತಾನ ಇದು. ಎಲ್ಲರಿಗೂ ಇನ್ಶೂರೆನ್ಸ್ ಕೊಟ್ಟರು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಂತ. ಇಟ್ ಬಿಕೇಮ್ ಎ ಜೋಕ್. ಬಟ್ ಟುಡೇ ಇಂಡಿಯಾಸ್ ಸ್ಮಾಲೆಸ್ಟ್ ವಿಲೇಜ್ ಹ್ಯಾಸ್ ಗಾಟ್ ಎ ಬ್ಯಾಂಕ್ ಅಕೌಂಟ್. ಅದಾದಮೇಲೆ ಮೆತ್ತಿಗೆ ಹೇಳಿದ್ರು ಆಧಾರ್ ಬೇಕು ನಮಗೆ, ಆಧಾರ್ ಇಲ್ದ ಅಂದರೆ ಆಗೋದಿಲ್ಲ. ಎವ್ರಿಬಡಿ ಥಾಟ್ ಆಧಾರ್ ಈಸ್ ಓನ್ಲಿ ಎ ಎಲೆಕ್ಷನ್ ಮ್ಯಾನಿಫೆಸ್ಟೋ, ಆಧಾರಿಂದ ಏನೂ ಮಾಡೋಕ್ಕಾಗಲ್ಲ ಅಂತ. ಟುಡೇ ವಿತೌಟ್ ಆಧಾರ್ ಯು ಕಾಂಟ್ ಇವನ್ ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಆಧಾರ್ ಇಲ್ಲದೆ ನಿಮ್ಗೊಂದು ಏರೋಪ್ಲೇನ್ ಚೆಕ್ ಇನ್ ಆಗೋಕ್ಕಾಗಲ್ಲ. ಈಗ ಡಿಜಿ ಯಾತ್ರೆ ಇದ್ದರೆ, ಆಧಾರ್ ಇದ್ದರೆ ಏರೋಪ್ಲೇನಲ್ಲಿ ಚೆಕ್ ಇನ್ ಆಗಿಬಿಡ್ಬೋದು. ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಆಧಾರ್ ಟು ಬಡ್ಜೆಟ್? ಬಟ್ ಆಧಾರ್ ನಮಗೆ ಶುರು ಆದಾಗ 2013-14 ಆಧಾರ್ ತುಂಬ ಪ್ರಾಮುಖ್ಯತೆ ಕೊಟ್ಟರು. ಬಟ್ ದ ಈಲ್ಡ್ಸ್ ಆಫ್ ದಟ್ ರಿಸಲ್ಟ್ ಈಸ್ ಟುಡೇ ಇನ್ 2023 ಏನು ಬಡ್ಜೆಟಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ. ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ ಅಂತ ಮಾಡಿದ್ರು. ಯಾರ್ಯಾರು ಇನ್ಕಮ್ ಎಲ್ಲ ಬ್ಲ್ಯಾಕ್ ಮನಿ ಇಟ್ಟಿದ್ದೀರಾ ಅದನ್ನೆಲ್ಲ ಡಿಕ್ಲೇರ್ ಮಾಡಿ. ಎಂಟೈರ್ ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ ವಾಸ್ ಎ ಫೇಲ್ಯೂರ್ ಅಂತ ಹೇಳಿದ್ರು. ಬಟ್ ವೆನ್ ಇಟ್ ಕಮ್ಸ್ ಟು ಆ್ಯಕ್ಚುಯಲ್ಸ್, ಐ ವಿಲ್ ಟೆಲ್ ಯು ವಾಟ್ ಇಸ್ ದ ನಂಬರ್ ಆಫ್ ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್. ಡಿಮಾನಿಟೈಸೇಷನ್, ಡೆಮಾನ್ ಅಂತೆಲ್ಲ ಹಾಸ್ಯ ಮಾಡಿದರು.
ಟುಡೇ ಒನ್ ಆಫ್ ಮೈ ಸೆಕ್ರೆಟರೀಸ್ ಇದ್ದಾರೆ ಆಫೀಸಲ್ಲಿ. ನನಗೆ ಮೊದಲು ಮನೆ ತಗೊಳ್ಬೇಕು ಅಂತ ಹೇಳಿದ್ರೆ ಯಾರ ಹತ್ರ ಹಣ ಜಾಸ್ತಿ ಇದೆ, ಒಳ್ಳೆ ದುಡ್ಡಿದ್ದವ್ರ ಹತ್ರ ಮಾತ್ರ ಒಂದು ಅಪಾರ್ಟ್ಮೆಂಟ್ ತಗೋಬೋದಿತ್ತು. ಇವತ್ತು ಟುಡೇ ವಿ ಆರ್ ಸೀಯಿಂಗ್ ಇನ್ ಅವರ್ ಓನ್ ವಿಸಿನಿಟಿ, ಹೆಂಡತಿಗೆ 50,000 ಸಂಬಳ, ಗಂಡನಿಗೆ 50,000 ಸಂಬಳ, ಅವ್ರ ಲೈಫಲ್ಲಿ ಅಪಾರ್ಟ್ಮೆಂಟ್ ತಗೊಳಕ್ ಆಗ್ತಾ ಇರಲಿಲ್ಲ. ಇನ್ ದ ಸಿಟಿ ಆಫ್ ಬ್ಯಾಂಗ್ಳೂರ್ ಪೀಪಲ್ ಆರ್ ಬೈಯಿಂಗ್ ಅಪಾರ್ಟ್ಮೆಂಟ್ಸ್. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ಅವೇರ್, ಸ್ಮಾಲ್ ಅಪಾರ್ಟ್ಮೆಂಟ್ಸ್ ತಗೊಂಡ್ರೆ, ಸಪೋಸ್ ಯು ಆರ್ ಟೇಕನ್ ಅನ್ ಅಪಾರ್ಟ್ಮೆಂಟ್ ಆಫ್ 50 lakh rupees, ನಿಮ್ಮ ಸಂಬಳ ಇಬ್ಬರದು ಹೆಂಡತಿ ಗಂಡ ಸಂಬಳ ಒಂದಷ್ಟಿದೆ ಅಂತ ಪಕ್ಕದಲ್ಲಿ ಇಟ್ಕೊಳ್ಳಿ. ಲೋನ್ ತೊಗೊಂಡಿದ್ದೀರಾ ನೀವು ಬ್ಯಾಂಕಿಂದ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೋಟಕ್ ಬ್ಯಾಂಕು, HDFC ಬ್ಯಾಂಕಲ್ಲಿ 35 ಲಕ್ಷ ಲೋನ್ ತೊಗೊಂಡಿದ್ದೀರಾ, 15 ಲಕ್ಷ ನಿಮ್ಮ ಕೈಯಿಂದ ಹಾಕಿದ್ದೀರಾ. ಸೆಂಟ್ರಲ್ ಗೌರ್ಮೆಂಟಿಂದ ಥ್ರೂ ದ ಬ್ಯಾಂಕ್ ವಿ ಆರ್ ಗೆಟಿಂಗ್ ಬ್ಯಾಕ್ 7 lakhs. ದಿಸ್ ಸ್ಕೀಮ್ ಇಸ್ ನಾಟ್ ನೋನ್ ಟು ಮೋಸ್ಟ್ ಪೀಪಲ್. ನಮ್ಮ ಆಫೀಸಲ್ಲಿ 8 ಜನ ಅಪ್ಲೈ ಮಾಡಿದ್ರು. ವೆಬ್ಸೈಟಿನಲ್ಲಿ ಅಪ್ಲೈ ಮಾಡಿದ್ರೆ ಲೋನ್ ಸಿಕ್ತು, ಮನೆ ಆಯಿತು. ಇನ್ಸ್ಟಾಲ್ಮೆಂಟ್ ಇದ್ದಕ್ಕಿದ್ದಂಗೆ 33,000ದಿಂದ ಏನಕ್ಕಪ್ಪ ಇನ್ಸ್ಟಾಲ್ಮೆಂಟ್ 27,000 ಆಯಿತು ಅಂದರೆ, ಗುರು ನನಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಫ್ ಮಿಡಲ್ ಲೆವೆಲ್ ಹೌಸಿಂಗ್ ಸ್ಕೀಮಿಂದ ನನಗೆ 7 ಲಕ್ಷ ರೀಫಂಡ್ ಬಂದಿದೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ ಅಂಡ್ ಡಿಮಾನಿಟೈಸೇಷನ್ ಸ್ಕೀಮ್. ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ಒಬ್ಬರು ಶ್ವೇತ ಲುಂಗಿದಾರಿಗಳು ಲೋಕಸಭಾದಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ತುಂಬ ಹಾಸ್ಯ ಮಾಡಿದ್ರು. ಟುಡೇ ಇವತ್ತು ಯಾರೋ ಒಬ್ಬ ಬಸವನ್ನ ಕರ್ಕೊಂಡು ಮನೆ ಮುಂದೆ ಬರ್ತಾನೆ. ಬಸವನ್ನ ಕರ್ಕೊಂಡು ಮನೆ ಮುಂದೆ ಬಂದ್ಬಿಟ್ಟು ಸ್ವಲ್ಪ ಹಣ ಹಾಕಬೇಕು ಅವನಿಗೆ. ಅವನು ಹಣ ಹಾಕೋದೇ ಬೇಡ, ಅವನೊಂದು ಫೋನ್ ಪೇ ಇಟ್ಕೊಂಡು ಕೂತಿರ್ತಾನೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟುಡೇ. ಇನ್ ದ ವರ್ಲ್ಡ್ ವಿ ಆರ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಪೀಪಲ್ ಇನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಹೌ ಇಸ್ ದಿಸ್ ರಿಲೇಟೆಡ್ ಟು ಬಡ್ಜೆಟ್? ಈಸ್ ಲೈಕ್ ದಿಸ್. ದ ಮೊಮೆಂಟ್ ಡಿಮಾನಿಟೈಸೇಷನ್ ಸ್ಟಾಪ್ಡ್, most of the black money was in private limited companies, not in hard cash. ಈಗ ಕ್ಯಾಶ್ ಒಂದು 50 ಕೋಟಿ ಇದೆ ಅಂತ ಇಟ್ಕೊಳ್ಳಿ. 50 ಕೋಟಿ ನಾನು ಯಾವತ್ತೂ ನೋಡೇ ಇಲ್ಲ ಎಷ್ಟಿರುತ್ತೆ ಕ್ಯಾಶ್ ಅಂತ. ಎಷ್ಟಿರ್ಬೋದು ಅದು. ನಿಮ್ಮ ಹತ್ರ 100 ಕೋಟಿ ಕ್ಯಾಶ್ ಇದ್ರೆ ಎಲ್ಲಿ ಇಟ್ಕೋತೀರ? ಮೋಸ್ಟ್ ಆಫ್ ದ ಟ್ರಾನ್ಸಾಕ್ಷನ್ಸ್ ವರ್ ಓನ್ಲಿ ಇನ್ ಕಂಪನೀಸ್. ಬ್ಯಾಂಕ್ ಮೂಲಕ ಆಗೋದು ಟ್ರಾನ್ಸಾಕ್ಷನ್ಸ್. ಬ್ಲ್ಯಾಕ್ ಮನಿ ಕೂಡ ಬ್ಲ್ಯಾಕ್ ಮೂಲಕ ಆಗೋದು. ಅದನ್ನು ಏನು ಮಾಡೋರು, ಯಾವುದೋ ಒಬ್ಬ ಡೈರೆಕ್ಟರ್ನ ಇಟ್ಕೋ, ಒಬ್ಬ ಡ್ರೈವರ್ನ ತಗೋ, ಇನ್ನು 2 ಡ್ರೈವರ್ನ ತಗೋ, ಅವನ ಹೆಸರಲ್ಲಿ ಒಂದು ಕಂಪನಿ ಓಪನ್ ಮಾಡು, ಆ ಕಂಪನಿದ ರಿಟರ್ನೇ ಫೈಲ್ ಮಾಡಬೇಡ. ಇಷ್ಟು ದಿನ ಏನಿತ್ತು, ಕಂಪನಿ ರಿಟರ್ನ್ ಫೈಲ್ ಮಾಡಿಲ್ಲ ಅಂದರೆ ಏನೂ ತೊಂದರೆ ಇಲ್ಲಪ್ಪ, ವರ್ಷಕ್ಕೆ 4,000 ರೂಪಾಯಿ ಪೆನಲ್ಟಿ ಕಟ್ಬಿಡು. ಅವನ ಹತ್ರ ಇರೋದು 400 ಕೋಟಿ ರೂಪಾಯಿ. 4,000 ರೂಪಾಯಿ ಅವನಿಗೆ ಸುಪಾರಿ, ಅದು ಬಿಸಾಡಿ ಹೋಗ್ತಾ ಇರ್ತಾನೆ ಅವನು. 20 ವರ್ಷ ಆದಮೇಲೆ 80,000 ರೂಪಾಯಿ ಪೆನಲ್ಟಿ ಕಟ್ಟು ಮಜಾ ಮಾಡು. 400 ಕೋಟಿ ಹೊಟ್ಟೋಯ್ತು. ಸಿಂಪಲ್ ತೆಗೆದ್ರು. ಶೆಲ್ ಕಂಪನೀಸ್ ಅಂತ ಒಂದು ಪ್ರಾವಿಷನ್ ತಂದರು. ಯಾರ್ಯಾರು ರಿಟರ್ನ್ಸ್ ಫೈಲ್ ಮಾಡಿಲ್ವೋ ಆ ಕಂಪನಿನೆಲ್ಲ ಇಟ್ಕೊಳ್ಳಿ, ಅವರಿಂದ ಏನಕ್ಕೆ ರಿಟರ್ನ್ ಫೈಲ್ ಮಾಡಿಲ್ಲ ಅಂತ ಕೇಳಿ ಆ ಡೈರೆಕ್ಟರ್ಸ್ನ ಡಿಬಾರ್ ಮಾಡಿ ಅಂದರು. ಈವನ್ ಇನ್ ಬ್ಯಾಂಗ್ಳೂರ್ ಸಿಟಿ ಅಲೋನ್, ಬರೀ ನಮ್ಮ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಕ್ಲೋಸ್ ಟು 780 ಕಂಪನೀಸ್, ಶೆಲ್ ಕಂಪನೀಸ್, ಆವ್ರೇಜ್ ನೆಟ್ವರ್ತ್ ಆಫ್ 75 crores. ಅವ್ರು ಹೋಗಲೇ ಇಲ್ಲ, ರಿಪ್ಲೈ ಸಹಿತ ಮಾಡಲಿಲ್ಲ ಅವರು. All the companies were struck off and the assets were seized. That is the impact of demonetization, cash transactions and shell companies. Nobody is able to understand why is this related to budget. Money laundering and Benami Act is again going back into the concept of demonetization and this. ಈ ಥರ ಆಗ್ತಾ ಇದ್ದಾಗ ಸುಮಾರು ಕಂಪನಿಗಳು ಲೋನ್ಸ್ ತೊಗೊಂಡ್ಬಿಟ್ಟು ಲೋನ್ಸ್ ತೊಗೊಳ್ದೆ ರೀಪೇಮೆಂಟ್ ಆಗದೆ ಇರ್ಬೋದು. ನಮ್ಮ ದೇಶದಲ್ಲಿ ಏನಾಗ್ತಾ ಇತ್ತು ಅಂದರೆ, ಬ್ಯಾಂಕಿಂದ ಲೋನ್ ತೊಗೊಂಡ, ಇವನು ರೀಪೇಮೆಂಟ್ ಮಾಡಲಿಲ್ಲ, ಕೆಲಸಕ್ಕೆ ಬರಲ್ಲ ಇವನು. ಅದೇ ಇವಾಗ ಅಮೆರಿಕಾಗೆ ಹೋದರೆ ಅವ್ರಿಗೆ ಏನಾದರೂ ಒಂದು ಬಿಸ್ನೆಸ್ ಸಕ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ನ ಲೈಫ್ ಏನು ಮುಗಿಯಲ್ಲ. ದೇರ್ ಆರ್ ಮೆಥಡ್ಸ್ ವೆರ್ ಯು ಕ್ಯಾನ್ ಕಮ್ ಬ್ಯಾಕ್. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಫ್ಯಾಂಟಾಸ್ಟಿಕ್ ಆಕ್ಟ್ಸ್ ವಿಚ್ ಹಸ್ ಕಾಸ್ಟ್ ಅಸ್ ದ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್. ಎಷ್ಟು ಯೋಚನೆ ಮಾಡಿದ್ದಾರೆ ನೋಡಿ ಅವರು. ಡಿಮಾನಿಟೈಸೇಷನ್ ಆಯಿತು, ಕಂಪನೀಸ್ ಕ್ಲೋಸ್ ಆಯಿತು. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ರಿಫಾರ್ಮ್ಸ್ ತಂದರು, ಕಂಪನೀಸ್ ಗೇಟ್ ಬಿತ್ತು. MCA ಶೆಲ್ ಕಂಪನೀಸ್ಗೆಲ್ಲ ಹೊಡೆದಾಕಿದ್ರು. ಯಾರು ಗೇಟ್ ಬೀಳ್ತಾ ಇದೆ ಇದು? ಯಾರು ಟ್ಯಾಕ್ಸ್ ಕಟ್ತಾ ಇಲ್ವೋ ಅವರಿಗೆ ಮಾತ್ರ ಏಟ್ ಬೀಳ್ತಾ ಇದೆ. ನನಗೆ ನಿಮಗೆ ಯಾವತ್ತೂ ಏಟ್ ಬಿದ್ದಿಲ್ಲ. ಅದಾಗಿದ್ದ ತಕ್ಷಣ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ತಗೊಂತು. ಈ 4 ತಗೊಂಡಿದ್ದ ತಕ್ಷಣ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಆ್ಯಕ್ಟ್ ಬಂತು. ಯಾರ್ಯಾರು ಲೋನ್ಸ್ ರೀಪೇಮೆಂಟ್ ಮಾಡಿಲ್ವೋ ಸೆಟಲ್ ಮಾಡ್ಕೊಳ್ಳೋಣ. ದೆನ್ ಬಂತು ಬ್ಯಾಂಕ್ ಕನ್ಸಾಲಿಡೇಷನ್. ಈಗ ಯಾವ ಕಂಪನೀಸ್ ಇನ್ಸಾಲ್ವೆನ್ಸಿಗೆ ಬಂದಿದೆಯೋ, ಬ್ಯಾಂಕ್ ಅವ್ರದ್ದು 100 ಕೋಟಿ ಇರುತ್ತೆ, ಅದಕ್ಕೆ ಸೆಟಲ್ಮೆಂಟ್ 30 ಕೋಟಿ ಆಗುತ್ತೆ, ಆ ಕಂಪ್ನಿ ಮುಚ್ಚೋಗ್ಬಿಡುತ್ತೆ. ಅದಕ್ಕೇನಾಗುತ್ತೆ, ಬ್ಯಾಂಕ್ ನಷ್ಟ ಆಗುತ್ತೆ. ಬ್ಯಾಂಕ್ ನಷ್ಟ ಆದರೆ ಏನು, ಬ್ಯಾಂಕ್ ಮರ್ಜರ್ ಮಾಡೋಣ. ಡಿಮಾನಿಟೈಸೇಷನ್ ಮೇಲ್ಗಡೆ ರೋಲ್ ಇದೆ ಬ್ಲೂ ಕಲರು, ಕೆಳಗಡೆ ರೇರಾ ಇದೆ. ಡಿಮಾನಿಟೈಸೇಷನ್ ಆಗಿದ ತಕ್ಷಣ ರೇರಾ ತಂದರು. ಕಂಟಿನ್ಯೂಸ್ಲಿ ಬಿಲ್ಡರ್ಸ್ ಆರ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಕ್ಲೀನರ್. GST ಬಂತು. ಇವತ್ತು GST ಫಸ್ಟ್ ಸ್ಟಾರ್ಟ್ ಆದಾಗ ಪರ್ ಕ್ವಾರ್ಟರ್ 40,000 crores.
30,000 crores, 50,000 crores ಬರೋದು. ಅದೇ ದೇಶದಲ್ಲಿ ವಿತಿನ್ 5 ವರ್ಷದಲ್ಲಿ ಟುಡೇ ವಿ ಆರ್ ಕ್ಲಾಕಿಂಗ್ 2 lakh crores. ಅಂದ್ರೆ 4ರಷ್ಟು ಬೆಳೆದ್ಬಿಟ್ಟಿದ್ದೀವ ನಾವು. 4ರಷ್ಟು ಬೆಳೆದಿಲ್ಲ 5 ವರ್ಷದಲ್ಲಿ 6 ವರ್ಷದಲ್ಲಿ. 2 lakh crores we are cracking within a period of 1 quarter. That is the growth of GST in that. Labor laws are coming, FDI is coming. So these are all related to the budget in a particular way. ಸರ್ ನನಗೆ ಎಷ್ಟು ಟೈಮ್ ಇದೆ ಅಂತ ದಯವಿಟ್ಟು ಯಾರಾದರೂ ಹೇಳಬೇಕು, ಇಲ್ಲಾಂದ್ರೆ ನಾನು ಮಾತಾಡ್ತಾ ಇರ್ತೀನಿ. ಇಂಪ್ಯಾಕ್ಟ್ ಆಫ್ ಬಡ್ಜೆಟ್ ಬರೀ ಟ್ಯಾಕ್ಸ್ ರೇಟ್ ಒಂದೇ ಕಮ್ಮಿ ಆಗೋದಲ್ಲ. ಟ್ಯಾಕ್ಸ್ ರೇಟ್ ಈಗ ಕೆಲವು ಕಡೆ ನಮಗೆ 10% ಟ್ಯಾಕ್ಸ್ ರೇಟ್ ಇದೆ, ಕೆಲವು ಕಡೆ 0% ಟ್ಯಾಕ್ಸ್ ರೇಟ್ ಇದೆ, ಕೆಲವು ಕಡೆ 15% ಟ್ಯಾಕ್ಸ್ ರೇಟ್ ಇದೆ. ಫಾರ್ ಯುವರ್ ಇನ್ಫಾರ್ಮೇಶನ್, ಇಂಡಿಯಾ ಇಸ್ ದ ಲೋಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಇನ್ ದ ಎಂಟೈರ್ ವರ್ಲ್ಡ್ ಟುಡೇ. ನಮ್ಮ ಇಂಪ್ಲಿಮೆಂಟೇಷನ್ ಇಸ್ ಇಂಪಾರ್ಟೆಂಟ್. ಸ್ಟಡಿ ಮೆಟೀರಿಯಲ್ ತಗೊಂಡ್ವಿ, ನನಗೆ ಪುಸ್ತಕ ಸಿಕ್ತು ಕರ್ನಾಟಕ ಸರ್ಕಾರದ್ದು, ಬಟ್ ಮಾರ್ಕ್ಸ್ ಬರಲಿಲ್ಲ. ದ ಹೋಲ್ ಬಡ್ಜೆಟ್ ಇನ್ ದ ನೆಕ್ಸ್ಟ್ 5 slides ಯು ವಿಲ್ ನೋ ಈಸ್ ಟ್ಯಾಕ್ಸ್ ರೇಟ್ ಕಮ್ಮಿ ಆದ್ರೂ ಹೌ ಡಿಡ್ ರೆವೆನ್ಯೂ ಗೋ ಅಪ್. ಟ್ಯಾಕ್ಸ್ ರೇಟ್ ಕಮ್ಮಿ ಆಗಿದೆ, 15% ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಾಗಿದೆ, ಕೋಆಪರೇಟಿವ್ ಸೊಸೈಟೀಸ್ಗೆ 15 ಕಂಪನಿ ಆಗಿದೆ, ಎಷ್ಟೋ ಕಂಪನಿ ಇನ್ಸಾಲ್ವೆನ್ಸಿಯಲ್ಲಿ ಸ್ಟ್ರೈಕ್ ಆಫ್ ಆಗೋಗಿದೆ, ಎಷ್ಟೋ ಕಂಪನಿ ಡಿಮಾನಿಟೈಸೇಷನ್ ಅಲ್ಲಿ ಮುಚ್ಚೋಗಿದೆ, ಆದರೂ ಟ್ಯಾಕ್ಸಸ್ ಹೆಂಗೆ ಜಾಸ್ತಿ ಆಗ್ತಾ ಇದೆ? So that is the impact of budget. And as a nation, what is the impact of budget? Is it 10 out of 10? And what is the culture? Extremely important. What is the importance of budget? ಇವಾಗ ಏನು ಬಂದ್ರೂ ಎಲ್ಲೋ ಕಡೆ ಹೋಗ್ತಾ ಇದ್ವಿ, ಅವನು ಇಲ್ಲಿ ಟಾಲ್ ರೋಡಲ್ಲಿ ಹೋಗ್ತಾ ಇದ್ವಿ. ಟಾಲ್ ರೋಡಲ್ಲಿ ಇಲ್ಲಿಂದ ನಾನು ತುಮಕೂರಿಗೆ ಹೋಗಬೇಕು. ಕರೆಕ್ಟಾಗಿ 117 ರೂಪಾಯಿ ಇರುತ್ತೆ. ನನ್ನ ಹತ್ರ 117 ರೂಪಾಯಿ ಚಿಲ್ಲರೆ ಇಲ್ಲಪ್ಪ. 117 ರೂಪಾಯಿ ಚಿಲ್ಲರೆ ಇಲ್ಲ ಅಂದರೆ 120 ರೂಪಾಯಿ ಕೊಡೋದು, ಅದಕ್ಕೆ 2 ಚಾಕ್ಲೇಟ್ ಕೊಡೋದು. ಈ 117 ರೂಪಾಯಿ ಏನಾಯಿತು ಅಂತ ಯಾರಿಗೂ ಗೊತ್ತೇ ಇಲ್ಲ. ಟುಡೇ ವೆನ್ ಐ ಕಮ್ ಇನ್ ಎ ಫ್ಯೂ ಸ್ಲೈಡ್ಸ್ ಐ ಟೆಲ್ ಆಲ್ ಇಂಡಿಯಾ ಬರೀ ಫಾಸ್ಟ್ಯಾಗ್ ಅಂದರೆ ನ್ಯಾಷನಲ್ ಹೈವೇಸ್ ಅಥಾರಿಟೀಸಲ್ಲಿ ಹೋಗ್ತಾ ಇರೋದು 65 ಲಕ್ಷ ರೂಪಾಯಿ ಪರ್ ಡೇ ಕಲೆಕ್ಷನ್ ಇರೋದು. ಪರ್ ಡೇ 65 lakhs. ಒಂದು ಸ್ಮಾಲ್ ಫಾಸ್ಟ್ಯಾಗ್ ಅಂತ ಇಂಟ್ರಡ್ಯೂಸ್ ಮಾಡಿದ್ರು. Now the collection per day is 140 crores. 65 ಲಕ್ಷ ಎಲ್ಲಿದೆ, 140 ಕೋಟಿ ಎಲ್ಲಿದೆ. Now that is where culture is changing. In 2-3 ಸ್ಲೈಡ್ ಆದ್ಮೇಲೆ ಹೇಳ್ತೀನಿ how corruption has got down in the budget, how corruption has come down substantially in income tax, GST, TDS, Foreign Exchange Management Act. I'll tell you a couple of slides. ನಾವು ಮುಂಚೆ ಫಾರಿನ್ ಅವ್ರು ಯಾರಾದರೂ ಇಂಡಿಯಾಗೆ ಬಂದರೆ ಈ ಥರ ಒಂದು ಕಂಪನಿ ಇನ್ಕಾರ್ಪೊರೇಟ್ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿದ್ರೆ ಅವನ ಹತ್ರ ಹೇಳ್ತಾ ಇದ್ವಿ, ಸರ್ ನಮ್ಮದೊಂದು 3 monthsಲ್ಲಿ ಎಲ್ಲ ಮಾಡಿಕೊಟ್ಬಿಡ್ತೀವಿ, 3 monthsಲ್ಲಿ ನಿಮಗೆ ಕಂಪನಿ ಇನ್ಕಾರ್ಪೊರೇಷನ್ ಮಾಡಿಬಿಟ್ಟು ನಿಮಗೆ GST ರಿಜಿಸ್ಟ್ರೇಷನ್ನು, ಪ್ರೊಫೆಷನ್ ಟ್ಯಾಕ್ಸು, ಪ್ರಾವಿಡೆಂಟ್ ಫಂಡು, ESI ಎಲ್ಲ ಹಾಕ್ತೀವಿ ಅಂತ ಹೇಳಿ ಒಂದು PPT ಮಾಡಿ ಕಳಿಸ್ತಾ ಇದ್ವಿ. ಎಲ್ಲರೂ ಹಾಸ್ಯ ಮಾಡೋರು, ಏನು ದೇಶ ರೀ ನಿಮ್ಮದು, ಯಾರೋ ಫಾರಿನರ್ ಇಲ್ಲಿ ವ್ಯಾಪಾರ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದ್ರೆ 3 ತಿಂಗಳಾದ್ಮೇಲೆ ಬಾ ಅಂತಿರಲ್ಲ, ಎಂಥ ದೇಶ ರೀ ನಿಮ್ಮದು ಅಂತ. ಈಗ ಸ್ವಲ್ಪ ಕಷ್ಟ ಇದೆ MCA ವೆಬ್ಸೈಟಲ್ಲಿ, ಬಿಕಾಸ್ ದೆರ್ ಇಸ್ ಎ ಟ್ರಾನ್ಸಿಷನ್. ಎನಿ ಟ್ರಾನ್ಸಿಷನ್ ಈಸ್ ಡಿಫಿಕಲ್ಟ್. ಟ್ರಾನ್ಸಿಷನ್ ಈಸ್ ಆಲ್ವೇಸ್ ಡಿಫಿಕಲ್ಟ್, ಬಟ್ ಟ್ರಾನ್ಸಿಷನ್ ಈಸ್ ರಿಕ್ವೈರ್ಡ್. ಕ್ಯಾಟ್ರಿಪಿಲ್ಲರ್ ಥರ ಒತ್ತಲಾಡ್ಕೊಂಡು ಆಚೆ ಬರುತ್ತೆ, ಆಮೇಲೆ ಬಟರ್ಫ್ಲೈ ಬರೋದದು. ಈಗ ಇನ್ಕಾರ್ಪೊರೇಷನ್ ಮಾಡಿದ ತಕ್ಷಣ ನಮಗೆ ಕಂಪನಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಬರುತ್ತೆ, GST ಸರ್ಟಿಫಿಕೇಟ್ ಬರುತ್ತೆ, ESI ಸರ್ಟಿಫಿಕೇಟ್ ಬರುತ್ತೆ, ಬ್ಯಾಂಕ್ ಅಕೌಂಟ್ ನಂಬರ್ ಬರುತ್ತೆ. ಇಂಪ್ಯಾಕ್ಟ್ ಆಫ್ ದಿಸ್ ಏನು ಅಂದರೆ, ಮೊದಲು ರಿಜಿಸ್ಟರ್ ಆಫ್ ಕಂಪನೀಸ್ಗೆ ನಾನು ದಿನಕ್ಕೆ 2 ಸತಿ ಹೋಗ್ತಾ ಇದ್ದೆ. 2016 2023 ಹೋಗೇ ಇಲ್ಲ ನಾನು. ದಟ್ ಇಸ್ ದ ಇಂಪ್ಯಾಕ್ಟ್ ಆಫ್ ದಿಸ್. ಕಂಪನಿ ಇನ್ಕಾರ್ಪೊರೇಷನ್ ಬಿಫೋರ್ V3 ಕೇಮ್, ಈಗ V3 ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇದು ಬರೋ ಮುಂಚೆ ಎಷ್ಟೋ ಕಂಪನಿ ಒಂದೇ ಒಂದು ದಿವಸದಲ್ಲಿ ಇನ್ಕಾರ್ಪೊರೇಟ್ ಆಗಿದೆ. ಬೆಳಗ್ಗೆ ಫೈಲ್ ಮಾಡಿರೋದು ಮಧ್ಯಾಹ್ನ ನಮಗೆ ಸರ್ಟಿಫಿಕೇಟ್ KL ಬಂದಿದೆ. ದಟ್ ವಾಸ್ ದ ಸ್ಪೀಡ್ ಆಫ್ ಇಂಪ್ಲಿಮೆಂಟೇಷನ್. ದಟ್ ಇಸ್ ದ ಇಂಪ್ಯಾಕ್ಟ್ ಆಫ್ ಬಡ್ಜೆಟ್. ನೆಕ್ಸ್ಟ್ ಒನ್ ಪ್ಲೀಸ್. ಈಗ ನೋಡಿ, ಇನ್ಕಮ್ ಟ್ಯಾಕ್ಸ್ ನೀವು ಕಂಪನಿ ಇನ್ಕಾರ್ಪೊರೇಟ್ ಆಗಿದ ತಕ್ಷಣ ಮೊದಲು ಪ್ಯಾನ್ ನಂಬರ್ ಬೇಕು ಅಂತ ಹೇಳಿದ್ರೆ ಒಂದು ಪ್ಯಾನ್ ಬರ್ಕೋತಾ ಇದ್ವಿ. ಆಟೋಮೆಟಿಕ್ ಆಗಿ ಪ್ಯಾನ್ ನಂಬರ್ ಬರುತ್ತೆ. ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಬಂದರೆ ಟ್ಯಾನ್ ನಂಬರ್ ಬರುತ್ತೆ. ನೀವು ಅಪ್ಲೈ ಮಾಡೋದೇ ಬೇಡ. ಸೊ ಲಾಸ್ಟ್ ಟೈಮ್ ನಾನು ಒಂದು ಪುಸ್ತಕ ಬರೆದಾಗ ವಿ ಅಂದರೆ ವಿ ಆರ್ ಚಾರ್ಟರ್ಡ್ ಅಕೌಂಟೆಂಟ್ಸ್, ನಮ್ಗೆ ಹಣ ಹೋಯ್ತು. ಇವಾಗ ಮುಂಚೆ GSTಗೆ ಒಂದು ಚಾರ್ಜ್ ಮಾಡ್ತಾ ಇದ್ವಿ, ಪ್ಯಾನ್ಗೆ ಒಂದು ಚಾರ್ಜ್ ಮಾಡ್ತಾ ಇದ್ವಿ, ಟ್ಯಾನ್ಗೆ ಒಂದು ಚಾರ್ಜ್ ಮಾಡ್ತಾ ಇದ್ವಿ, ಎಲ್ಲದಕ್ಕೂ ಒಂದು ಚಾರ್ಜ್ ಮಾಡ್ತಾ ಇದ್ವಿ. ಬಟ್ ನೌ ದ ಕಂಟ್ರಿ ಒನ್. We lost, but the country won. If you look at most of these things, namage as a chartered accountant, we have lost business. But I'll tell you where our business has become 3 times more than what it was before. Next one, please.
ಮುಂಚೆ ಲೆಫ್ಟಲ್ಲಿ ನೋಡಿದ್ರೆ ಯೂಸ್ ಟು ಬಿ ದ ಚೇಂಜ್ ಆಫ್ ಕಲ್ಚರ್ ಆಫ್ ಗೋಯಿಂಗ್ ಟು ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ರಿಟರ್ನ್ಸ್ ಫೈಲ್ ಮಾಡುವಂಥ ಸನ್ನಿವೇಶ, ಅದು ಎಲ್ಲ ಹಂಗೆ ತುಂಬಿದ್ದಾರೆ ಜನ. ಈಗ ನೀವು ಯಾರಾದರೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟೇ ಆಗಲಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟೇ ಆಗಲಿ, GST ಡಿಪಾರ್ಟ್ಮೆಂಟೇ ಆಗಲಿ, ಲಾರ್ಜ್ ಟ್ಯಾಕ್ಸ್ ಪೇಯರ್ಸ್ ಯೂನಿಟ್ ಅಂತ ಈ ರೋಡ್ ಡೌನಲ್ಲೇ ಇದೆ. ನೀವು ಒಂದ್ಸತಿ ಹೋಗಿ ನೋಡಿದ್ರೆ ಆಲ್ಮೋಸ್ಟ್ 5 ಸ್ಟಾರ್ ಹೋಟೆಲ್ ಇದ್ದಾಗಿದೆ ಅದು. ಗ್ರನೈಟ್, ಮಾರ್ಬಲ್, ಪರ್ಫೆಕ್ಟ್, ಕ್ಲೀನ್, ಆಟೋಮೆಟಿಕ್ಲಿ ಅಷ್ಟು ಬ್ಯೂಟಿಫುಲ್ ಆಗೋಗಿದೆ. ಕೆಳಗಡೆ ನೀವು ನೋಡ್ತಾ ಇರೋದು ಒಂದು ಹೈಕೋರ್ಟ್ ಪಿಕ್ಚರು. ಈಗ ಹೈಕೋರ್ಟ್ ಹೋಗೋ ಅಗತ್ಯನೇ ಇಲ್ಲ ಇಷ್ಟೊಂದು ಕಡೆ, ಎಲ್ಲ ಫೇಸ್ಲೆಸ್ ಹಿಯರಿಂಗ್ ಆಗ್ತಾ ಇದೆ ನಮಗೆ. ನನ್ನ ಪಾರ್ಟ್ನರ್ ಒಬ್ರು ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಆಲ್ಮೋಸ್ಟ್ 5 ವರ್ಷ ಬೆಳಗ್ಗೆ ಇದ್ದರೆ ಸಾಯಂಕಾಲದವರೆಗೂ ಬರೋರು. ಇಲ್ಲಿ ಮುಂದ್ಗಡೆ ನನ್ನ ಫ್ರೆಂಡ್ಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೂತಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ 30 ಡೇಸ್ ಅಂದರೆ 20 ಡೇಸ್ ಇನ್ಕಮ್ ಟ್ಯಾಕ್ಸಲ್ಲೇ ಕೂತ್ಕೊಳ್ತಾ ಇದ್ವಿ ನಾವು. ಈಗ ಯು ಡೋಂಟ್ ಇವನ್ ಹ್ಯಾವ್ ಟು ಗೋ ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಎವ್ರಿಥಿಂಗ್ ಇಸ್ ಫೇಸ್ಲೆಸ್. ನಾವು ಹೋಗಲೇ ಇಲ್ಲ ಅಂದರೆ ಕರಪ್ಷನ್ ಇಲ್ಲಿಂದ ಬಂತು, ನಮ್ಮ ಟೈಮು ಸೇವು, ಕರಪ್ಷನ್ನೂ ಇಲ್ಲ. ದಿಸ್ ಇಸ್ ಕಾಲ್ಡ್ ಇಂಪ್ಲಿಮೆಂಟೇಷನ್ ಆಫ್ ದ ಬಜೆಟ್. ಸಿಲೆಬಸ್ ಇಸ್ ಸಪರೇಟ್. ದಿಸ್ ಇಸ್ ಹೌ ಇಂಪ್ಲಿಮೆಂಟೇಷನ್ ಹಸ್ ಹ್ಯಾಪೆಂಡ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇಲ್ಲಿ ನೋಡಿ ಸರ್, ದಿಸ್ ಇಸ್ ಮೈ ಪರ್ಸನಲ್ ಥಿಂಗ್, ದಿಸ್ ಇಸ್ ಮೈ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಯಾವುದೋ ಒಂದು ಕ್ಯಾಲ್ಕುಲೇಷನಲ್ಲಿ ತಪ್ಪು ಮಾಡಿಬಿಟ್ಟು ನನಗೊಂದು 13 ಲಕ್ಷ ರೀಫಂಡ್ ಬರಬೇಕಿತ್ತು. ಕೆಳಗಡೆ ಅಕ್ಟೋಬರ್ 26ನೇ ತಾರೀಕು ನಾನು ರಿಟರ್ನ್ ಫೈಲ್ ಮಾಡಿದೆ. ಇಟ್ ಈಸ್ ವೆಲ್ ವಿತ್ ಇನ್ ಟೈಮ್, ನಮಗೆಲ್ಲ ಟ್ಯಾಕ್ಸ್ ಆಡಿಟ್ ಇರುತ್ತೆ. ಅಕ್ಟೋಬರ್ 22ನೇ ತಾರೀಕು ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದೆ. ಪೆಂಡಿಂಗ್ ಫಾರ್ ಇ ವೆರಿಫಿಕೇಶನ್ ಅಕ್ಟೋಬರ್ 26 ಬಂತು. ನವೆಂಬರ್ 1ನೇ ತಾರೀಕು ನನಗೆ ಸಕ್ಸಸ್ಫುಲ್ ಇ ವೆರಿಫಿಕೇಶನ್ ಅಂತ ವೆಬ್ಸೈಟಲ್ಲಿ ಬಂತು. ನವೆಂಬರ್ 9 ಅಂಡರ್ ಪ್ರೊಸೆಸಿಂಗ್, ನವೆಂಬರ್ 9 ಅಂಡರ್ ಪ್ರೊಸೆಸಿಂಗ್, ನವೆಂಬರ್ 30 ಪ್ರಾಸೆಸ್ಡ್ ವಿತ್ ರೀಫಂಡ್, ರೀಫಂಡ್ ಇಶ್ಯೂಡ್ ಆನ್ ಡಿಸೆಂಬರ್ 2. ಲಾಸ್ಟ್ ಮಂತ್ ಒಬ್ರಿಗೆ ಹತ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ, ನಾನು ಬೆಳಗ್ಗೆ ಸ್ಯಾಲ್ರಿಡ್ ಎಂಪ್ಲಾಯ್, ನಾನು ಪ್ರೊಫೆಷನಲ್ಲು, ಐ ಆಮ್ ಟ್ರೀಟೆಡ್ ಆಸ್ ಎ ಬಿಸ್ನೆಸ್ ಮ್ಯಾನ್, ನಮಗೆ ಸ್ವಲ್ಪ ತಡ ಆಗುತ್ತೆ. ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಬೆಳಗ್ಗೆ ರೀಫಂಡ್ ಅಪ್ಲೈ ಮಾಡಿದ್ರೆ ವಿತಿನ್ ಫ್ರೈಡೇ ರೀಫಂಡ್ ಬಂದ್ಬಿಟ್ಟಿದೆ. ನಮ್ಗೆ ಎಷ್ಟೊಂದು ಸರ್ತಿ ಸ್ಯಾಲರಿ ಅಡ್ವಾನ್ಸ್ ಸಿಗೋದೇ 3 ದಿನ ಆಗ್ಬಿಡುತ್ತೆ. ಇಲ್ಲಿ ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ರೀಫಂಡ್ 3 ಡೇಸಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಲೀಸ್. ಅದಲ್ಲದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಡ್ಜೆಟ್ ಇಂಪ್ಲಿಮೆಂಟೇಷನ್ ಅಂದರೆ ಟ್ಯಾಕ್ಸ್ ರೇಟ್ ಕಮ್ಮಿ ಮಾಡಿದ್ವಿ, ಈ ಸತಿನೂ ಟ್ಯಾಕ್ಸ್ ರೇಟ್ ಕಮ್ಮಿ ಮಾಡಿದ್ದಾರೆ. ಆದರೆ ಕಲೆಕ್ಷನ್ ಹೆಂಗೆ ಜಾಸ್ತಿ ಆಗ್ತಾ ಇದೆ. ನಿಮಗೆ ಯಾರಾದರೂ ಹಿಂಗೆ ಪ್ಯಾನ್ ನಂಬರ್ ಇದ್ದರೆ, ನಿಮ್ಮ ಪ್ಯಾನ್ ನಂಬರಲ್ಲಿ ಹೋಗಿ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಹಾಕಿದ್ರೆ ರೈಟ್ ಸೈಡಲ್ಲಿ AAS ಸ್ಕ್ರೀನ್ ಅಂತ ಒಂದು ಬರುತ್ತೆ. AAS ಸ್ಕ್ರೀನಲ್ಲಿ ಏನಾಗ್ತಾ ಇದೆ ಅಂದರೆ, ನಿಮ್ದು ಏನೇನಿದೆ ಅದರಲ್ಲಿ ಫುಲ್ಲು ಬಂದ್ಬಿಡುತ್ತೆ. ನಿಮ್ಮದು ಶರ್ಟ್ ಸೈಜ್ ಒಂದು ಬಿಟ್ಟು ಇನ್ನೆಲ್ಲ ಸಿಗತ್ತಲ್ಲಿ. ನಿಮ್ಮದು ಶರ್ಟ್ ಸೈಜ್ 39, 38 ಬಿಟ್ಟು ಇನ್ನೆಲ್ಲ ಸಿಕ್ಬಿಡುತ್ತೆ. ₹2 ಡಿವಿಡೆಂಟ್, ಈ ಕಂಪನಿ ನಿನಗೆ ಬಂತು ಡಿವಿಡೆಂಟು, ಅಲ್ಲಿ ಬರುತ್ತೆ. ನೀನು ಈ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ಯಾ, ಈ ಕಾರ್ ಪರ್ಚೇಸ್ ಮಾಡಿದ್ಯಾ, ಅದು ಕೂಡ ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಬಡ್ಜೆಟ್ ಇಂಪ್ಲಿಮೆಂಟೇಷನ್. ಗೋಯಿಂಗ್ ಫಾರ್ವರ್ಡ್ ನೆಕ್ಸ್ಟ್ ಇಯರ್, ಲಾಸ್ಟ್ ಇಯರ್ ಅರೌಂಡ್ 2020 ಅಲ್ಲಿ ಮಿಸ್ಟರ್ ತೇಜಸ್ವಿ ಸೂರ್ಯ ಅವ್ರ ಹತ್ರ ಒಂದು ರೆಕಮೆಂಡೇಶನ್ ಕೊಟ್ಟಿದ್ವಿ ಬಡ್ಜೆಟ್ಗೆ. ವೈ ಕೆನಾಟ್ ಬಿ ಎ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಎ ಪ್ರೀ ಫಿಲ್ ಅಂತ, ಅದೇ ಆಟೋಮೆಟಿಕ್ ಫಿಲ್ ಆಗೋ ಅಂಥದ್ದು ಏನು ಅಂತ. ಅದನ್ನು ಅವರು ಮೇಡಮ್ ಸೀತಾರಾಮನ್ ಅವ್ರ ಹತ್ರ ತಗೊಂಡೋಗಿ ಇಂಪ್ಲಿಮೆಂಟೇಷನ್ ಮಾಡಿದ್ರು. ಫಸ್ಟ್ ಇಯರ್ ಓನ್ಲಿ ನೇಮ್, ಅಡ್ರೆಸ್ ಅದು ಇದು ಬರೋಕ್ಕೆ ಶುರುವಾಯಿತು. ಸೆಕೆಂಡ್ ಇಯರ್ ಆಲ್ಮೋಸ್ಟ್ 60%, 70% ಬರ್ತಾ ಇದೆ. ಐ ಆಮ್ ಶ್ಯೂರ್ ನೆಕ್ಸ್ಟ್ ಇಯರ್ ಹೋಗೋ ಅಷ್ಟೊತ್ತಿಗೆ ಸ್ಯಾಲರಿಡ್ ಅವರು ಸುಮ್ಮನೆ ಲಾಗಿನ್ ಆಗಿ ನಿಮ್ಮ ಫಾರ್ಮ್ 16 ನೋಡಿ, AAS ನೋಡಿ, 2 ಮ್ಯಾಚ್ ಆಗ್ತಾ ಇದೆ, ಪ್ರೆಸ್ ಮಾಡಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆಗೇ ಹೋಯ್ತು. ದಿಸ್ ನಥಿಂಗ್ ಫಾರ್ ಯು ಟು ಡೂ. ನೋ, ದಿಸ್ ಇಸ್ ಕಾಲ್ಡ್ ಬಡ್ಜೆಟ್ ಇಂಪ್ಲಿಮೆಂಟೇಷನ್. ನೆಕ್ಸ್ಟ್ ಒನ್ ಪ್ಲೀಸ್. ಸಿಂಪಲ್ ಲಾಜಿಕ್. ಎಲ್ಲಿಂದ ದುಡ್ಡು ಬಂತು, ಎಲ್ಲಿ ಹೋಯ್ತು? ಮನಿ ಕಮ್ಸ್ ಫ್ರಮ್ ನಾನ್ ಡೆಟ್ ಕ್ಯಾಪಿಟಲ್ ರಿಸೀಟ್ಸ್. ಎರಡನೇದು ಕಸ್ಟಮ್ಸ್ ಡ್ಯೂಟಿಯಿಂದ 4 ಬರುತ್ತೆ. ₹6 ನಾನ್ ಟ್ಯಾಕ್ಸ್ ರಿಸೀಟ್ಸು. ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್ 7. ಕಾರ್ಪೊರೇಟ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು. ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಕಂಪನಿಗಳು ಕಟ್ಟುವಂಥ ಟ್ಯಾಕ್ಸು. ಇನ್ಕಮ್ ಟ್ಯಾಕ್ಸ್ ಅಂದರೆ ಎಂಟರ್ಪ್ರಿನರ್ಸು, ನನ್ನಂಥವರು, ನಿಮ್ಮಂಥ ಸ್ಯಾಲರಿಡ್ ಎಂಪ್ಲಾಯೀಸು ಅಥವಾ ನಿಮ್ಮಂಥ ಡಾಕ್ಟರ್ಸು, ಪ್ರೊಫೆಷನಲ್ಸು ಅವ್ರು ಕಟ್ಟುವಂಥದ್ದು 15%. GST 17%, ಬಾರೋಯಿಂಗ್ಸ್ ಇಸ್ 34%. ಇಲ್ಲಿಂದ ನಮ್ಗೆ ದುಡ್ಡು ಬರ್ತಾ ಇದೆ. ಎಲ್ಲಿಗೆ ಖರ್ಚಾಯಿತು? ನೆಕ್ಸ್ಟ್ ಸ್ಲೈಡ್ ಸರ್. ನಮಗೆ ಪೆನ್ಷನ್ಸ್ 4%, ಸಬ್ಸಿಡೀಸ್ 7%, ಡಿಫೆನ್ಸ್ಗೆ 8%, ಅದರ್ ಎಕ್ಸ್ಪೆಂಡಿಚರ್ 8%, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂದರೆ ನಿಮಗೆ ಕೋವಿಡ್ ವ್ಯಾಕ್ಸಿನೇಷನ್ ಆಗಲಿ 130 ಕೋಟಿಗೆ ಒಂದು ನೀಡಲ್ ತಗೊಳ್ಳೋದಕ್ಕೆ ಒಂದು 2,000 ಕೋಟಿ ಆಗಿಬಿಡುತ್ತೆ, ಬರೀ ನೀಡಲ್ ತಗೊಳ್ಳೋಕ್ಕೆ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರು ಅದೆಲ್ಲ ಅಲ್ಲಿಂದ ಬರುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಫೈನಾನ್ಸ್ ಕಮಿಷನ್ಸ್ ಅಂಡ್ ಟ್ರಾನ್ಸ್ಫರ್ಸ್, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್, ಸ್ಟೇಟ್ಸ್ ಶೇರ್ ಆಫ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್, ಇಷ್ಟು ಅಮೌಂಟ್ ಶೇರ್ಸ್ ಸ್ಟೇಟಿಗೆ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಪೇಮೆಂಟ್ಸ್ 20% ಹೋಗಿದೆ. ಇದಿಷ್ಟು ಅಮೌಂಟ್ ಎಲ್ಲ ಕಡೆ ಹೊರಗೆ ಹೋಗ್ತಾ ಇದೆ ನಮಗೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ವಿ ವಿಲ್ ಗಿವ್ ಎ ಲಿಟಲ್ ಮೋರ್ ಟೈಮ್ ಫಾರ್ ಕ್ವಶನ್ ಆನ್ಸರ್ಸ್, ಸೊ ದಟ್ ಅವಾಗ ಇಂಡಿವಿಜುವಲ್ ಕ್ವಶನ್ ಆನ್ಸರ್ಸ್ ಇದ್ರೆ ಈಸಿ ಆಗುತ್ತೆ.
ನಾರ್ಮಲಿ ಲಾಸ್ಟ್ ಟೈಮ್ ನಾವು ಸಂಸತ್ ಧ್ವನಿಯಲ್ಲಿ ಮಾತಾಡಿದಾಗಲೂ ದಿಸ್ ವಾಸ್ ಒನ್ ಸ್ಲೈಡ್ ವಿಚ್ ವಿ ಪ್ರೆಸೆಂಟೆಡ್. ನಮ್ಮ ಮನೆ ಕೆಲಸ ಮಾಡುವಾಗ ನನಗೆ ಸಂಬಳ ಎಷ್ಟು ಬಂತು, ಸಂಬಳದಲ್ಲಿ ಎಕ್ಸ್ಪೆನ್ಸಸ್ ಇಷ್ಟು ಹೋಯ್ತು, ಅದರಲ್ಲಿ ನನಗೆ ಸೇವಿಂಗ್ಸ್ ಇಷ್ಟು ಉಳಿತು. ಸಂಬಳ 2 ಲಕ್ಷ ಬಂತು, ಖರ್ಚು ನನಗೆ 80,000 ಆಯಿತು, EMI 30,000 ಆಯಿತು, ಇನ್ನು ಮಿಕ್ಕಿದ್ದೆಲ್ಲ ನನ್ನ ಸೇವಿಂಗ್ಸ್. ಬಟ್ ವೆನ್ ಇಟ್ ಇಸ್ ಅ ಬಡ್ಜೆಟ್, ಇಟ್ ಈಸ್ ಆಲ್ವೇಸ್ ಎಕ್ಸ್ಪೆನ್ಸಸ್ ಮೈನಸ್ ಇನ್ಕಮ್. ಎಕ್ಸ್ಪೆನ್ಸಸ್ ಫಸ್ಟ್ ದೇಶಕ್ಕಾಗಿ ಖರ್ಚಾಗಿ ಹೋಗ್ಬಿಡುತ್ತೆ, ಮೈನಸ್ ಇನ್ಕಮ್ ಇಸ್ ಡಿಫಿಸಿಟ್ ಫೈನಾನ್ಸಿಂಗ್. ಏನಕ್ಕೆ ಡಿಫಿಸಿಟ್ ಬರುತ್ತೆ? ಡಿಫಿಸಿಟ್ ಎಲ್ಲಿಂದ ಬರುತ್ತೆ ನಮ್ಗೆ ಇಷ್ಟೊಂದು ಅಮೌಂಟ್ ಅಂದರೆ, ಮೊನ್ನೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದ್ದ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೆ. ಹೋಗಿದ ತಕ್ಷಣ ನಮಗೆ ನೀರು ಕೊಟ್ಟರು, ಮಿನರಲ್ ವಾಟರ್. ಆ ಥರ ಸೀಟ್ಸು 800 ರೂಪೀಸ್ ಟಿಕೆಟ್, ಬಿಕಾಸ್ ಫಸ್ಟ್ ಕ್ಲಾಸ್ ಟಿಕೆಟ್ ತೊಗೊಂಡ್ವಿ. ಆ ಸೀಟಲ್ಲಿ ರೊಟೇಟ್ ಆಗುತ್ತೆ, 360 ಡಿಗ್ರೀಸ್ ರೊಟೇಟ್ ಆಗುತ್ತೆ. ವೈಫೈ, ಪ್ಲಗ್ ಸಿಸ್ಟಮ್, ಫುಡ್, ಮೀಲ್ಸ್, ಸೂಪ್, ಇದಿಷ್ಟು ತಗೊಂಡು ಬಂದು ಕೊಟ್ಟಿದ್ದಾರೆ. ರೀಸೆಂಟ್ಲಿ ಐ ವಾಸ್ ಇನ್ ಸ್ವಿಟ್ಜರ್ಲೆಂಡ್. ಝೂರಿಚಿಂದ ಲೂಸನ್ಗೆ ಬರ್ತಾ ಇದ್ದೆ. ಎಕ್ಸಾಕ್ಟ್ ಡಿಸ್ಟೆನ್ಸ್ 200 ಕಿಲೋಮೀಟರ್ಸ್. ಝೂರಿಚಿಂದ ಲೂಸನ್ಗೆ ಬರೋಕ್ಕೆ 200 ಕಿಲೋಮೀಟರ್ಸ್. ನನ್ನ ಟಿಕೆಟೇ 9,500 ರೂಪೀಸ್ ಆಯಿತು. ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ ಇಸ್ 10 times ಬೆಟರ್ ದೆನ್ ದ ಯೂರೋ ರೈಲ್. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ವಂದೇ ಭಾರತ್ ಆ ಲೆವೆಲಲ್ಲಿದೆ. ಆ ಥರ ಎಕ್ಸ್ಪ್ರೆಸ್ಸಲ್ಲಿ ನಾನು 140 ಕಿಲೋಮೀಟರ್ಸ್ ವಿತ್ ಫುಡ್, ವಿತ್ ವಾಟರ್, ವಿತ್ ವೈಫೈ, ವಿತ್ ಸಿಟ್ಟಿಂಗ್ ಇನ್ ಸರ್ವಿಸ್. ಅದೇ ಥರ ಸೂರತ್ತಿಂದ ಅಹಮದಾಬಾದ್ಗೆ ಹೋದಾಗ ತೇಜಸ್ ಎಕ್ಸ್ಪ್ರೆಸ್ ಅಂತ ಇದೆ, ಈಕ್ವಲಿ ಗುಡ್, 800 ರೂಪೀಸ್. ಅಲ್ಲಿ ಬಂದು ಹೇಳ್ತಾಳೆ ತೇಜಸ್ ಎಕ್ಸ್ಪ್ರೆಸ್ಸಲ್ಲಿ ಮುಂದ್ಗಡೆ 2 ಬಾಗಿಲಿದೆ, ಹಿಂದ್ಗಡೆ 2 ಬಾಗಿಲಿದೆ ಅಂತ. ಏನಪ್ಪ ಫ್ಲೈಟಲ್ಲಿ ಕೂತಿದ್ದೀನ, ಟ್ರೈನಲ್ಲಿ ಕೂತಿದ್ದೀನ ಅನ್ನಿಸ್ಬಿಡ್ತು. ತೇಜಸ್ ಎಕ್ಸ್ಪ್ರೆಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಆಲ್ವೇಸ್ ಎಕ್ಸ್ಪೆನ್ಸಸ್ ಮೈನಸ್ ಇನ್ಕಮ್ ಇಸ್ ಡಿಫಿಸಿಟ್ ಫೈನಾನ್ಸಿಂಗ್. ಈಗ ಎಕ್ಸ್ಪೆನ್ಸಸ್ ನಮಗೆ ಕೋವಿಡ್ಡೇ ತಗೊಳ್ಳಿ, ಎಷ್ಟು ಕೋವಿಡಲ್ಲಿ ಇಷ್ಟು ಖರ್ಚಾಗೋಯ್ತು, ದೇಶಕ್ಕೆ ಏನೂ ಆಗಲಿಲ್ಲ ನಮಗೆ. 1 ವರ್ಷ ಸುಮಾರು ಒದ್ಲಾಡಿದ್ವಿ ಬಿಕಾಸ್ ಆಫ್ ದಿಸ್ ಚೈನೀಸ್ ವೈರಸ್. ಬಟ್ ಗೌರ್ಮೆಂಟ್ ಹ್ಯಾಸ್ ಟು ಸ್ಪೆಂಡ್. ಎಂಟೈರ್ ಹಾಸ್ಪಿಟಲೈಸೇಷನ್. ದೇರ್ ವಾಸ್ ಒನ್ ಇನ್ಸಿಡೆಂಟ್ ವಿಚ್ ಐ ಪರ್ಸನಲಿ ಎಕ್ಸ್ಪೀರಿಯನ್ಸ್ಡ್ ವೇರ್ ಮೈ ಕಸಿನ್ ಹ್ಯಾಡ್ ಟು ಬಿ ಹಾಸ್ಪಿಟಲೈಸ್ಡ್. ಎಷ್ಟು ಕಷ್ಟ ಆಗೋಯ್ತು ಅಂತ ಹೇಳಿದ್ರೆ, ಅವತ್ತು ಹಾಸ್ಪಿಟಲಲ್ಲಿ ಹೊರಗಡೆ ಕೂತಿದ್ದಾನೆ, ಉಸಿರು ತಗೊತಾ ಇದ್ದಾನೆ, ಈಸ್ ನಾಟ್ ಏಬಲ್ ಟು ಬ್ರೀತ್. ICU ಹಾಸ್ಪಿಟಲೈಸೇಷನ್ ಬೇಕೇ ಬೇಕು. ಐ ಆಮ್ ಟೆಲ್ಲಿಂಗ್, ನನ್ನ ಹತ್ರ ದುಡ್ಡಿದೆ, ನಾನು ಕೊಡೋಕ್ಕಾಗತ್ತೆ, ಐ ವಾಂಟ್ ಟು ಪೇ ಮನಿ. ಸಾಗರ್ ಅಪೋಲಲ್ಲಿ ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ರು, ಎಲ್ಲೂ ಸಿಗಲಿಲ್ಲ. ಲಾಸ್ಟಲ್ಲಿ ರಾತ್ರಿ 3:15 ಅಥವಾ 3:45 ಸೂರ್ಯ ಅವ್ರಿಗೆ ಫೋನ್ ಮಾಡಿದೆ, ಸರ್ ನನ್ನ ಕಸಿನ್ ಇದ್ದಾನೆ, ಫಸ್ಟ್ ಕಸಿನ್, ಈ ಥರ ಆಗೋಗಿದೆ, ಇನ್ನೊಂದು 15 ನಿಮಿಷದಲ್ಲಿ ಹೋಗ್ಬಿಡ್ತಾನೆ ಅವನು. ಆ ಸ್ಟೇಟಲ್ಲಿತ್ತು. ವಿತಿನ್ 10 minutes ವಿ ಮೂವ್ಡ್ ಹಿಮ್ ಟು ಅಪೋಲೋ ಹಾಸ್ಪಿಟಲ್. 7 lakhs ಖರ್ಚಾಯಿತು. ಹೂ ಇಸ್ ಪೇಯಿಂಗ್ ದಿಸ್ ಮನಿ? ಫ್ರಮ್ ವೇರ್ ಇಸ್ ದಿಸ್ ಮನಿ ಕಮಿಂಗ್? ನಮ್ಗೆ ರೋಡ್ ಚೆನ್ನಾಗಿಲ್ಲ, ಪಾಟ್ ಹೋಲ್ ಚೆನ್ನಾಗಿಲ್ಲ ಅಂತ ಇಷ್ಟ ಆದರೆ ಈ 7 ಲಕ್ಷ ಎಲ್ಲಿಂದ ಬರುತ್ತೆ? ದೆನ್ ಐ ಹ್ಯಾಡ್ ಟು ಮೇಕ್ ಅನ್ ಅಪ್ಲಿಕೇಶನ್ ಟು ಟೆಲ್ ಐ ವಾಂಟ್ ಟು ಪೇ ಮೈ ಫೀಸ್. ಅಪ್ಲಿಕೇಶನ್ ಆಗಿ ಅದು ಪ್ರೋಸೆಸ್ ಆಗಿ ಫೈನಲಿ ವಿ ಪೇಡ್ ಅಂಡ್ ದ ಮನಿ ವೆಂಟ್ ಬ್ಯಾಕ್ ಟು ಗೌರ್ಮೆಂಟ್. ಬಟ್ 99% ಅಮೌಂಟ್ ಅಲ್ಲಿಂದನೇ ಬರುತ್ತಲ್ಲ. ಆಕ್ಸಿಜನ್ ಸಿಲಿಂಡರ್ ಇಲ್ಲ ಅಂದರೆ ಆಲ್ ದಟ್ ಈಸ್ ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್. ದಟ್ ವಾಸ್ 36% ಆಫ್ ಅವರ್ ಎಂಟೈರ್ ಮನಿ ವೆಂಟ್ ಇನ್ ಟು ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಸರ್. ಇದು ನನ್ನ ವೆನ್ ಐ ಕಮ್ ಅಂಡ್ ಸ್ಪೀಕ್ ಅಬೌಟ್ ದ ಟ್ಯಾಕ್ಸ್ ಪ್ರಾವಿಷನ್ಸ್, ಐ ಆಲ್ಸೋ ರಿಕ್ವೆಸ್ಟ್ ಮೈ ಪಾರ್ಟ್ನರ್ ವಿಜಯ್ ರಾಜಾ, ಹೂ ಇಸ್ ಅನ್ ಎಕ್ಸ್ಪರ್ಟ್ ಇನ್ ಟ್ಯಾಕ್ಸ್, ಟು ಜಾಯಿನ್ ಮೀ ಫಾರ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೆಷನ್ಸ್. ಬಟ್ ಇಫ್ ಯು ಜಸ್ಟ್ ಸಿ ದಿಸ್, ಆಲ್ಮೋಸ್ಟ್ ಈಗ 12 ಲಕ್ಷ ಅಂದರೆ ಒಂದು ಮನೇಲಿ ಒಂದು ಹೆಂಡತಿ ಗಂಡ ಇಬ್ಬರು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. 12 ಲಕ್ಷ ಹೆಂಡತಿಗೆ ಬರುತ್ತೆ, 12 ಲಕ್ಷ ಗಂಡಂಗೆ ಬರುತ್ತೆ. ಅದರಲ್ಲಿ LTA ನಿಮಗೆ, ಮೆಡಿಕಲ್ ಇನ್ಶೂರೆನ್ಸು, ATG ಎಲ್ಲ ಎಕ್ಸಮ್ಷನ್ಸ್ ಹೋದರೆ 24 ಲಕ್ಷಕ್ಕೆ ನೀವು ₹1 ಟ್ಯಾಕ್ಸ್ ಕಟ್ಟೋ ನೆಸೆಸಿಟಿನೇ ಇಲ್ಲ. ಇಲ್ಲಿ ಹೇಳಿರೋದೇನೋ 15% ನ್ಯೂ ಟ್ಯಾಕ್ಸ್ ರೆಜಿಮ್ ಬಂದಿದೆ, 20% ಟ್ಯಾಕ್ಸ್ ರೆಜಿಮ್ ಇದೆ ಅಂತ ಹೇಳ್ತಾರೆ. ಫಾರ್ ಎನಿ ಮಿಡ್ಲ್ ಇನ್ಕಮ್ ಆರ್ ಅಪ್ಪರ್ ಮಿಡ್ಲ್ ಇನ್ಕಮ್, ಆಲ್ಮೋಸ್ಟ್ ಟ್ಯಾಕ್ಸ್ ಹಸ್ ಬಿಕಮ್ 0. ಇವಾಗ 24 ಲಕ್ಷ ನಾನು ಸಂಪಾದನೆ ಮಾಡಿಬಿಟ್ಟು ಒಳ್ಳೆ ಕಾರ್ ಇರುತ್ತೆ, ಮನೆ ಇದೆ ನನಗೆ, EMI ಇದೆ, 2 ಮಕ್ಕಳಿಗೆ ಕಾನ್ವೆಂಟಲ್ಲಿ ಓದ್ತಾ ಇದ್ದಾರೆ, ಆದರೂ ನಾವು ₹1 ಟ್ಯಾಕ್ಸ್ ಕಟ್ಟಲ್ಲ. ಐ ವಾಂಟ್ ದ ಬೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್. ಇನ್ ಸ್ಪೈಟ್ ಆಫ್ ಇಟ್ 15% ಮಾತ್ರ ಟ್ಯಾಕ್ಸ್ ರೇಟ್ ಆಗಿದೆ. And on top of it, refunds are coming in 3 days, 1 day, 4 days, 5 days. On top of it, 90% of salary income, there is no scrutiny also. Last time 97% salary income scrutiny-ನೇ ಮಾಡಲಿಲ್ಲ, ಸುಮ್ಮನೆ ಹಂಗೆ ಬಿಟ್ಬಿಟ್ರು. 3% ಮಾತ್ರ ಸ್ಕ್ರೂಟಿನಿ ಆಯಿತು. ಈವನ್ ದಟ್ ಸ್ಕ್ರೂಟಿನಿ ಇಸ್ ಫೇಸ್ಲೆಸ್ ಅಸೆಸ್ಮೆಂಟ್. ನೆಕ್ಸ್ಟ್. Only for people who are earning more than 5 crores, surcharge was 37%. Now it has come down to 25%. Many of us, I pray Lord Krishna that we will reach that stage where our income will be 5 crores. But if we get 5 crores, we are getting lesser period. We are going to get only 25% taxes, almost 4% tax ಕಮ್ಮಿ ಆಗಿದೆ ಅಲ್ಲಿ.
ನಾನು ಅನ್ಕೊಂತಾ ಇರ್ತೀನಿ, ಏನಪ್ಪ ಎಲ್ಲ ಕಡೆ ಕಮ್ಮಿ ಆಗಿದೆ, ಎಲ್ಲಿ ಜಾಸ್ತಿ ಆಗಿದೆಯಪ್ಪ? ಅವರೊಂದು ಕಡೆ ಸೂರ್ಯಾದವರು ಈಗ ತಾನೇ ಒಂದು ಸ್ಪೀಚ್ ಮಾಡಿದ್ರು, ನನಗೆ ಸೂರತ್ ಕಲ್ಲಲ್ಲಿ IIT ಕಟ್ತಾ ಇದ್ದೀವಿ, ಹುಬ್ಳಿಯಲ್ಲಿ IIT ಕಟ್ತಾ ಇದ್ದೀವಿ, 55 ಕಿಲೋಮೀಟರ್ಸ್ ಆಫ್ ರೈಲ್ ಬರ್ತಾ ಇದೆ ಬೆಂಗಳೂರಲ್ಲಿ, ಒಂದು ನಮಗೆ ಏರ್ಪೋರ್ಟ್ ಇಸ್ ದ ವರ್ಲ್ಡ್ಸ್ ಬೆಸ್ಟ್ ಏರ್ಪೋರ್ಟ್ ಬಂದಿದೆ. ನಂಗೆ ಅರ್ಥನೇ ಆಗ್ತಾ ಇಲ್ಲ ಎಲ್ಲಿಂದ ಟ್ಯಾಕ್ಸ್ ಬರ್ತಾ ಇದೆ, ಎಲ್ಲ ಕಡೆ ಕಮ್ಮಿ ಆಗ್ತಾ ಇದೆ ಅಂತ. ದಟ್ ಈಸ್ ವೇರ್ ದ ಫಸ್ಟ್ ಸ್ಲೈಡ್ ವೇರ್ ಐ ಟೋಲ್ಡ್ ಆಧಾರ್, where I told demonetization, GST, systems, implementation, that is where the success has happened. The implementation success has been very, very high. There were one stage, ಒಂದ್ಸತಿ ಇನ್ಕಮ್ ಟ್ಯಾಕ್ಸ್ಗೆ ಏನಾದರೂ ಹೋದ್ರೆ ಅವ್ರು ಹೇಳೋದು, ಏನ್ರಿ ಬರಲೇ ಇಲ್ಲ, ಇಷ್ಟು ದಿನ ಆಗೋಯ್ತು, ವೇರ್ ವರ್ ಯು? ಈ ನಡುವೆ ಏನಾದ್ರು ಹೇಳಿದೆ, ಪ್ಲೀಸ್ ಡೋಂಟ್ ಕಮ್, ಎವ್ರಿಥಿಂಗ್ ಇಸ್ ಫೇಸ್ಲೆಸ್, ನೋ ವೈ ಡು ಯು ವಾಂಟ್ ಟು ಕಮ್. ಮೊನ್ನೆ ನಂದು ಅಸೆಸ್ಮೆಂಟ್ ಬರ್ತಾ ಇತ್ತು, ನಾನು ಮಾತಾಡ್ತಾ ಇದ್ದೀನಿ, ಎಲ್ಲೋ ಬೇರೆ ಥರ ಇದೆಯಲ್ಲ ವಾಯ್ಸ್, ಯಾವ ದೇಶದವ್ರು ಇವರು ಅಂತ ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳಿದೆ ನಾನು. ಅವ್ರು ಬಿಹಾರಲ್ಲಿದ್ದಾರೆ ಆಫೀಸರ್ ಅವರು, ನಾನು ಇಲ್ಲಿ NR ಕಾಲನಿಯಲ್ಲಿ ಕೂತ್ಕೊಂಡು ಆರಾಮಾಗಿ ಅಸೆಸ್ಮೆಂಟ್ ಮಾಡ್ಕೊಂಡು ಕೂತಿದ್ದೀನಿ. ಅವ್ರು ಬಿಹಾರಲ್ಲಿದ್ದಾರೆ, ಅವ್ರಿಗೆ ಪ್ಯಾನ್ ನಂಬರ್ ಗೊತ್ತಿಲ್ಲ, ನನ್ನ ಹೆಸರು ಗೊತ್ತಿಲ್ಲ, ಏನೂ ನನ್ನ ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಅವ್ರು ನನಗೆ ಅಪ್ರೋಚ್ ಮಾಡೋಕ್ಕೆ ಆಗಲ್ಲ ಅವರು. ನೆಕ್ಸ್ಟ್, ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈಗ ಲಾಸ್ಟ್ ಟೈಮ್ ಯಾರಾದರೂ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸೆಟಪ್ ಮಾಡಿದ್ರೆ ಅವ್ರಿಗೆ ಟ್ಯಾಕ್ಸ್ ಬರೀ 15%. ವೆನ್ ದ 2009 ಇಂದ ಇದು ರಿಡಕ್ಷನ್ ಶುರುವಾಗಿದೆ. ಇಟ್ ಯೂಸ್ ಟು ಬಿ 32%, 28%, 25%, 22%, 20%. Now income tax is only 15%. This is a very good move. For example, if there is a cooperative society which is doing manufacturing, ಈಗ ಅಮೂಲ್ ಬರುತ್ತೆ, ಅಮೂಲ್ ಇಸ್ ಎ ಕೋಆಪರೇಟಿವ್ ಸೊಸೈಟಿ. ಇದು ಅಮೂಲ್ಗೆ ಬರೋದಿಲ್ಲ, ಬಟ್ ಹೊಸ ಅಮೂಲ್ ಸೆಟಪ್ ಮಾಡಿದ್ರೆ ಅವರಿಗೆ ಟ್ಯಾಕ್ಸ್ 15% ಮಾತ್ರ. ಅದೇ ಥರ ಇಂಡಿಯಾ ಕಾಫಿ ಹೌಸ್ ಅಂತ ಇದೆ. ಇಂಡಿಯಾ ಕಾಫಿ ಹೌಸ್ ಇಸ್ ಆಲ್ಸೋ ಎ ಮ್ಯಾನುಫ್ಯಾಕ್ಚರಿಂಗ್ ಕೋಆಪರೇಟಿವ್ ಸೊಸೈಟಿ. ಈಗ ಎಲ್ಲರೂ ಸೇರ್ಕೊಂಡು ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ತಾರೆ, ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಫಾರ್ ದಟ್ ದ ಟ್ಯಾಕ್ಸ್ ಇಸ್ ಓನ್ಲಿ 15%. ಸೊ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಪ್ರಾವಿಷನ್. ಏನಕ್ಕಿದು ಅಂತ ಹೇಳಿದ್ರೆ, ನೆಕ್ಸ್ಟ್ ಸ್ಲೈಡ್ ಹೇಳ್ತೀನಿ. ಈಗ ಬೆಂಗಳೂರಲ್ಲಿ ಮೋಸ್ಟ್ ಆಫ್ ಅಸ್ ಅಭ್ಯಾಸ ಆಗೋಗಿದೆ, ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡು, ಡನ್ಝೋಲ್ಲಿ ಆರ್ಡರ್ ಮಾಡು, ಪ್ರಾಕ್ಟೋಗೆ ಹೋಗು, ಅಪಾಯಿಂಟ್ಮೆಂಟ್ ಸಿಗುತ್ತೆ, ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡು, ತರಕಾರಿ ಸಿಗುತ್ತೆ, ID ಫ್ರೆಶಲ್ಲಿ ಆರ್ಡರ್ ಮಾಡು, ಆಟಾ ಸಿಗುತ್ತೆ. Everything has become startup, and Uber ಅಲ್ಲಿ ಆರ್ಡರ್ ಮಾಡು, ಓಲಾ ಅಲ್ಲಿ ಆರ್ಡರ್ ಮಾಡು. ಆಲ್ ಆಫ್ ದೆಮ್ ಆರ್ ಇನ್ಕರಿಂಗ್ ಲಾಸಸ್. ಎಲ್ಲ ಕಂಪನಿನೂ ಲಾಸಸ್ ಅಲ್ಲಿದ್ದಾರೆ, ಫಾರಿನ್ ಫಂಡ್ಸ್ ಇಂದ ಅಥವಾ ಇನ್ಸ್ಟಿಟ್ಯೂಷನಲ್ ಫಂಡಿಂಗ್ ಇಂದ ಬರ್ತಾ ಇದೆ ಅವ್ರಿಗೆ. ಬಟ್ ಇಂಪಾರ್ಟೆಂಟ್ ಏನಾಗುತ್ತೆ ಇದರಲ್ಲಿ ಅಂತ ಹೇಳಿದ್ರೆ, ಅವ್ರ ಲಾಸಸ್ನ ಸೆಟ್ ಆಫ್ ಮಾಡಬೇಕು. ಇವಾಗ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, 2020 ನಿಮ್ಗೆ ಲಾಸ್ 10 ರೂಪಾಯಿ ಇತ್ತು, 2021 ಲಾಸ್ 12 ರೂಪಾಯಿ ಇತ್ತು, 2 ವರ್ಷದಲ್ಲಿ ಲಾಸ್ 22 ರೂಪಾಯಿ ಆಯಿತು. 2022 ಪ್ರಾಫಿಟ್ 40 ರೂಪಾಯಿ ಬಂತು. ನಿಮ್ಮ 40 ರೂಪಾಯಿ ಪ್ರಾಫಿಟಲ್ಲಿ 22 ರೂಪಾಯಿ ಲಾಸ್ ಕಳೆದುಬಿಟ್ಟು 18 ರೂಪಾಯಿ ಮೇಲೆ ಮಾತ್ರ ನೀವು ಟ್ಯಾಕ್ಸ್ ಕಟ್ಟೋದು. ಸೊ ಸೆಟ್ ಆಫ್ ಲಾಸ್ ಅಂತ ಕರೀತಾರೆ ಅದಕ್ಕೆ. ಅದನ್ನು ಇವಾಗ 7 ವರ್ಷ ಇದೆ, ಇದು 10 ವರ್ಷ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ರೆ ಇದು ಅಂತ ಹೇಳಿದ್ರೆ, ಎವ್ರಿ ಸ್ಮಾಲ್ ಸ್ಟಾರ್ಟಪ್ ಗಿವ್ಸ್ ಎ ಬೆನಿಫಿಟ್ ಫಾರ್ ಲಾಟ್ ಆಫ್ ಎಂಪ್ಲಾಯೀಸ್. ಡನ್ಝೋ ಅಲೋನ್ ಆಲ್ಮೋಸ್ಟ್ ಗಿವ್ಸ್ ಬೆನಿಫಿಟ್ ಆಫ್ ಎಸ್ ಎ ರನ್ನರ್, ಆಲ್ಮೋಸ್ಟ್ ಆವರೇಜ್ ರನ್ನರ್ ಗೆಟ್ಸ್ ಎನಿಥಿಂಗ್ ಬಿಟ್ವೀನ್ 30,000 to 40,000 rupees ಎ ಮಂತ್, ಅದರ್ ದ್ಯಾನ್ ಟಿಪ್ಸ್. ಆ ಥರದವರು ಹತ್ರ 85,000 ಜನ ಇದ್ದಾರೆ. ಊಬರಲ್ಲಿ ಎಷ್ಟು ಜನ ಇದ್ದಾರೆ, ಓಲಾಲ್ಲಿ ಎಷ್ಟು ಜನ ಇದ್ದಾರೆ, ಬಿಗ್ ಬಾಸ್ಕೆಟಲ್ಲಿ ಎಷ್ಟು ಜನ ಇದ್ದಾರೆ, ಡೆಲಿವರಿಯಲ್ಲಿ ಎಷ್ಟು ಜನ ಇದ್ದಾರೆ. ನೌ ವಿ ಆರ್ ಟಾಕಿಂಗ್ ಆಫ್ ಅನ್ಎಂಪ್ಲಾಯ್ಮೆಂಟ್. ವೇರ್ ಡಿಡ್ ದಿಸ್ ಎಂಪ್ಲಾಯ್ಮೆಂಟ್ ಕಮ್ ಫ್ರಮ್? ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಪೀಪಲ್ ಗೆಟಿಂಗ್ ಡೀಸೆಂಟ್ ಸ್ಯಾಲರೀಸ್. ನೀವು ಹೇಳ್ಬೋದು, ಓಲಾ ಕೆಲಸ ಯಾರು ಮಾಡ್ತಾರ್ರಿ, ಊಬರ್ ಕೆಲಸ ಯಾರ್ರಿ, ಡೆಲಿವರಿ ಕೆಲಸ ಅದು. ನೋ, ಇಟ್ ಇಸ್ ಎ ರೆಸ್ಪೆಕ್ಟಬಲ್ ಜಾಬ್ ಆಫ್ ಇಟ್ಸ್ ಓನ್. ಕೆಲವು ಡನ್ಝೋ ಬುಕ್ಸ್ ಎಲ್ಲ ನೋಡ್ತಾ ಇರೋ ಕೆಲವು ಸತಿ ಕೆಲವು ರನ್ನರ್ಗಳು ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ಸಂಪಾದಿಸಿದ್ದಾರೆ. ಬಟ್ ಲೈಫ್ ಲಾಂಗ್ ಮಾಡ್ಲಿಕ್ಕೆ ಆಗಲ್ಲ ಅದು. ಸ್ವಲ್ಪ ದಿನ ಮಾಡ್ಬೋದು, ಆಮೇಲೆ ಓದಬೇಕು ಅವನಿಗೆ. ಸೊ ನೆಕ್ಸ್ಟ್ ಸ್ಲೈಡ್. ಗಿಫ್ಟ್ ಇದೆ ಅಲ್ಲ, ವೆನ್ ಯು ಲುಕ್ ಅಟ್ ಗಿಫ್ಟ್, ಪರವಾಗಿಲ್ಲ ಸರ್ ಇಲ್ಲೇ ಇರಲಿ. ಯಾರಾದರೂ ಫಾರಿನರ್ಗೆ ಗಿಫ್ಟ್ ಕೊಟ್ಟರೆ, ಮನಿ ಯೂಸ್ ಟು ಗೋ ಇನ್ ಆಲ್ ಸಾರ್ಟ್ಸ್ ಆಫ್ ಪ್ಲೇಸಸ್. ಇಲ್ಲಿಂದ ದುಡ್ಡು ಗಿಫ್ಟ್ ಅಂತ ಕಳಿಸೋದು, ಅಲ್ಲಿಂದ ಅವನು ಏನು ಮಾಡ್ತಾನೆ ಭಗವಂತನಿಗೆ ಗೊತ್ತು. ನಮ್ಮ ದೇಶಕ್ಕೆ ದಾಳಿ ಮಾಡ್ತಾರೆ, ಇಲ್ಲಿಂದ ದುಡ್ಡು ತೊಗೊಂಡು ನಮಗೆ ದಾಳಿ ಮಾಡ್ತಾರೆ. ಗಿಫ್ಟ್ ಮೇಲೆ 50,000 ರೂಪಾಯಿ ಮೇಲೆ ಏನು ಗಿಫ್ಟ್ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಕೊಟ್ಟರು ಅದರ ಮೇಲೆ TDS ಹಾಕಬೇಕು ಅಂತ ಹೇಳಿದ್ರು. ಸೊ ಎನಿ ಡಮ್ಮಿ ಗಿಫ್ಟ್ಸ್ ವಿಲ್ ಗೆಟ್ ಸ್ಟಾಪ್ಡ್. ಸೊ ಇಫ್ ಯು ಸಿ ಆಲ್ ದ ಟ್ಯಾಕ್ಸ್ ಪ್ರಾವಿಷನ್ಸ್, ಯಾರ್ಯಾರು ಕಷ್ಟ ಕೊಡ್ತಾ ಇದ್ದಾರೆ ದೇಶಕ್ಕೆ ಅವ್ರನ್ನೆಲ್ಲ ಹಿಡಿತಾ ಇದ್ದಾರೆ. ನನ್ ಆಫ್ ದ ಟ್ಯಾಕ್ಸ್ ಪ್ರಾವಿಷನ್ ಸುಮ್ಮನೆ ದೊಡ್ಡ ಟ್ಯಾಕ್ಸ್ ಪ್ರಾವಿಷನ್, ETIA ಸಬ್ಸೆಕ್ಷನ್ 2 ಸಬ್ಸೆಕ್ಷನ್ 3 ಅಲ್ಲಿ ಇಂಥವರಿಗೆ ಡಿಡಕ್ಷನ್ ಸಿಗುತ್ತೆ. ಆಲ್ ದಟ್ ನಾನ್ಸೆನ್ಸ್ ಇಸ್ ಔಟ್. ಬಡ್ಜೆಟ್ ಇಸ್ ಕ್ಲೀನ್, ಬಡ್ಜೆಟ್ ಇಸ್ ಸಿಂಪಲ್. ಅಫ್ಕೋರ್ಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬೀಯಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ಸ್, ಲಾಯರ್ಸ್ ಬೀಯಿಂಗ್ ಲಾಯರ್ಸ್, ಅದರಲ್ಲಿ 1,000 ಮಿಸ್ಟೇಕ್ ಕಂಡುಹಿಡಿತೀವಿ. ಬಟ್ ಆಲ್ವೇಸ್ ಅದರಲ್ಲಿ ಒಳ್ಳೇದೇನಿದೆ ಅಂತ ನೋಡೋದು ಇಸ್ ದ ಮೋರ್ ಇಂಪಾರ್ಟೆಂಟ್ ಥಿಂಗ್ ದೆನ್ 100 ಮಿಸ್ಟೇಕ್ಸ್ ವಿ ಫೈಂಡ್. ಏಂಜಲ್ ಟ್ಯಾಕ್ಸ್ ಇದೊಂದು ಸ್ವಲ್ಪ ತೊಂದರೆ ಆಗುತ್ತೆ ನಮಗೆ. ಈ ಏಂಜಲ್ ಟ್ಯಾಕ್ಸ್ ಅಂದರೆ ಇವಾಗ ಸ್ವಿಗ್ಗಿ ಅಂತಲೇ ಇಟ್ಕೊಳ್ಳಿ, ಡನ್ಝೋ ಅಂತಲೇ ಇಟ್ಕೊಳ್ಳಿ, ಫಾರಿನ್ನಿಂದ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ. ಫಾರಿನ್ನಿಂದ ನಮ್ಗೆ ಇನ್ವೆಸ್ಟ್ಮೆಂಟ್ ಬಂದಾಗ ಅದು ಕ್ಯಾಪಿಟಲ್ ಆಗುತ್ತೆ, ಅದಕ್ಕೆ ವರಮಾನ ಹಾಕಿದ್ದಾರೆ.
ಬಟ್ ಅದ್ರ ಮೇಲೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಅದ್ರ ಮೇಲೆ ಟ್ಯಾಕ್ಸ್ ಬರ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ. ದಿಸ್ ವಾಸ್ ಎ ಲಿಟಲ್ ಆಫ್ ಎ ಟಫ್ ಪ್ರಾವಿಷನ್. ಇದು ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಮೇ ಬಿ ಓನ್ಲಿ ಟು ಅವಾಯ್ಡ್ ಸಮ್ ಕಂಪನೀಸ್ ಕಮಿಂಗ್ ಟು ಅನ್ವಾರಂಟೆಡ್ ಕಂಪನೀಸ್ ಇಂಡಿಯಾ ಬರಲಿಕ್ಕಾಗಿ ಈ ಥರ ಮಾಡಿರ್ಬೋದು. ಇಫ್ ಯು ಲುಕ್ ಅಟ್ ಎ ಸಿಂಪಲ್ ಸ್ಟ್ರೇಂಜ್ ಎಕ್ಸಾಂಪಲ್, ಐ ಟೆಲ್ ಯು. ಎಷ್ಟೋ ಜನ ಚೈನಾಯಿಂದ ಇಲ್ಲಿ ಬಂದು ಫೈನಾನ್ಸ್ ಕಂಪ್ನಿಗಳು ಸ್ಟಾರ್ಟ್ ಮಾಡಿದ್ರು. ಸಾವಿರಾರು ಫೈನಾನ್ಸ್ ಕಂಪ್ನಿಗಳು ಸ್ಟಾರ್ಟ್ ಮಾಡಿ, ನೀವು ಮೊಬೈಲಲ್ಲೇ ಟಚ್ ಮಾಡಿದ್ರೆ ನಿಮ್ಗೆ 10,000 ಬರುತ್ತೆ, ಮೊಬೈಲಲ್ಲಿ ಟಚ್ ಮಾಡಿ 20,000 ಬರುತ್ತೆ ಅಂತ ಎಷ್ಟೋ ಡೇಟಾ ದೇಶದ್ದು ಇತ್ತು. ನಾವೆಲ್ಲ ಇಲ್ಲಿ ಕೊಟ್ಟಿದ್ದ ದುಡ್ಡು ಅಲ್ಲಿ ಇಂಟ್ರೆಸ್ಟ್ 30% ತೊಗೊಂಡು ಚೈನಾಗೆ ತೊಗೊಂಡೋದ್ರು. ನೌ ದೇ ಮೇಡ್ ಎ ಸ್ಟ್ರೇಂಜ್ ಕೇಸ್. ಇಫ್ ಯು ಆರ್ ಗೆಟಿಂಗ್ ಪೀಪಲ್ ಟು ಕಮ್ ಫ್ರಮ್ ಅದರ್ ಕಂಟ್ರೀಸ್, ನೀವು ಆ ಥರ ಬ್ಯಾನ್ ಮಾಡಂಗಿಲ್ಲ. ಆ್ಯಂಡ್ ಡ್ಯಾವೋಸ್ ಎಕನಾಮಿಕ್ ಸಮಿಟ್ಟು, G8 ಎಕನಾಮಿಕ್ ಸಮಿಟ್ಟು, G20 ಎಕನಾಮಿಕ್ ಸಮಿಟ್ಟಲ್ಲಿ ಇಂಡಿಯಾಗೆ ಆ ಥರ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಗಲಾಟೆ ಮಾಡಿದ್ರು. ಇವರೇನೂ ಮಾಡಲಿಲ್ಲ. ಅಗೇನ್ ಗೋ ಬ್ಯಾಕ್ ಟು ದ ಸೂತ್ರ ಆಫ್ ದ ಬಜೆಟ್. ಸಿಲೆಬಸ್ ಇಸ್ ಇಂಪಾರ್ಟೆಂಟ್ ಆರ್ ಇಂಪ್ಲಿಮೆಂಟೇಷನ್ ಇಸ್ ಇಂಪಾರ್ಟೆಂಟ್. ಇವರೆಲ್ಲ ಸರಿಯಪ್ಪ ನೀವು ಹಂಗೆ ಮಾಡ್ತೀರಾ, ಒಳ್ಳೇದಾಯಿತು, ನಮಗೇನು ತೊಂದರೆ ಇಲ್ಲ, ಎಲ್ಲರೂ ಅಪ್ರೂವಲ್ ತಗೊಳ್ಳಿ. ಚೈನಾದಿಂದ ಯಾರ್ಯಾರು ಅಪ್ರೂವಲ್ ತಗೋತಾರೋ ಈ ಕಡೆ ಬಂದು ಅಪ್ರೂವಲ್ ತಗೊಳ್ಳಿ ಅಂದರು. ಅಷ್ಟೇ ಮಾಡಿದ್ದು, ಇನ್ನೇನೂ ಮಾಡಲಿಲ್ಲ. ನೀವೆಲ್ಲ ಅಪ್ರೂವಲ್ ತಗೋಬೇಕಂದ್ರೆ ಈ ಬಾಗಿಲಿಗೆ ಬನ್ನಿ, ಚೈನಾ ಅಪ್ರೂವಲ್ ತಗೋಬೇಕಂದ್ರೆ ಆ ಬಾಗಿಲಿಗೆ ಬನ್ನಿ ಅಂದರು. ದಟ್ ಈಸ್ ನಾಟ್ ಇಲ್ಲೀಗಲ್. ಆ ಬಾಗಿಲು ಟೈಟ್ ಮಾಡಿಟ್ರು. ದಟ್ ಈಸ್ ದ ಇಂಪ್ಲಿಮೆಂಟೇಷನ್. ಸೊ ನೌ ಆಲ್ ದ ಫೈನಾನ್ಸ್ ಕಂಪನೀಸ್ ವಿತಿನ್ ಎ ಪೀರಿಯಡ್ ಆಫ್ 6 months ಆರ್ ಡೆಡ್. ಆ ಥರ ಡಮ್ಮಿ ಫೈನಾನ್ಸ್ ಕಂಪನೀಸ್ ಒಂದಕ್ಕೆ ಸಿಗೋದಿಲ್ಲ ನಮಗೀಗ. ನೆಕ್ಸ್ಟ್ ಒನ್ ಪ್ಲೀಸ್. MSME ಇಸ್ ವೆರಿ ಇಂಪಾರ್ಟೆಂಟ್. ಇದು ಒಂದು ಡಿಸಲವೆನ್ಸ್ ಅಂತ ಇದೆ. ನಮ್ಮ ದೇಶದಲ್ಲಿ 130 ಕೋಟಿ 140 ಕೋಟಿಯಲ್ಲಿ 8 ಕೋಟಿ ಜನ ವ್ಯಾಪಾರಸ್ಥರಿದ್ದಾರೆ. ಇವಾಗ 8 ಕೋಟಿ ಜನ ವ್ಯಾಪಾರಸ್ಥರಿದ್ದರೇ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗೋದು. ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕಂದ್ರೆ ವ್ಯಾಪಾರಸ್ಥರು ಇರಬೇಕು. One Teresa Foundation may feed people, but only one Mukesh Ambani will give jobs for 20 lakh people. 20 ಲಕ್ಷಕ್ಕೆ ಜಾಬ್ಸ್ ಕೊಟ್ರೇನೆ ಎಜುಕೇಷನ್ ಬರೋದು, 20 ಲಕ್ಷಕ್ಕೆ ಜಾಬ್ಸ್ ಕೊಟ್ರೇನೆ ಟ್ಯಾಕ್ಸ್ ಬರೋದು. ಸೊ MSME ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ರೂಲ್ ಪ್ರೊವಿಷನ್ ಮಾಡಿದ್ರಿ ಇದರಲ್ಲಿ ಅಂತ ಹೇಳಿದ್ರೆ, ಈಗ ನಂದೊಂದು MSME ಇದೆ. ನಾನೊಂದು ಕಂಪ್ನಿಗೆ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಿಬಿಟ್ಟು ನಂದು 2 ಲಕ್ಷ ರೂಪಾಯಿ ಅಂತ ಬಿಲ್ ಕೊಟ್ಟಿದ್ದೀನಿ ಅವ್ರಿಗೆ. 2 ಲಕ್ಷ ರೂಪಾಯಿ ಬಿಲ್ ನನಗೆ ಬಂದೇ ಇಲ್ಲ, ದುಡ್ಡೇ ಬಂದಿಲ್ಲ, ಆಟ ಆಡಿಸ್ತಾ ಇದ್ದೆ ನಾನು. ಗೌರ್ಮೆಂಟ್ ಒಂದೇ ಒಂದು ಸಿಂಪಲ್ ಆಗಿ ಹೇಳಿದ್ರು, ನಿಮ್ಗೆ MSME ಆಗಬೇಕು ಅಂತ ಹೇಳಿದ್ರೆ ಅವನಿಗೆ ದುಡ್ಡು ಕೊಟ್ಟರೆ ಮಾತ್ರ ನೀವು ಎಕ್ಸ್ಪೆಂಡಿಚರ್ ಅಂತ ಕ್ಲೈಮ್ ಮಾಡಿ, ಅವ್ನಿಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ನೀವು ಎಕ್ಸ್ಪೆಂಡಿಚರ್ ಅಂತ ಕ್ಲೈಮ್ ಮಾಡಲೇಬೇಡಿ. ದಿಸ್ ಪ್ರಾವಿಷನ್ ಇಸ್ ಓನ್ಲಿ ಎ 2-line ಪ್ರಾವಿಷನ್. 8 ಕೋಟಿ ಜನಕ್ಕೆ ಬೆನಿಫಿಟ್ ಆಗುತ್ತೆ. 8 ಕೋಟಿ ಜನ MSMEಗಳು ದೊಡ್ಡವರಿಂದ ಏನೂ ತೊಂದರೆ ಇಲ್ಲದೆ ದುಡ್ಡು ಬರ್ತಾ ಇದೆ ಈಗ. ದಿಸ್ ದ ಇಂಪಾರ್ಟೆನ್ಸ್ ಆಫ್ MSME ಪ್ರಾವಿಷನ್ಸ್. ನೆಕ್ಸ್ಟ್ ಒನ್ ಸರ್. ಇಲ್ಲಿ ನೋಡಿದ್ರೆ ಎಂಟರ್ಪ್ರಿನರ್ಸ್ ಕಂಟ್ರಿ ಅಂದರೆ 69th ನಮ್ಮ ಕಂಟ್ರಿನೇ ಇದೆ ಎಂಟರ್ಪ್ರಿನರ್ಸ್. ಚಿಲ್ಲಿ, ಇಂಡಿಯಾ, ಕೆನಡಾ, ಲಕ್ಸಂಬೋರ್ಗ್, ಅಂಗೋಲಾ, ಯುನೈಟೆಡ್ ಸ್ಟೇಟ್ಸ್ ನಮಗಿಂತ ಎಷ್ಟೋ ಕೆಳಗಿದ್ದಾರೆ. ಅಷ್ಟು ಎಂಟರ್ಪ್ರಿನರ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಇಟ್ ಈಸ್ ವೆರಿ ವೈಟಲ್ ಟು ಗೆಟ್ ಎಂಟರ್ಪ್ರಿನರ್ಸ್ ಇನ್ ದ ಕಂಟ್ರಿ. ಒನ್ ಎಕ್ಸಾಂಪಲ್ ಐ ಕ್ಯಾನ್ ಟೆಲ್ ಯು ಈಸ್, ಕೋವಿಡ್ ಆದಾಗ ಈ ವೆಜಿಟೇಬಲ್ ಕಾರ್ಡ್ ವೆಂಡರ್ಸ್ ಅಂತ ಇರ್ತಾರೆ. ಇವಾಗ ವೆಜಿಟೇಬಲ್ ಎಲ್ಲ ಮಾರ್ಕೊಂಡು ಕೂತಿರ್ತಾರೆ. ಅವರಿಗೆ ಗೌರ್ಮೆಂಟ್ ಅವ್ರು ಏನು ಹೇಳಿದ್ರು ಅಂದರೆ 10,000 ರೂಪಾಯಿ ಅಷ್ಟು ನಾವು ಕೊಡ್ತೀವಿ ದುಡ್ಡು ಅಂತ ಹೇಳಿದ್ರು. ಈ ಕೋವಿಡ್ ಟೈಮಲ್ಲಿ 10,000 ರೂಪಾಯಿ ಅವ್ನಿಗೆ ಹೆಂಗಪ್ಪ ತಲುಪಿಸೋದು ನಾನು? ಅವನಿಗೆ ತಲುಪಿದೆ ಅಂತ ನನಗೆ ಹೆಂಗೆ ಗೊತ್ತಾಗತ್ತೆ? ಅವನಿದ್ದಾನೆ ಅಂತ ನನಗೆ ಹೆಂಗೆ ಗೊತ್ತಾಗತ್ತೆ? ಜಸ್ಟ್ ಒನ್ ಸ್ಮಾಲ್ ಆ್ಯಪ್ ಲಿಂಕ್ ಟು ಆಧಾರ್, the 10,000 rupees was transferred to close to 7.2 million people within one day. Next one, please. Increase in threshold of presumptive tax. This is a very, very important provision. ನಮ್ಮ ದೇಶದಲ್ಲಿ ಇವತ್ತು ಏನಾಗಿತ್ತು ಅಂತ ಹೇಳಿದ್ರೆ 90% of the thing, ಇವನು ಸ್ಯಾಲರಿಡ್ ಎಂಪ್ಲಾಯೀಸಾ, ಇವನು ಹೆಂಗೆ ಟ್ಯಾಕ್ಸ್ ಹಲೋ ಇವನು ಸ್ಯಾಲರಿಡ್ ಎಂಪ್ಲಾಯಿನ, ಇವನು ಟ್ಯಾಕ್ಸ್ ಹೆಂಗ್ ಮೋಸ ಮಾಡ್ತಾ ಇದ್ದಾನೆ ನಾನು ಇವನು ಬಿಸ್ನೆಸ್ ಮ್ಯಾನಾ, ಇವನು ಹೆಂಗ್ ಸ್ಯಾಲರಿ ಟ್ಯಾಕ್ಸ್ ಮೋಸ ಮಾಡ್ತಾ ಇದ್ದಾನೆ ನಾನು ಹಿಡಿಬೇಕು. ಸೊ ದ ಎಂಟೈರ್ ಈಥೋಸ್ ಆಫ್ ದ ಗವರ್ಮೆಂಟ್ ವಾಸ್ ಯಾರ್ಯಾರನ್ನ ಹಿಡಿಬೇಕು, ಯಾರ್ಯಾರೇ ಓದಿಬೇಕು. ಫಾರ್ ದ ಫಸ್ಟ್ ಟೈಮ್ ವಿ ಹ್ಯಾವ್ ಸ್ಟಾರ್ಟೆಡ್ ಮೂವಿಂಗ್ ಟು ಎ ಪ್ರಿಸಂಪ್ಟಿವ್ ಟ್ಯಾಕ್ಸೇಷನ್ ರೆಜಿಮ್. ಅಂದರೆ ಬಿಸ್ನೆಸ್ ಮ್ಯಾನ್ಗೆ 3 ಕೋಟಿ ರೂಪಾಯಿ ವ್ಯಾಪಾರ ಆಗುತ್ತೆ. ಅವನಿಗೆ 3 ಕೋಟಿ ರೂಪಾಯಿ ವ್ಯಾಪಾರ ಆಯಿತು ಅಂದರೆ ಅದರ ಮೇಲೆ 8%, ಅಂದರೆ 24 ಲಕ್ಷ. ನೀನು 24 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಬಿಡು. 24 ಲಕ್ಷದ ಮೇಲೆ ಟ್ಯಾಕ್ಸ್ ಎಲ್ಲಿ ಬೀಳುತ್ತೆ? 6 ಲಕ್ಷನೋ 7 ಲಕ್ಷನೋ ಟ್ಯಾಕ್ಸ್ ಬೀಳುತ್ತೆ. ನೀನು 3 ಕೋಟಿ ರೂಪಾಯಿಗೆ ನಾನೇನು ಕೇಳೋದೇ ಇಲ್ಲ ನಿನಗೆ. ಸೊ ಕಲ್ಚರಲಿ ದ ಶಿಫ್ಟ್ ಈಸ್ ವೆರಿ ಹೈ, ಟೆಲಿಂಗ್ ದಟ್ ಐ ಟ್ರಸ್ಟ್ ಯು. I trust you totally, so please pay me tax. The trust is coming because of 2 reasons. Reason number 1, general compliances in the country is going up. Reason number 2, very important reason. ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ರೈಟ್ ಸೈಡಲ್ಲಿ ಎಲ್ಲ ಇನ್ಕಮ್ ಇರುತ್ತೆ, ಲೆಫ್ಟ್ ಸೈಡಲ್ಲಿ ಎಲ್ಲ ಎಕ್ಸ್ಪೆನ್ಸ್ ಇರುತ್ತೆ. ರೈಟ್ ಸೈಡಲ್ಲಿ ನನಗೆ ಸೇಲ್ಸ್ ಎಷ್ಟಾಯಿತು, ನನಗೆ ಸರ್ವಿಸಸ್ಸಿಂದ ದುಡ್ಡು ಎಷ್ಟು ಬಂತು,
ಫಿಕ್ಸೆಡ್ ಡೆಪಾಸಿಟ್ನ ಹಣ ಎಷ್ಟು ಬಂತು, ಶೇರ್ಸಿಂದ ಹಣ ಎಷ್ಟು ಬಂತು, ಲೆಫ್ಟ್ ಸೈಡಲ್ಲಿ ನಾನು ಸಂಬಳ ಎಷ್ಟು ಕೊಟ್ಟೆ, ನಾನು ಪರ್ಚೇಸಸ್ ಎಷ್ಟು ಮಾಡಿದೆ, ರೆಂಟ್ ಎಷ್ಟು ಕೊಟ್ಟೆ, ಅದರ ಮೇಲೆ ನೆಟ್ ಪ್ರಾಫಿಟ್. ಇಷ್ಟೇ ಫಿಗರ್ಸು. ಲುಕ್ ಅಟ್ ದ ಬ್ಯೂಟಿ ಆಫ್ ದ ಗೌರ್ಮೆಂಟ್ ಲಾಜಿಕ್. ಸೇಲ್ಸ್ ಎಷ್ಟಾಯಿತು, ಸರ್ವಿಸಸ್ ಎಷ್ಟಾಯಿತು, ಇಂಟ್ರೆಸ್ಟ್ ಎಷ್ಟಾಯಿತು, ಡಿವಿಡೆಂಟ್ ಎಷ್ಟಾಯಿತು, ಲೆಫ್ಟ್ ಸೈಡ್ ಸ್ಯಾಲರೀಸ್ ಎಷ್ಟಾಯಿತು, ಖರ್ಚು ಎಷ್ಟಾಯಿತು, ರೆಂಟ್ ಎಷ್ಟಾಯಿತು, ಪ್ರಾಫಿಟ್ ಎಷ್ಟು ಬಂತು. ನೌ ದ ಗೌರ್ಮೆಂಟ್ ಇಸ್ ಟೆಲಿಂಗ್ ಸೇಲ್ಸ್ ಇಸ್ ಕಮಿಂಗ್ ಥ್ರೂ ಜಿ ಎಸ್ ಟಿ. ನೀವು ಜಿ ಎಸ್ ಟಿ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ಸೇಲ್ಸ್ ನಾನು ನೋಡೋ ಅಗತ್ಯನೇ ಇಲ್ಲ. ಸರ್ವಿಸಸ್ ಇಸ್ ಕಮಿಂಗ್ ಥ್ರೂ ಜಿ ಎಸ್ ಟಿ, ನಾನು ನೋಡೋ ಅಗತ್ಯನೇ ಇಲ್ಲ. ಇನ್ಕಮ್ ಇಸ್ ಕಮಿಂಗ್ ಥ್ರೂ ಬ್ಯಾಂಕ್ಸ್ ಆ್ಯಂಡ್ ಫಿಕ್ಸೆಡ್ ಡೆಪಾಸಿಟ್ ಇಸ್ ದೇ ಆರ್ ಫೈಲಿಂಗ್ ದ ರಿಸೀಟ್ಸ್, ನಾನು ನೋಡೋ ಅಗತ್ಯನೇ ಇಲ್ಲ. ಮ್ಯೂಚುವಲ್ ಫಂಡ್ಸ್ ಸೆಬಿಯಿಂದ ಡೈರೆಕ್ಟಾಗಿ ಇಲ್ಲೇ ಬಂದು ಕೂತ್ಕೋತಾ ಇದೆ, ನಾನು ನೋಡೋ ಅಗತ್ಯ ಇಲ್ಲ. ಸ್ಯಾಲರೀಸ್ ಅಂದರೆ ಪಿ ಟಿ ಇದೆ, ಪಿ ಎಫ್ ಇದೆ, ಇ ಎಸ್ ಐ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ, ಅದನ್ನು ನಾನು ನೋಡೋ ಅಗತ್ಯ ಇಲ್ಲ. ರೆಂಟು ಜಿ ಎಸ್ ಟಿ ಇದೆ, ರೆಂಟ್ಗೆ ಟಿ ಡಿ ಎಸ್ ಇದೆ, ಕಾರ್ಪೊರೇಷನ್ ಟ್ಯಾಕ್ಸಸ್ ಇದೆ, ನಾನು ನೋಡೋ ಅಗತ್ಯ ಇಲ್ಲ. ಇವಾಗ ಎಲ್ಲ ಸಿಂಕ್ ಆಗೋಯ್ತು ಅಂದರೆ ಗೌರ್ಮೆಂಟ್ ಏನು ನೋಡೋ ಅಗತ್ಯನೇ ಇಲ್ಲ, ಅದೇ ಆಟೋಮೆಟಿಕ್ ಆಗಿ ಆಗೋಯ್ತಲ್ಲ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಇಂಪ್ಲಿಮೆಂಟೇಷನ್. ಸೊ ಎನಿಬಡಿ ಹೂ ಇಸ್ ಅರ್ನಿಂಗ್ ಅಪ್ ಟು 3 crores, 24 ಲಕ್ಷದ ಮೇಲೆ 7 ಲಕ್ಷ ಅಥವಾ 6 ಲಕ್ಷ ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಮ ಕೆಲಸನೇ ಮುಗಿದೆ, ನೀವೇನು ಮಾಡೋಣ ಅಗತ್ಯ ಇಲ್ಲ. ನೆಕ್ಸ್ಟ್ ಒನ್ ಪ್ಲೀಸ್. ಕ್ಯಾಪಿಟಲ್ ಗೇನ್ಸ್ ಸ್ವಲ್ಪ ಟೆಕ್ನಿಕಲ್ ಪಾಯಿಂಟ್ ಇದೆ, ಬಟ್ ಐ ವಿಲ್ ಸ್ಕಿಪ್ ದಿಸ್ ಔಟ್ ಅಂಟೆಲ್. ಇದರಲ್ಲಿ ಒಂದೇ ಒಂದು ಪಾಯಿಂಟ್ ಏನಾಗಿದೆ ಅಂತ ಹೇಳಿದ್ರೆ, ನ್ಯಾಷನಲ್ ಹೈವೇ ಅಥಾರಿಟೀಸಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಕ್ಯಾಪಿಟಲ್ ಗೇನ್ಸ್ ಎಕ್ಸಂಪ್ಷನ್ ಸಿಗೋದು, ಅದನ್ನು ತೆಗೆದುಬಿಟ್ಟಿದ್ದಾರೆ ಈಗ. ಏನಕ್ಕೆ ಅಂತ ಯೋಚನೆ ಮಾಡ್ಬೋದು. ದ ಡೀಪರ್ ಥಾಟ್ ಬಿಹೈಂಡ್ ದಿಸ್ ಇಸ್, ನಾವು ನ್ಯಾಷನಲ್ ಹೈವೇ ಅಥಾರಿಟೀಸ್ ಹತ್ರ ಅಷ್ಟೊಂದು ಕ್ಯಾಶ್ ತುಂಬಿಕೊಂಡಿದೆ, ಅವ್ರಿಗೆ ಪಬ್ಲಿಕ್ಕಿಂದ ಡೆಪಾಸಿಟ್ ಮಾಡಿ ಆ ಡೆಪಾಸಿಟಲ್ಲಿ ನಾವು ಕ್ಯಾಶ್ ಮಾಡೋ ಅಂತ ಅಗತ್ಯನೇ ಇಲ್ಲ. ಆಲ್ NHAI ಇಸ್ ಟೋಟಲಿ ಟ್ಯಾಕ್ಸ್ಡ್. ನಾವು ಅನ್ಕೋಬೋದು ಇದ್ದಕ್ಕಿದ್ದಂಗೆ 20,000 ಕೋಟಿಯಿಂದ 1,40,000 ಕೋಟಿ ಹೆಂಗಾಗತ್ತೆ. ದೇ ಆರ್ ಆಲ್ಸೋ ಪ್ಲಾನಿಂಗ್ ಎ ಹೈವೇ ಫ್ರಮ್ ಡೆಲ್ಲಿ ಟು ಬಾಂಬೆ ವಿಚ್ ವಿಲ್ ರೀಚ್ ಇನ್ 12 hours. ಇದರಿಂದ ಟಾಲ್ ಎಷ್ಟು ಬರುತ್ತೆ? ಜಸ್ಟ್ ಒನ್ ಸಿಂಪಲ್ ಕ್ಯಾಮರಾ, ಒನ್ ಫಾಸ್ಟ್ಯಾಗ್, ದ ಎಂಟೈರ್ ಕಂಟ್ರಿ ಇಸ್ ಚೇಂಜ್ಡ್. ಸುಮಾರು ದಿವಸದ ಮುಂಚೆ ಒಂದು ಆರ್ಟಿಕಲ್ ಓದಿದ್ದೆ. ಈ ಸಫಾರಿ ಸೂಟ್ ಕೇಸ್ ಎಳ್ಕೊಂಡು ಹೋಗುವಾಗ ವೀಲ್ಸ್ ಬಂತು. ಆ ವೀಲ್ಸ್ ಬಂದ ತಕ್ಷಣ ದ ಎಂಟೈರ್ ಪೀಪಲ್ ಹೂ ಆರ್ ಹೆಲ್ಪಿಂಗ್ ಅಸ್ ಇನ್ ದ ಲಗೇಜ್, ಕೂಲೀಸ್ ಇರೋರು ರೈಲ್ವೆ ಸ್ಟೇಷನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಅವ್ರ ಕೆಲಸನೇ ಕಮ್ಮಿ ಆಗೋಯ್ತು. ಒನ್ ವೀಲ್ಸ್ ಕುಡ್ ಚೇಂಜ್ ದ ಲೈಫ್ ಸ್ಟೈಲ್. ಅವ್ರೇನು ಕೆಲಸ ಇಲ್ಲದೆ ಹೋಗಿಲ್ಲ, ಬೇರೆ ಕೆಲಸಕ್ಕೆ ಹೋದ್ರು. ಲೈಕ್ ದಟ್ ಒನ್ ಸಿಂಪಲ್ ಫಾಸ್ಟ್ಯಾಗ್, ಒನ್ ಸ್ಟಿಕ್ಕರ್, ಒನ್ ಕ್ಯಾಮ್ರಾ ಗಾಟ್ 1,40,000 crores taxable revenue to the country. That is how NHAI does not even need money, excess money ಇದೆ ಈಗ. ನೆಕ್ಸ್ಟ್ ಒನ್ ಪ್ಲೀಸ್. ಜಾಯಿಂಟ್ ಡೆವಲಪ್ಮೆಂಟ್ ಈಸ್ ಓಕೆ, ಇಟ್ಸ್ ಎ ಟೆಕ್ನಿಕಲ್ ಪ್ರೊವಿಷನ್. ಯಾರಾದ್ರು ಜಾಯಿಂಟ್ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಒಂದು ಕ್ವಶನ್ ಕೇಳಿ, ಐ ವಿಲ್ ಆನ್ಸರ್ ಟು ದಟ್. ನೆಕ್ಸ್ಟ್ ಒನ್. ಮುಂಚೆ ಏನಾಗೋದು ಅಂದರೆ ಗೋಲ್ಡ್ ಇತ್ತು, ಆ ಗೋಲ್ಡಿಂದ ನಾನು ಡಿಜಿಟಲ್ ಡಿಮ್ಯಾಟ್ ಕನ್ವರ್ಟ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತಾ ಇದ್ರು. ಈಗ ಹೇಳ್ತಾ ಇದ್ರೆ ಗೋಲ್ಡ್ ಇದ್ದದ್ದು ನೀವು ಡಿಮ್ಯಾಟ್ ಕನ್ವರ್ಟ್ ಮಾಡಿದ್ರು ಟ್ಯಾಕ್ಸ್ ಇಲ್ಲ ಅಂತ. ಸೊ ದಿಸ್ ಇಸ್ ಅ ಗುಡ್ ಪ್ರಾವಿಷನ್. ದ ಎಂಟೈರ್ ಎಸೆನ್ಸ್ ಆಫ್ ದಿಸ್ ಪ್ರಾವಿಷನ್ ಇಸ್ ಅಗೇನ್ ಟ್ಯಾಕ್ಲಿಂಗ್ ಬ್ಲ್ಯಾಕ್ ಮನಿ ವಿಚ್ ಇಸ್ ಕೆಪ್ಟ್ ಇನ್ ಗೋಲ್ಡ್. ನೀವು 50 ಕೋಟಿ ಇಟ್ಟರೆ ಇಷ್ಟ ಆಗುತ್ತೆ, 50 ಕೋಟಿ ಗೋಲ್ಡ್ ಇಟ್ಟರೆ ಇಷ್ಟ ಆಗುತ್ತೆ. ಒಂದು ಸಿಂಪಲ್ ಪ್ರಾವಿಷನ್, ಎವ್ರಿಥಿಂಗ್ ಇಸ್ ಟ್ಯಾಕಲ್ಡ್ ಔಟ್. ರೀಸೆಂಟ್ಲಿ ಆಲ್ ಆಫ್ ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ದ ಕರೆನ್ಸಿ ಕ್ಯಾಶ್. ಅಶೋಕ ಚಕ್ರದ್ದು ಒಂದು ಸಿಂಬಲ್ ಬಂದಿತ್ತು. ನೋ ಮೋರ್ ಕರೆನ್ಸೀಸ್ ವಿಲ್ ಬಿ ದೇರ್ ಇನ್ 3 years. ನೋಟೇ ಇರೋದಿಲ್ಲ, ಎಲ್ಲ ಮೊಬೈಲಿಂದಾನೇ ಕರೆನ್ಸಿ ಬಂದ್ಬಿಡುತ್ತೆ. ಡಿಮಾನಿಟೈಸೇಷನ್ ಅಗತ್ಯನೇ ಇಲ್ಲ ಆಗ. ಎವ್ರಿ ಸಿಂಗಲ್ ಪೈಸಾ ಇಸ್ ಟೈಡ್ ಅಪ್ ಟು ದ ಗವರ್ಮೆಂಟ್. ನೆಕ್ಸ್ಟ್ ಒನ್. ಪ್ರಿವೆನ್ಷನ್ ಆಫ್ ಡಬಲ್ ಇಂಟ್ರೆಸ್ಟ್. ಲೆಟ್ ಅಸ್ ಇಗ್ನೋರ್ ದಿಸ್ ಫಾರ್ ವಾಂಟ್ ಆಫ್ ಟೈಮ್, ಬಿಕಾಸ್ ಯಾರು ಕೋಆಪರೇಟಿವ್ ಸೊಸೈಟೀಸ್ ಇಲ್ಲಿ ಇರೋದಿಲ್ಲ. ಯಾರಾದರೂ ಇದ್ರೆ ಸಪರೇಟಾಗಿ ಬನ್ನಿ ಮಾತಾಡ್ಬಿಡೋಣ. ನೆಕ್ಸ್ಟ್ ಒನ್ ಪ್ಲೀಸ್. ಕ್ರೆಡಿಟ್ ಮಿಸ್ ಮ್ಯಾಚ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾವಿಷನ್. ನಾನು ನಿಮಗೆ ಆಡಿಟ್ ಮಾಡಿಕೊಟ್ಟಿದ್ದೀನಿ. ನಿಮಗೆ ಆಡಿಟ್ ಮಾಡಿಬಿಟ್ಟು ನಿಮಗೆ ಬಿಲ್ ರೈಸ್ ಮಾಡಿದ್ದೀನಿ. ಬಿಲ್ ರೈಸ್ ಮಾಡಿದ್ರೆ ನೀವು ನೆಕ್ಸ್ಟ್ ಇಯರ್ ನನಗೆ ಪೇಮೆಂಟ್ ಕೊಡ್ತೀರಾ. ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿರೋದು ಹೋದ ವರ್ಷ, ನೀವು ನನಗೆ ಪೇಮೆಂಟ್ ಕೊಟ್ಟೋದು TDS ಕೊಡೋದು ನೆಕ್ಸ್ಟ್ ವರ್ಷ. ಅವ್ನು ನೆಕ್ಸ್ಟ್ ವರ್ಷ ಬಂದಾಗ ಕೇಳ್ತಾನೆ, ಅಲ್ಲಪ್ಪ TDS ಇದೆ, ಇದಕ್ಕೆ ಇನ್ಕಮೇ ಇಲ್ಲ ಅಂತ. ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋದು ನನಗೆ. ನೌ ದೇ ಹ್ಯಾವ್ ಪ್ಲಗ್ಡ್ ಇಟ್ ವಿತ್ ಜಸ್ಟ್ ಒನ್ ಸೆಂಟೆನ್ಸ್. ನೆಕ್ಸ್ಟ್ ಒನ್ ಪ್ಲೀಸ್. TDS on foreign remittances. Any foreign remittances you will have to make a TDS. It is like an advance tax. ಇಲ್ಲಿಂದ ಎಲ್ಲೋ ದುಡ್ಡು ಕಳಿಸ್ತಾ ಇದ್ದೀರಾ, ಅಲ್ಲಿ ದುಡ್ಡು ಕಳಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಬಿಡಪ್ಪ ನೀನು. ದಿಸ್ ಓನ್ಲಿ ಒನ್ ಮೆಥಡ್ ಆಫ್ ಕಲೆಕ್ಟಿಂಗ್ ಟ್ಯಾಕ್ಸಸ್. ನಿಮ್ಗೇನು ನಷ್ಟ ಆಗೋದಿಲ್ಲ. ಇವಾಗ ಇನ್ಕಮ್ ನೀವು ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿಸ್ತೀರಾ. ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮ್ಮ 10 ಕೋಟಿ 1 ಕೋಟಿ ಲ್ಯಾಂಡ್ ಅಂತ ಇಟ್ಕೊಳ್ಳಿ. ಅದ್ರ ಮೇಲೆ 1% TDS ಕಟ್ಟು ಅಂತಾರೆ. 1% ಇಂದ ಏನೂ ಸಿಗಲ್ಲ ಅಲ್ಲಿ, ಬಟ್ 1% ಇಂದ ರೆಕಾರ್ಡ್ ಎಸ್ಟಾಬ್ಲಿಷ್ ಆಗೋಯ್ತಲ್ಲ. TDS ಬಂದ ತಕ್ಷಣ ನಿಮ್ಮ ರೆಕಾರ್ಡ್ ಎಸ್ಟಾಬ್ಲಿಷ್ ಆಗೋಯ್ತು. 1% ಸಿಕ್ಕಿದ ತಕ್ಷಣ ನಿಮ್ಮ 90% ಸಿಕ್ದಂಗೆ ಆಯಿತು. ನೆಕ್ಸ್ಟ್ ಪ್ಲೀಸ್. LIC ಮೆಚ್ಯೂರಿಟಿ. ಕೀಮೆನ್ ಇನ್ಶೂರೆನ್ಸ್ ಅಂತ ಇರೋದು.
ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಅಲ್ಲಿ ಏನ್ ಮಾಡೋರು ಅಂತ ಹೇಳಿದ್ರೆ MD ಹೆಸರಲ್ಲಿ ಕೀಮೆನ್ ಇನ್ಶೂರೆನ್ಸ್ ಅಂತ ತಗೊಂಡ್ಬಿಟ್ಟು ನಾನು ಪ್ರೀಮಿಯಂ 3 ಕೋಟಿ ಕಟ್ತೀನಿ ಈ ವರ್ಷ, ನೆಕ್ಸ್ಟ್ ವರ್ಷನೂ 3 ಕೋಟಿ ಕಟ್ತೀನಿ, 3rd ಇಯರ್ 3 ಕೋಟಿ ಕಟ್ತೀನಿ, 4th ಇಯರ್ ನಂಗೆ 12 ಕೋಟಿ ವಾಪಸ್ ಕೊಟ್ಬಿಡಿ. ಸೊ ಈ 3 ಟ್ಯಾಕ್ಸ್ ಫ್ರೀ ಆಗೋಗುತ್ತೆ. ನೌ ದೇ ಪ್ಲಗ್ಡ್ ಇಟ್. ಈ ದೊಡ್ಡ ದೊಡ್ಡ ಕೀಮೆನ್ ಇನ್ಶೂರೆನ್ಸ್ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಅಲ್ಲಿ ಯಾರು ಹಿಂಗೆ ಮಾಡ್ತಾ ಇದ್ರು, ದೇ ಟೋಟಲಿ ಕ್ಯಾನ್ಸಲ್ಡ್ ಇಟ್. ನೋ ಮೋರ್ ಇನ್ಶೂರೆನ್ಸ್ ಲಿಮಿಟ್ಸ್ ಲೈಕ್ ದಿಸ್. ನಿಮ್ ದುಡ್ಡು ವಾಪಸ್ ಬರೋವಾಗ ನೀವು ಟ್ಯಾಕ್ಸ್ ಕಟ್ಟಿಪ್ಪ. ಸೊ ಅಗೇನ್ ದೇ ಬ್ಲಾಕ್ಡ್ ಇಟ್. ನೆಕ್ಸ್ಟ್ ಪ್ಲೀಸ್. ಇ-ಕಾಮರ್ಸ್ ವಾಸ್ ಎ ವೆರಿ ಗುಡ್ ಪ್ರಾವಿಷನ್ ಅಂಡರ್ GST. ಇದಕ್ಕಿಂತ ಮುಂಚೆ ಒಂದೇ ಒಂದು ಸ್ಲೈಡ್ ಹಾಕಿದ್ದೆ, ಅದು ಎಲ್ಲಿ ಮಿಸ್ ಆಯಿತು ಗೊತ್ತಾಗಿಲ್ಲ. ದ ಲೆವೆಲ್ ಆಫ್ ಇಂಪ್ಲಿಮೆಂಟೇಷನ್ ಇಸ್ ದಿಸ್ ವೇ. ಹಲವಾರು ಜನ ಫಾರಿನ್ಗೆ ಹೋಗಿರ್ತೀರ. ಇದಾದ್ಮೇಲೆ 2-3 ಸ್ಲೈಡ್ ಇದೆ ಅಷ್ಟೇ. ಹಲವಾರು ಜನ ಫಾರಿನ್ಗೆ ಹೋಗಿರ್ತೀರ. ಫಾರಿನ್ಗೆ ಹೋದಾಗ ನೀವು ಟಿಕೆಟ್ ತಗೊಂತೀರಾ, ಮೇಕ್ ಮೈ ಟ್ರಿಪ್ಪಲ್ಲಿ ಸ್ವೈಪ್ ಮಾಡ್ತೀರಾ, ಕ್ರೆಡಿಟ್ ಕಾರ್ಡಲ್ಲಿ ಟಿಕೆಟ್ ತಗೊಂತೀರಾ, ಟಿಕೆಟ್ ಬಂತು. ಅಲ್ಲಿಂದ ನೀವು ಯು ಗೋ ಟು ಏರ್ಪೋರ್ಟ್. ಏರ್ಪೋರ್ಟಲ್ಲಿ ಹೋದ್ರಿ, ದುಬೈಯಲ್ಲಿ ಇಳ್ಕೊಂಡ್ರಿ. ದುಬೈಯಲ್ಲಿ ಇಳಿದ ತಕ್ಷಣ ಅಲ್ಲಿ ಡ್ಯೂಟಿ ಫ್ರೀ ಶಾಪ್ ಸಿಕ್ತು. ಸಿಂಗಪೂರಲ್ಲಿ ಒಂದು ಡ್ಯೂಟಿ ಫ್ರೀ ಶಾಪ್ ಸಿಕ್ಬಿತ್ತು. ಮೋಸ್ಟ್ಲಿ ಇರ್ಬೋದು, ಅದನ್ನು ನೋಡ್ತೀನಿ. ಸಿಂಗಪೂರಲ್ಲಿ ದುಬೈಯಲ್ಲಿ ಚೆನ್ನಾಗಿ ಶಾಪಿಂಗ್ ಮಾಡಿದ್ರು. ಕ್ಯಾಶ್ ತಗೊಂಡ್ರು ಉಜ್ಜಿದ್ರು, ತಗೊಂಡ್ಬಂದ್ಬಿಟ್ರು. ಏನು ಆಲ್ಮೋಸ್ಟ್ ಒಂದು 50 ಲಕ್ಷ ರೂಪಾಯಿ ಶಾಪಿಂಗ್ ಮಾಡಿದ್ದಾರೆ ಡ್ಯೂಟಿ ಫ್ರೀ ಶಾಪಲ್ಲಿ. ನೀವು ಯಾವಾಗಾದ್ರೂ ದುಬೈಗೆ ಹೋದರೆ ನಮ್ಮ ಇಂಡಿಯನ್ಸ್ ಪರ್ಚೇಸ್ ಮಾಡೋ ಅಷ್ಟು ಗೋಲ್ಡ್ ಯಾರೂ ಪರ್ಚೇಸ್ ಮಾಡಲ್ಲ. ಗೋಲ್ಡು, ಲಿಕ್ಕರು, ಸೆಂಟು ಅಷ್ಟು ಪರ್ಚೇಸ್ ಮಾಡ್ತಾರೆ. ಇಂಡಿಯನ್ಸ್ ಬಿಟ್ಟು ಇನ್ನು ಯಾರೂ ಇರೋದೇ ಇಲ್ಲ ಕ್ಯೂ ಅಲ್ಲಿ. ಎಲ್ಲ ಡ್ಯೂಟಿ ಫ್ರೀ ಶಾಪಲ್ಲಿ ಸಪ್ಲೈ ಮಾಡಿದ್ರು. ಅವ್ರು ಒಂದೇ ಒಂದು ಕೇಳ್ತಾರೆ, ಡ್ಯೂಟಿ ಫ್ರೀ ಶಾಪಲ್ಲಿ ನೀವು ಸಪ್ಲೈ ಮಾಡೋ ಕ್ಯಾಶ್ ಇಸ್ಕೊಂತಾರೆ, ಡೆಪಾಸಿಟ್ ಮಾಡ್ತಾರೆ, ಬೋರ್ಡಿಂಗ್ ಪಾಸ್ ಕೊಡು ಅಂತಾರೆ, ಸ್ಕ್ಯಾನ್ ಮಾಡ್ತಾರೆ. ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡು, ಒಳಗಿಟ್ಕೋ. ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡು, ಒಳಗಿಟ್ಕೋ. ನೆಕ್ಸ್ಟ್ ಏನಾಗತ್ತದು? ನೆಕ್ಸ್ಟ್ ಸ್ಲೈಡ್ಗೆ ಹೋಗಿ ಸರ್. ಸಾರಿ, ಒಂದು ಸ್ಲೈಡ್ ಹಿಂದೆ ಹೋಗಿ ಸರ್. ನೆಕ್ಸ್ಟ್. ಸಾಕು. ನೆಕ್ಸ್ಟ್ ಏನು ಮಾಡ್ತಾರೆ ಅವರು? ಡ್ಯೂಟಿ ಫ್ರೀ ಶಾಪ್ ಆಗಿದ ತಕ್ಷಣ ಇಮಿಗ್ರೇಷನ್ ಇಂದ ಬರುತ್ತೆ ಅದು. ಯಾಕಂದ್ರೆ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಆಗಿದೆ. ಅದೆಲ್ಲ ಒಂದು ಕಡೆ ಬಂದು ಕೂತ್ಕೊಳ್ಳುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಒಂದು ಕಡೆ ಬಂದು ಕೂತ್ಕೊಳ್ಳುತ್ತೆ. GST ರಿಟರ್ನ್ ಒಂದು ಕಡೆ ಬಂದು ಕೂತ್ಕೊಳ್ಳುತ್ತೆ. ಎಲ್ಲೋ ಒಬ್ಬ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅದನ್ನು 3 ಕಟ್ಬಿಟ್ಟು ಒಂದು ಬಂಡಲ್ ಕೊಡ್ತಾನೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ. ಅಲ್ಲಿ ಏನೇನು ಶಾಪಿಂಗ್ ಮಾಡಿದ್ರು ಕ್ಯಾಶಲ್ಲಿ ಅಷ್ಟು ಸಿಕ್ಕಾಕೊಂಡ್ಬಿಡ್ತು. ದಿಸ್ ಇಸ್ ನಥಿಂಗ್ ಟು ಡೂ ಎನಿಥಿಂಗ್. ಒಂದು ಬೋರ್ಡಿಂಗ್ ಪಾಸ್ ಇಂದಾನೆ ಫುಲ್ ಎಲ್ಲರಿಗೂ ಜುಟ್ಟು ಹಿಡಿದ್ಬಿಟ್ರು. ನೀವೇನು ದೊಡ್ಡ ಕೆಲಸ ಮಾಡೋದು ನೆಸೆಸಿಟಿನಿಲ್ಲ, ಒಂದು ಬೋರ್ಡಿಂಗ್ ಪಾಸ್ ಕೊಡಪ್ಪ ನೀನು. ಏನು ಬೋರ್ಡಿಂಗ್ ಪಾಸ್ ಕೊಟ್ಟು ಮಾಡಿಸ್ಕೊಂಬಂದ್ರಿ. ಈ ಥರ 1000 ಪ್ರಾವಿಷನ್ಸ್ ಇದೆ. ಏನು ಮಾಡೋದಕ್ಕೂ ಆಗ್ತಾ ಇಲ್ಲ. ಎಲ್ಲೋದ್ರೂ ನಾನು ಇಟ್ಕೊಳ್ತೀನಿ ನಿನಗೆ ಅಂತ. ಅಂಡ್ ಆಲ್ ಥ್ರೂ ಟೆಕ್ನಾಲಜಿ ಈ ಥರ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡಿರೋದು. ನೀವು ಯಾರಾದ್ರೂ US ಅಲ್ಲಿ ಕೆಲಸ ಮಾಡಿದ್ರೆ US ಟ್ಯಾಕ್ಸ್ ರಿಟರ್ನ್, ನಮ್ಮ ಟ್ಯಾಕ್ಸ್ ರಿಟರ್ನ್ ತುಂಬ ಕಷ್ಟ ಇದೆ ಅಂತಾರೆ. US ಟ್ಯಾಕ್ಸ್ ರಿಟರ್ನ್ 400 ಪೇಜ್ ಬರುತ್ತೆ. ಕೂತ್ಕೊಂಡು ಮ್ಯಾನ್ಯಲ್ ಆಗಿ ಫಿಲ್ ಮಾಡಿ ಸ್ಟೇಟ್ ಟ್ಯಾಕ್ಸಸ್ಸು, ಸೆಂಟ್ರಲ್ ಟ್ಯಾಕ್ಸಸ್, ಅವ್ರು ಯಾರಾದ್ರೂ ಬಂದರೆ ಹೇಳ್ತೀವಿ, ವಿ ಹ್ಯಾವ್ 1 ಕಂಟ್ರಿ, 1 GST, 1 ಇನ್ಕಮ್ ಟ್ಯಾಕ್ಸ್, 1 ಲೇಬರ್ ಲಾ, ಓವರ್. ನಾವು that 47 GST loss illa, 47 VAT loss illa, 600 labor loss illa. Once for all we are cleaned. Whatever was there for the past 100 years is cleaned in 3 years. ಈಗ ನ್ಯೂ ಲೇಬರ್ ಕೋಡ್ ಬಂದ್ರೆ ಓನ್ಲಿ 4 ಲಾಸ್. 4 ಲಾಸ್ ಮುಗಿಸಿದ್ರೆ ನ್ಯೂ ಲೇಬರ್ ಕೋಡೇ ಮುಗಿದೋಯ್ತು. ಸೊ ಇದೇ ತರ ಇ-ಕಾಮರ್ಸ್ ಅಲ್ಲಿ ಈಗ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡ್ತೀರಿ. ಲೂಧಿಯಾನ ಇಂದ ಯಾರೋ ನಿಮ್ಮ ಬೆಂಗಳೂರಲ್ಲಿ ಒಂದು ಜೀನ್ಸ್ ಕಳಿಸ್ತಾರೆ. ಅವನಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕೆ ಅಂದ್ರೆ ಅವನಿಗೆ ಇಂಟ್ರೆಸ್ಟ್ ರೇಟ್ ಸೇಲ್ಸ್ ಆಗ್ಬಿಡೋದು. ಅದು ಇಂಟ್ರೆಸ್ಟ್ ರೇಟ್ ಸೇಲ್ಸ್ ಆಗಿಬಿಟ್ರೆ ಅವನಿಗೆ GST ಅಲ್ಲಿ ತುಂಬ ನಷ್ಟ ಆಗೋದು. ಅದನ್ನು ಕ್ಲೀನಾಗಿ ಕ್ಯಾನ್ಸಲ್ ಮಾಡಿಬಿಟ್ಟು, ನೀನು ಲೂಧಿಯಾನಿಂದ ಇಲ್ಲಿ ಬೇಕಾದ್ರೆ ಜೀನ್ಸ್ ಕಳ್ಸಪ್ಪ, ನಿನ್ನ ಪರವಾಗಿ ನಿಂಗೆ ಲೋಕಲ್ ಸೇಲೇ ಇದು, ನಿನಗೆ GSTನೂ ಬಂದು ಬೆನಿಫಿಟ್ ಆಗುತ್ತೆ, ಇಲ್ಲಿ ತಗೊಂಡವನಿಗೂ ಬೆನಿಫಿಟ್ ಆಗುತ್ತೆ, ಇಬ್ಬರು ಮಜಾ ಮಾಡಿ. ಒಂದು ಸ್ಮಾಲ್ ಪ್ರಾವಿಷನ್. ಯಾಕಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಎಲ್ಲ ತುಂಬ ಬೆಳೆದೋಗ್ತಾ ಇದೆ ಇವತ್ತು. ಸಿಕ್ಕಾಪಟ್ಟೆ ಜಾಸ್ತಿ ಬೆಳೀತಾ ಇದೆ. ಸೊ ಅದರಲ್ಲಿ ಅವರಿಗೆ ಇಂಟ್ರೆಸ್ಟ್ ರೇಟ್ಗೆ ಈಸಿ ಆಗೋಯ್ತು. ಸೊ ಇವಾಗ ನಾನು ಮಣಿಪುರಿಂದ ಬೆಂಗಳೂರಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ಬೋದು, ಅಷ್ಟು ಈಸಿ ಆಗೋಗಿದೆ ಈಗ. ನೆಕ್ಸ್ಟ್ ಪ್ಲೀಸ್. ಟ್ರಸ್ಟ್ ಎಕ್ಸಂಪ್ಷನ್ ಫ್ರಮ್ ರಿಜಿಸ್ಟ್ರೇಷನ್. ಮೊದಲು ಏನಾಗೋದು ಅಂದರೆ ಗದಗ್ನಲ್ಲಿ ಒಂದು ಟ್ರಸ್ಟ್ ಇತ್ತು ಅಂತ ಯೋಚನೆ ಮಾಡಿ. ಅದೇನೋ ಪಾಪ ಆರ್ಫನೇಜ್ ನಡೆಸ್ಕೊತಾ ಇದ್ರು ಅಥವಾ ಓಲ್ಡ್ ಏಜ್ ಹೋಮ್ ನಡೆಸ್ತಾ ಇದ್ರು. ಅವ್ರು ಯಾರೋ ಲಾಯರ್ ಹತ್ರ ಹೋಗ್ಬಿಟ್ಟು ನಾನು ನಿಮ್ಮ ಸರ್ವಿಸ್ ಬೇಕು ಅಂದರು. ಲಾಯರ್ 20,000 ಫೀಸ್ ಕೊಟ್ಟ. 20,000 ಆದ್ಮೇಲೆ 4,000 ರೂಪಾಯಿ GST ಕಟ್ಟಬೇಕು. ಅಂದರೆ ರಿವರ್ಸ್ ಚಾರ್ಜ್ ಅಂತ ಟ್ರಸ್ಟ್ ಕಟ್ಟಬೇಕು. ಲಾಯರ್ಸ್ ಕಟ್ಟಂಗಿಲ್ಲ, ಟ್ರಸ್ಟ್ ಕಟ್ಟಬೇಕಿದು. ಸೊ ಅದಕ್ಕೇನು, ಟ್ರಸ್ಟ್ ಅವ್ರು ಹೋಗ್ಬಿಟ್ಟು ಒಂದು GST ರಿಜಿಸ್ಟ್ರೇಷನ್ ತಗೋಬೇಕು. ಅದಕ್ಕೊಂದು 10,000 ರೂಪಾಯಿ ಖರ್ಚು. ಅದರಲ್ಲಿ 20,000 ತುಂಬಬೇಕು. ಆಮೇಲೆ GST ರಿಟರ್ನ್ಸ್ ಫೈಲ್ ಮಾಡಬೇಕು. ತಿಂಗಳಿಗೆ ರಿಟರ್ನ್ಸ್ ಫೈಲ್ ಮಾಡಲಿಲ್ಲ ಅಂದರೆ ನಿಂಗೆ ಪೆನಲ್ಟಿ ಸಿಗುತ್ತೆ ಅಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಈಗ ಅದನ್ನೇನು ಮಾಡಿದ್ದಾರೆ ಅಂದರೆ, ಯಾರ್ಯಾರಿಗೆ GST ರಿಜಿಸ್ಟ್ರೇಷನ್ ಇಲ್ವೋ, ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಒಂದು ಪೋರ್ಟಲ್ ಕೊಡ್ತೀವಿ, ಸುಮ್ಮನೆ ಪೋರ್ಟಲಲ್ಲೂ ಹಣ ತುಂಬಿಡಿ, ಆಗೋಯ್ತು ನಿಮ್ಮ ಕೆಲಸ. ಸೊ ರಿಜಿಸ್ಟ್ರೇಷನ್ ತೆಗೆದುಬಿಟ್ಟಿದ್ದಾರೆ. ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್ ಸರ್. 7 ಕೋಟಿ ಜನ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಸರ್. ವ್ಯಾಟ್ ನಮಗೆ ನಂಬರ್ ತಗೊಳ್ಬೇಕಂದ್ರೆ ಒಬ್ಬನ ಹತ್ರ 7 ಕೋಟಿ ಅಂದರೆ 10,000 ರೂಪಾಯಿ ಚಾರ್ಜ್ ತಗೊತಾ ಇದ್ವಿ. 7 ಕೋಟಿ ಜನ 10,000 ರೂಪಾಯಿ ಅಂದರೆ ಆಲ್ಮೋಸ್ಟ್ 7,000 crores ಯೂಸ್ ಟು ಬಿ ದ ಫೀಸ್.
ಈಗೇನು ಹೇಳ್ತಾ ಇದ್ದಾರೆ, ಇನ್ಕಾರ್ಪೊರೇಷನ್ ಮಾಡಿ ಅಲ್ಲೇ ಕ್ಲಿಕ್ ಮಾಡಿ ಪಕ್ಕದಲ್ಲಿ ವ್ಯಾಟ್ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ. 7,000 crores is saved for the country. What more do you want? What is the benefit we are getting out of this? Refund, ಇದು ನನ್ನ ರೀಫಂಡ್ ಆಫ್ ಪ್ರೊವಿಷನಲ್ ಬೇಸಿಸ್ ಇತ್ತು, ಅದನ್ನು ತೆಗೆದುಬಿಟ್ಟಿದ್ದಾರೆ. ಈಗ ಫೈನಲ್ ಬೇಸಿಸ್ ಮಾತ್ರ ರೀಫಂಡ್ ಕೊಡ್ತೀನಿ ಅಂತ. ವೆರಿ ಗುಡ್ ಪ್ರಾವಿಷನ್. ಬಿಕಾಸ್ ಪ್ರೊವಿಷನಲ್ ಬೇಸಿಸಲ್ಲಿ 90% ತೊಗೊಂಡ್ಬಿಡ್ತಾ ಇದ್ವಿ, 10% ಬಿಟ್ಬಿಡ್ತಾ ಇದ್ವಿ. ಇವಾಗ ಅದು ಏನೂ ಇಲ್ಲ, ಒಂದೇ ಸತಿ 100% ತೊಗೊಂಡೋಗು. ರೀಸೆಂಟ್ಲಿ ವಿ ಪ್ರೊಸೆಸ್ಡ್ ಎ ರೀಫಂಡ್ ಆಫ್ 106 crores ಫಾರ್ ಎ ಸಾಫ್ಟ್ವೇರ್ ಕಂಪನಿ. 2 ಲೆಟರ್ ಬರೆದ್ವಿ, ಆಗಲಿಲ್ಲ. PMOಗೆ ಒಂದು ಇಮೇಲ್ ಕಳಿಸಿದ್ವಿ, 6 days ರೀಫಂಡ್ ಬಂತು. ಅವ್ನು ಫೋನ್ ಮಾಡಿ ಬೈತಾ ಇದ್ದಾನೆ, ಸರ್ ಯಾಕೆ ಸರ್ ಅಲ್ಲೆಲ್ಲ ಹೇಳ್ತೀರಾ ನೀವು? ಒಂದು ಇಮೇಲ್ ಬರೆದ್ವಿ, 6 ದಿವಸಕ್ಕೆ 106 crores ರೀಫಂಡ್ ಬಂದಿದೆ ನಮಗೆ. ನೆಕ್ಸ್ಟ್ ಪ್ಲೀಸ್. ಇದು ಡ್ಯೂಟಿ ಫ್ರೀ ಹೇಳಿದೆ ಆಗಲೇ, ನಾನು ಆಗಲೇ ಮುಂಚೆನೆ ತಗೊಂಡ್ಬಿಟ್ಟಿದ್ದೆ ಇದು. ನೆಕ್ಸ್ಟ್, ಪ್ರಪೋಸಲ್ಸ್ ಫಾರ್ IGST ನಾನ್ ಟ್ಯಾಕ್ಸಬಲ್ ಆನ್ಲೈನ್ ರೆಸಿಟ್ಸ್. ಇಲ್ಲಿ ಯಾರಾದರೂ ಬಿಸ್ನೆಸ್ ಮೆನ್ ಇದ್ರೆ ಇದು Q&A ತಗೊಳ್ತೀನಿ. ಇಟ್ಸ್ ಜಸ್ಟ್ ಎ ಪ್ರೊವಿಷನಲ್ ಚೇಂಜ್, ನಾಟ್ ಎ ಬಿಗ್ ಟ್ಯಾಕ್ಸೇಷನ್ ಚೇಂಜ್. ಐ ಥಿಂಕ್ ವಿ ಆರ್ ಆಲ್ಮೋಸ್ಟ್ ಡನ್. ಇದು ಒಂದು ಇಂಪಾರ್ಟೆಂಟ್ ಪ್ರಾವಿಷನ್ ಬಂತು. ಈಗ ಇದೆಲ್ಲ ಆಗಿದ ತಕ್ಷಣ ಮನೆಗೆ ಹೋಗ್ತೀರಾ, ನೆಟ್ಫ್ಲಿಕ್ಸ್ ನೋಡ್ತೀರಾ ಅಥವಾ ಅಮೆಝಾನ್ ನೋಡ್ತೀರಾ. ದಟ್ ಮೂವಿ ಈಸ್ ಗೆಟಿಂಗ್ ಪ್ರೊಡ್ಯೂಸ್ಡ್ ಇನ್ ಅಮೆರಿಕಾ. ಯಾರು ದುಡ್ಡು ಕಟ್ಟು ನೋಡ್ತಾ ಇರೋದು? ಇಂಡಿಯನ್ಸು. ಬೆಂಗಳೂರಿನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಯಾರ ದುಡ್ಡು? ನಮ್ಮ ದುಡ್ಡು. ಯಾರ ಟಿವಿ? ನಮ್ಮ ಟಿವಿ. ಯಾರ ಇಂಟರ್ನೆಟ್ಟು? ನಮ್ಮ ಟಿವಿ, ನಮ್ಮ ಇಂಟರ್ನೆಟ್ಟು. ಅವ್ನು ದುಡ್ಡು ಹೋಯ್ತು. ದ ಎಂಟೈರ್ ಮನಿ ವಾಸ್ ಗೆಟಿಂಗ್ ಔಟ್ಸೈಡ್ ದ ಕಂಟ್ರಿ. ಸೊ ಲಾಸ್ಟ್ ಇಯರು ನೆಟ್ಫ್ಲಿಕ್ಸ್ನ ತಂದರು, ಅಮೆಝಾನ್ನ ತಂದರು. ಈ ಸತಿ ಏನು ಮಾಡಿದ್ದಾರೆ, ಎನಿ ಸಚ್ ಸರ್ವಿಸಸ್ ಪ್ರೊವೈಡೆಡ್ ಫ್ರಮ್ ಎ ಫಾರಿನರ್. ಇವಾಗ ಫಾರಿನಲ್ಲಿ ಇದ್ದಾನೆ ಅವನು, ಜೆಕೋಸ್ಲೋವಾಕಿಯಲ್ಲಿ ಕೂತಿದ್ದಾನೆ, ನಾನು NR ಕಾಲನಿಂದ ಅವನಿಗೆ ದುಡ್ಡು ಕಟ್ತಾ ಇದ್ದೀನಿ. ಅವ್ನು ನಮ್ಮ ಕಂಟ್ರಿಯಿಂದ ಸರ್ವಿಸಸ್ ತೊಗೊತಾ ಇದ್ದಾನೆ, ನಮ್ಮ ದುಡ್ಡು ತೊಗೊತಾ ಇದ್ದಾನೆ, ₹1 ಟ್ಯಾಕ್ಸ್ ಕಟ್ತಾ ಇಲ್ಲ. ಬಟ್ ಇನ್ ದೋಸ್ ಕಂಟ್ರೀಸ್ ದೇ ವರ್ ಪೇಯಿಂಗ್ ಟ್ಯಾಕ್ಸಸ್. ಸೊ ಅದ್ರ ಪ್ರಾವಿಷನ್ ಕಟ್ಟಾಗಿದೆ. ಈಗ ಎನಿ ಸಚ್ ಟ್ರಾನ್ಸಾಕ್ಷನ್ ವಿ ಹ್ಯಾವ್ ಟು ಡಿಡಕ್ಟ್ TCS ಇಲ್ಲಿ ಕಟ್ಬಿಟ್ಟು ಹೋಗು ಅಂತಾನೆ. ಸೊ ಇವಾಗ ಯಾವ್ದಾರು ಒಬ್ಬ ಇದ್ದರೆ ಅವ್ನು ಇಲ್ಲಿ ಟ್ಯಾಕ್ಸ್ ಕಟ್ಟಲೇಬೇಕು. ಇವಾಗ ಇಂಡಿಯಾದಿಂದ ನೀವು ಇಷ್ಟು ಜನ ಕೂತಿದ್ದೀವಿ, ನಮ್ಮ ಹತ್ರ ದುಡ್ಡು ಇಸ್ಕೋಬೇಕು ಅಂದರೆ ನಾವು ದುಡ್ಡು ಕೊಡ್ತೀವಪ್ಪ, ನಮ್ಮ ದೇಶಕ್ಕೆ ನೀನು ಟ್ಯಾಕ್ಸ್ ಕೊಡು. ನಮ್ಮ ಟ್ಯಾಕ್ಸ್ ಕೊಡದೆ ನೀನು ಮಜಾ ಮಾಡೋಕ್ಕಾಗಲ್ಲ. ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪ್ರಾವಿಷನ್. ದಿಸ್ ವಿಲ್ ಗಿವ್ ಅಸ್ crores and crores of rupees. Next one please. So I have not touched two technical provisions. ಯಾಕೆಂದರೆ ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಟ್ರಸ್ಟೀಸ್ ಇದ್ದಾರೆ, ಕೋಪರೇಟಿವ್ ಸೊಸೈಟೀಸ್ ಇದ್ದಾರೆ. If I go and tell you section 92(1) explanation 3 is going to be told like this, there is no use at all for you. So I have tried to make it as simple as possible. ಇದಾದ್ಮೇಲೆ ಐ ಥಿಂಕ್ ತೇಜಸ್ವಿ ಸರ್ ಹತ್ರ ಮಾತಾಡ್ತಾರೆ ಅನ್ಸುತ್ತೆ. ಆಫ್ಟರ್ ದಟ್ ವಿ ಕ್ಯಾನ್ ಟೇಕ್ ದ Q&A, or how is it, sir? Okay. Can I also request my partner Vijay Raja to come on the stage so we can answer the question answers? Any questions you have, ದಯವಿಟ್ಟು ಆನ್ಸರ್ ಮಾಡಿ ಕೇಳಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಆನ್ಸರ್ ಮಾಡ್ತೀವಿ. ಸರ್ ಹೌದು ಸರ್, ಅವ್ನು ನಮ್ಮ ಹತ್ರ ತೊಗೊತಾನೆ. ನಾವು ಇಂಟರ್ನೆಟ್ಟಲ್ಲಿ ಪೇಮೆಂಟ್ ಮಾಡ್ತೀವಿ, ಸ್ವೈಪ್ ಮಾಡ್ತೀವಿ, ದುಡ್ಡು ತೊಗೊಂಡು ಹೊಟ್ಟೋಗ್ತಾನೆ ಅವನು. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೆಟ್ಫ್ಲಿಕ್ಸ್ ಇಷ್ಟು ದಿನ ಆಗೋದು, ಈಗ ಅವ್ರು ಹೇಳ್ತಾ ಇದ್ದಾರೆ ನೀನೊಂದು ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಮಾಡ್ಸಪ್ಪ ನಮ್ಮ ದೇಶದಲ್ಲಿ, ನಮ್ಮ ದೇಶದಿಂದ ನೀನು ಎಷ್ಟು ದುಡ್ಡು ತೊಗೊಂಡಿದೀಯ ಅದಕ್ಕೆಲ್ಲ ಒಂದು ಟ್ಯಾಕ್ಸ್ ಕಟ್ಬಿಟ್ಟು ಹೋಗೋದು. ಆ ಟ್ಯಾಕ್ಸ್ ನಮ್ಮ ಮೇಲೆ ಅವ್ನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾನೆ. ನಂತರ ಆ ಟ್ಯಾಕ್ಸ್ ನಮ್ಮ ಮೇಲೆ ಚಾರ್ಜ್ ಮಾಡ್ತಾನಲ್ವೇ ಅವನು? ಸರ್ ಅದು GST ಸರ್, GST ಈಸ್ ಡಿಫ್ರೆಂಟ್. ಇವ್ರು ಚಾರ್ಜ್ ಮಾಡ್ತಾರೆ ಬರೀ ಇನ್ಕಮ್ ಟ್ಯಾಕ್ಸ್. ಅವನ ಮೇಲೆ ಇನ್ಕಮ್ ಏನಿದೆಯೋ ಅದ್ರ ಮೇಲೆ ಟ್ಯಾಕ್ಸ್ ಕಟ್ತಾ ಇದ್ದೇವೆ ಅಷ್ಟೇ. ಅದು ಅವ್ರಿಗೇನು ಟ್ಯಾಕ್ಸ್ ನಮ್ಮ ಮೇಲೆ ಮಾಡಲ್ಲ, ಯಾಕಂದ್ರೆ ಡಬಲ್ ಟ್ಯಾಕ್ಸೇಷನ್ ಟ್ರೀಟಿ ಅಂತ ಒಂದಿದೆ, ಅದರಲ್ಲಿ ಅವನಿಗೂ ಬೆನಿಫಿಟ್ ಸಿಗುತ್ತೆ. ಬಟ್ ನಮ್ಮ ದೇಶಕ್ಕೆ ಹಣಕಾಸು ಸಿಕ್ತು, ಅವ್ನ ದೇಶದಲ್ಲಿ ಕಮ್ಮಿ ಕಟ್ತಾನಷ್ಟು. ಆಮೇಲೆ ಫೈನಲಿ ಇಟ್ ಇಸ್ ಅ ಕಾಂಪಿಟೇಟಿವ್ ಮಾರ್ಕೆಟ್. ಅವನೇನಾದ್ರು ₹100 ಜಾಸ್ತಿ ಮಾಡ್ತು ಅಂದ್ರೆ ನಾಳೆ ದಿವಸ 400 ಜನ ಕಟ್ಟಾಗೋಗ್ಬಿಡ್ತಾರೆ. ಫೈನಲಿ ನೆಟ್ಫ್ಲಿಕ್ಸ್, ಅಮೆಝಾನ್ ಇಸ್ ಎ ಕಾಂಪಿಟೇಟಿವ್ ಮಾರ್ಕೆಟ್. ಹಲೋ ಸರ್, ಒಂದು ಕ್ವಶನ್. ಇಲ್ಲಿ ಈಗ ಎಂಪ್ಲಾಯೀಸ್ ಎಲ್ಲ ಓಕೆ, ಬೇಸ್ಡ್ ಆನ್ ದೇರ್ ಸ್ಯಾಲ್ರಿ ದೇ ಹ್ಯಾವ್ ಟು ಪೇ ಸಮ್ ಸರ್ಟನ್ ಟ್ಯಾಕ್ಸ್. ಆನ್ ಟಾಪ್ ಆಫ್ ದಸ್, each employee, whenever they go to any shop or any purchases they made, right, they have to pay tax, right? At the end of the day, over the period, they are the ones who suffer. They have to pay minimum 30 to 50% of the tax to the society. At the end, what they save is peanuts, okay? How we can control? When you compare with this with the business people or some other people, at the end of the day, only employees are suffering in the country. That is one question, sir. And labor laws, right? Only labor laws are only valid for the white collar job, right? Not for the other job. Maybe you take IT or non-IT people. That is, again, it has to go lot of transformation. There is a lot of things when you compare with Germany or USA.
India is suffering. We take any, see, many people are in the street now, okay, IT people mainly, because of this recession and whatever may be, right? So how we can control? This question I will raise it to Mr. Surya, sir. He has to take it in the parliament. Thank you, sir. ಥ್ಯಾಂಕ್ ಯು ಸರ್. ಎರಡು ಪ್ರಶ್ನೆ ಕೇಳಿದ್ದೀರಾ? ಇಲ್ಲಿ ಬಂದ್ಬಿಡಿ, ಅದು ಯಾಕೋ ಮೈಕ್ ಕಮ್ಮಿ ಇದೆ. ಸರ್, ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟರು. ಇವರು ವಿಜಯರಾಜ ಅಂತ ನನ್ನ ಪಾರ್ಟ್ನರು. ಹಲವಾರು ಸ್ಟೂಡೆಂಟ್ಸ್ ಇವ್ರಿಗೆ ಗೊತ್ತಿರುತ್ತೆ. ಇನ್ ಬ್ಯಾಂಗ್ಳೂರ್ ದೇರ್ ಆರ್ ಟೋಟ್ಲಿ ಅರೌಂಡ್ 35 to 40,000 ಚಾರ್ಟರ್ಡ್ ಅಕೌಂಟೆಂಟ್ಸ್. 99% ಅವರು ಇವ್ರ ಹತ್ರನೇ ಪಾಠ ಕಲ್ತ್ಕೊಂಡಿರ್ತಾರೆ. ಸೊ ಹಿ ಹಸ್ ಟ್ರೈನ್ಡ್ ಆಲ್ರೆಡಿ 45,000 ಚಾರ್ಟರ್ಡ್ ಅಕೌಂಟೆಂಟ್ಸ್. ಥ್ಯಾಂಕ್ ಯು ಸರ್. ಈ ಪ್ರಶ್ನೆ ನೀವು ಕೇಳಿದ್ರಲ್ಲ, ಸ್ಯಾಲರಿಡ್ ಎಂಪ್ಲಾಯಿ ಸಂಬಳ ಬಂದಾಗಲೂ ಟ್ಯಾಕ್ಸ್ ಕಟ್ಟಬೇಕು, ಅದಾದ್ಮೇಲೆ ಅದಕ್ಕೆ ಖರ್ಚು ಮಾಡ್ತಾ ಇದ್ರೆ ಖರ್ಚು ಮಾಡೋದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಅಂತ. ತುಂಬ ಉತ್ತಮವಾದ ಪ್ರಶ್ನೆ ಅದು. ಈ ಪ್ರಶ್ನೆ ಸುಮಾರು ವರ್ಷದಿಂದ ಲಕ್ಷಾಂತರ ಜನ ಕೇಳ್ತಾನೆ ಇದ್ದಾರೆ. ಈ ಕಡೆ ಸಂಬಳ ಬಂದಾಗಲೂ ನಾವು ಟ್ಯಾಕ್ಸ್ ಕಟ್ಟಬೇಕು, ಈ ಕಡೆ ಅದನ್ನು ಖರ್ಚು ಮಾಡಿದಾಗಲೂ ಟ್ಯಾಕ್ಸ್ ಕಟ್ಟಬೇಕು. ಇದು ಯಾವ ನ್ಯಾಯ ಇದು? ಇಲ್ಲೂ ಟ್ಯಾಕ್ಸ್ ಕಟ್ಟಬೇಕು, ಅಲ್ಲೂ ಟ್ಯಾಕ್ಸ್ ಕಟ್ಟಬೇಕು ಅಂತ. ಅದಕ್ಕೆ ಉತ್ತರ ನಾವು ಬಜೆಟ್ ಕಡೆಯಿಂದ ನೋಡಿದ್ರೆ ಅರ್ಥ ಆಗುತ್ತೆ. ಹೆಂಗೆ ಅಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ನಾನು ನಿಮ್ಮ ಹತ್ರ 100 ರೂಪಾಯಿ ಇಸ್ಕೋಬೇಕು ಅಂತ ಬಜೆಟಲ್ಲಿ ಪ್ಲಾನ್ ಮಾಡಿದ್ದೀನಿ. 100 ರೂಪಾಯಿ ಇಸ್ಕೋಬೇಕು ನಿಮ್ಮ ಹತ್ರ ಅಂತ. ಆ 100 ರೂಪಾಯಿನ ಹಲವಾದ ರೀತಿಗಳಲ್ಲಿ ಇಸ್ಕೊಂತ ಇದ್ದೀನಿ ಅಷ್ಟೇ. ಅಂದರೆ ಆ 100 ರೂಪಾಯಿ ನಿಮ್ಮ ಹತ್ರ ಇಸ್ಕೋಬೇಕು. ಐ ವಾಂಟ್ ಟು ಕಲೆಕ್ಟ್ 100 rupees ಫ್ರಮ್ ಯು. ಐ ವಿಲ್ ಕಲೆಕ್ಟ್ 30 rupees in the form of direct taxes, 30 rupees in the form of indirect taxes, and maybe another 30-40 rupees in the form of local taxes of municipality and the property taxes and so on. So overall from each citizen ನನಗೆ 100 ರೂಪಾಯಿ ಬರಬೇಕು. ಆ 100 ರೂಪಾಯಿನ ಡಿವೈಡ್ ಮಾಡಿ ಫ್ರಮ್ 3 different sectors ಐ ಆಮ್ ಟ್ರೈಂಗ್ ಟು ಕಲೆಕ್ಟ್ ಅಷ್ಟೇ. ಸೊ ನಾವಿವಾಗ ತೆಗೆದ್ಬಿಟ್ರು ನಾಳೆ ಸರಿ ಬೇಡ, ಇಷ್ಟೊಂದು ಟ್ಯಾಕ್ಸ್ಗಳು ಬೇಡ, ಎಲ್ಲ ತೆಗೆದ್ಬಿಡೋಣ ಅಂದ್ರು, ಕೊನೆಗೆ ಐ ವಿಲ್ ಸ್ಟಿಲ್ ಕಲೆಕ್ಟ್ 100 rupees ಓನ್ಲಿ. The point is whether I'm collecting from one source or from 3-4 sources is the criteria ಅಷ್ಟೇ. ಸೊ ಅದನ್ನ ಡಿವೈಡ್ ಮಾಡಿಬಿಟ್ಟು ನಾವು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಮಾಡಿದೀವಿ ಹೊರತು 100 ರೂಪಾಯಿ ಕಲೆಕ್ಟ್ ಆಗಬೇಕು ಫ್ರಮ್ 1 person, ಅದನ್ನ ಕಲೆಕ್ಟ್ ಮಾಡ್ತಾ ಇರೋದು. ದಟ್ ವಿಲ್ ಕಂಟಿನ್ಯೂ. ಸೊ ದಟ್ ವಿಲ್ ನಾಟ್ ಚೇಂಜ್. ಅಂಡ್ ದ ಅದರ್ ರೀಸನ್ ಯು ವಿಲ್ ಫೈಂಡ್ ದಟ್ ಪಿಂಚ್ ಸರ್ ಅಂದರೆ, ಈಗ ಒಬ್ಬ ವ್ಯಾಪಾರಸ್ಥ ಇರ್ತಾನೆ. ಎಲ್ಲ ವ್ಯಾಪಾರಸ್ಥರು ಕರೆಕ್ಟಾಗಿ ವ್ಯಾಪಾರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಟ್ಯಾಕ್ಸ್ ಕಟ್ತಾರೆ, ಕೆಲವರು ಟ್ಯಾಕ್ಸ್ ಕಟ್ಟಲ್ಲ. ಕೆಲವ್ರು ಏನು ಮಾಡ್ತಾರೆ ಯಾರಿಗೂ ಗೊತ್ತಾಗಲ್ಲ. ಬಟ್ ಅದು ಟೈಟಾಗಿ ಹೋಗ್ತಾ ಇದೆ. ಮುಂಚೆ ಮಾಡ್ದಂಗೆ ನಾನು ಚಿಕ್ಕಪೇಟಲ್ಲಿ ಮಜಾ ಮಾಡ್ಕೊಂಡಿರ್ತೀನಿ ಅಂದರೆ ಕೆಲಸ ನಡೆಯಲ್ಲ. ಈಗ ಚಿಕ್ಕಪೇಟಲ್ಲಿ ಬಂದು ಹೊಡಿತಾರೆ ಈಗ. ಬಟ್ ಸ್ಯಾಲರಿಡ್ ಎಂಪ್ಲಾಯೀಸ್ ಏನಾಗುತ್ತೆ ಅಂದರೆ, ಇಟ್ಸ್ ಟ್ರ್ಯಾಕಬಲ್ ಡಿವೈಸ್. ಸ್ಯಾಲರೀಸ್ ಎಂಪ್ಲಾಯೀಸ್ ಇಸ್ ಲೈಕ್ GPS. ಸ್ಯಾಲರಿ ಎಲ್ಲಿದೆ, ಒಂದು GPS ಹೊಡಿ, ಕರೆಕ್ಟಾಗಿ ಬ್ಲೂ ಲೈನ್ ಹೋಗುತ್ತೆ. ಸೊ ದಟ್ ಇಸ್ ದ ಈಸಿಯೆಸ್ಟ್ ಸೋರ್ಸ್ ಆಫ್ ಟ್ಯಾಕ್ಸ್ ಫಾರ್ ಎ ಗವರ್ಮೆಂಟ್. ಥರ್ಡ್, ಇಫ್ ಯು ಸಿ ದ ಲಾಸ್ಟ್ 12 years, ಟ್ಯಾಕ್ಸ್ ರೇಟ್ ಹಸ್ ಕಮ್ ಡೌನ್ ಇವನ್ ಫಾರ್ ಸ್ಯಾಲರಿಡ್ ಎಂಪ್ಲಾಯೀಸ್. ಕಾರ್ಪೊರೇಟ್ಸ್ಗೂ ಕಮ್ ಡೌನ್ ಆಗಿದೆ, ಸ್ಯಾಲರಿಡ್ ಎಂಪ್ಲಾಯೀಸ್ಗೂ ಕಮ್ ಡೌನ್ ಆಗಿದೆ. ಅಂಡ್ ಲುಕಿಂಗ್ ಅಟ್ ದ ವೇ ಇವನ್ ದಿಸ್ ಇಯರ್, ಲಾಸ್ಟ್ 3 years ಇಂದ ಎವ್ರಿ ಇಯರ್ ಕಮ್ಮಿ ಆಗಿದೆ. ಇನ್ಫ್ಯಾಕ್ಟ್ ಅರ್ಲಿಯರ್ ವಿ ಯೂಸ್ ಟು ಫೈಲ್ ಟ್ಯಾಕ್ಸ್ ರಿಟರ್ನ್ಸ್ ಫಾರ್ ಪೀಪಲ್ ಹೂ ಆರ್ ಅರ್ನಿಂಗ್ 3,50,000 and above. ಈಗ 12 lakh ಅವ್ರಿಗೂ ಟ್ಯಾಕ್ಸ್ ರಿಟರ್ನ್ ಇಲ್ಲ. ದಿಸ್ ನೋ ಟ್ಯಾಕ್ಸ್ ರಿಟರ್ನ್ ಅಟ್ ಆಲ್. ಸೊ ಕಮ್ಮಿ ಆಗ್ತಾ ಇದೆ, ಆಗ್ತಾ ಇಲ್ಲ ಅಂತಿಲ್ಲ. ಬಟ್ ಐ ಅಗ್ರಿ ವಿತ್ ಯು. ಇವಾಗ ನನಗೆ ಕ್ಲಾಸಲ್ಲಿ ಬೆಸ್ಟ್ ಸ್ಟೂಡೆಂಟ್ ಯಾರು ಇರ್ತಾರೋ ಅವ್ರಿಗೆ ಕ್ವಶನ್ ಕೇಳ್ತೀನಿ ಸರ್ ನಾನು. Sir, one question, Vishal here. At the outset, I want to thank Tejasvi ji for requesting the metro status for Bangalore, so that the HRA moves from 40 to 50%. But looks like that did not manifest. So just wanted to know if you are privy to the information, what happened, why it did not happen. That would have helped Bangaloreans a lot in terms of HRA. And second question I have is, you gave a very good example of how the FASTag and a camera is cutting down the middleman, and it helps in getting the more revenue. So in the similar lines, I feel Bangaloreans face a lot of problem during summer season for water. The maintenance cost shoots up a lot during the 5 months of summer, wherein we pay a lot of money for the water tankers, to fill the gap of water which is created. So the money which goes to the water tanker is one way in cash form. There is no accountability. So is there any provision wherein we can get some exemption in our income tax, or is there any way where you can plug the gap so that the money which we are paying actually goes to the government, and the way the water tanker
I would call them as a mafia. They suck the water from the Mother Earth and then it is creating disaster in the long run. So maybe there is something which you can think of that would help in that area. So your insights, please. Thank you. Sir, I would not have many insights on this. The only insight I could tell is on cash ತಗೊಂಡು ಹೋಗ್ತಾನೆ ಸರ್. ಈಗ 500 ಲಾರಿ ತಗೊಂಡೋಗಿ ಕ್ಯಾಶ್ ತಗೊಂಡೋದ ಮನೆಗೆ ಹೋದ. ಕ್ಯಾಶ್ ಇಟ್ಕೊಂಡು ಏನು ಮಾಡ್ತಾನೆ ಅವನು? ಮೊದಲು ಬಡ್ಡಿಗೆ ಬಿಡೋನು, ಮೊದಲು ರಿಯಲ್ ಎಸ್ಟೇಟ್ ಪರ್ಚೇಸ್ ಮಾಡೋನು, ಮೊದಲು ಗೋಲ್ಡ್ ಪರ್ಚೇಸ್ ಮಾಡೋನು. ಈಗ ಜೂಜಾಡೋದು ಬಿಟ್ಟು ಪಾಪ ಏನು ಮಾಡೋಕ್ಕಾಗ್ತಾ ಇಲ್ಲ ಅವನಿಗೆ. ಅವನು ಒಂದೇ ಈ ಫ್ಯಾನ್ ಇದೆ ಸರ್, ಇದು ಫ್ಯಾನ್ ನಡೀತಾ ಇದೆ. ನೀವು ಫ್ಯಾನ್ನ ಆಫ್ ಮಾಡಿದ್ದೀರಾ. ಫ್ಯಾನ್ನ ಆಫ್ ಮಾಡಿದ್ರು ಅದು ನಿಂತ್ಕೊಳ್ಳೋಕ್ಕೆ 5 ನಿಮಿಷ ಆಗತ್ತೆ. ಬರೀ ಒಂದು ಫ್ಯಾನ್ ನಿಂತ್ಕೊಳ್ಳೋಕೆ 5 ನಿಮಿಷ ಆಯಿತು ಅಂದರೆ ಇಷ್ಟು 70 ವರ್ಷದಿಂದ ಇರೋ ಕರಪ್ಷನ್ ನಿಂತ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗತ್ತೆ. ಬಟ್ ಇಟ್ ಇಸ್ ಹ್ಯಾಪನಿಂಗ್. Thank you. And regarding the first question, the HRA metro, maybe whenever time comes, I would request Tejasvi ji to answer that. Okay. In 2020, Prime Minister Narendra Modi has launched one platform and they stated one statement that tax terrorism to tax transparency. My question is, what is the tax terrorism before 2014? How did it work? And after that, after the launch of the tax transparency platform, how it help in the economy of the India? Beautiful question, sir. Sir, tax terrorism ಅಂದ್ರೆ ನೀನು ನನ್ನ ಹತ್ರ ಬಾ, ಇಷ್ಟು ಟ್ಯಾಕ್ಸ್ ಕಟ್ಟು, ನಾನು ಇಷ್ಟು ಟ್ಯಾಕ್ಸ್ ಬಿಟ್ಬಿಡ್ತೀನಿ, ನಂಗೆ ಇಷ್ಟು ದುಡ್ಡು ಕೊಟ್ಬಿಡು. Corruption used to go up and tax used to get suffered with the government like anything. And people were afraid to go to income tax department. ನೀವು ಬಿಸ್ನೆಸ್ ಮ್ಯಾನ್ ಇರ್ಬೋದು, ಸ್ಯಾಲರಿಡ್ ಪೀಪಲ್ ಇರ್ಬೋದು, ನಿಮಗೆ ಭಯ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗೋಕೆ. ಫರ್ಗೆಟ್ ಯು, ನಮಗೆ ಭಯ ಆಗೋದು, ಅಯ್ಯೋ ಇವನ ಹತ್ರ ಹೋದ್ರೆ ಕಷ್ಟ ಇದೆಯಪ್ಪ, ಬೈಸ್ಕೊಂಬರ್ಬೇಕು. ದಟ್ ಈಸ್ ವೇರ್ ಟೆಕ್ನಾಲಜಿ ಹ್ಯಾಸ್ ಚೇಂಜ್ಡ್. AAS is 0.1, income tax return is 0.2, integrating all departments is 0.3, faceless assessment is 0.4. ಇಂಟಿಗ್ರೇಟಿಂಗ್ ಆಲ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ನೀವು ಕೆಂಗೇರಿಗೆ ಹೋಗ್ಬಿಟ್ಟು ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೋತೀರ, ಕ್ಯಾಶ್ ಕೊಡ್ತೀರಾ, ಬಂದ್ಬಿಡ್ತೀರಾ. ಬಯರ್ಗೂ ಗೊತ್ತಿಲ್ಲ, ಸೆಲ್ಲರ್ಗೂ ಗೊತ್ತಿಲ್ಲ. ದೇ ಎಸ್ಕೇಪ್ ಔಟ್ ಆಫ್ ದಟ್ ಟೋಟ್ಲಿ. ಬಟ್ ನೌ ದ ಮೂಮೆಂಟ್ ಯು ಆರ್ ಪೇಯಿಂಗ್ ದ ಮನಿ ಇನ್ ದ ಸಬ್ ರಿಜಿಸ್ಟರ್ಸ್ ಆಫೀಸ್, ಡಾಕ್ಯುಮೆಂಟ್ ಇಸ್ ರಿಜಿಸ್ಟರ್ಡ್, ಎ ಕಾಪಿ ಗೋಸ್ ಟು ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಆಟೋಮೆಟಿಕ್ಲಿ ದೇ ಆರ್ ಕಾಟ್. ಸೊ ಟ್ಯಾಕ್ಸ್ ಟೆರರಿಸಮ್ ಅನ್ನೋದು ಕಿತ್ಕೊಂಡು ತಿನ್ನೋ ಅಂಥದ್ದು ಆಲ್ಮೋಸ್ಟ್ ಸತ್ಯ ಹೋಗ್ಬಿಟ್ಟಿದೆ. ಈಗ ಕಿತ್ಕೊಂಡು ತಿನ್ನೋದು ಇಲ್ವೇ ಇಲ್ಲ ಇವತ್ತು. In fact, just to add one more point on tax terrorism, Income Tax Act was started in 1961 and the rules came in 1962. From 1961-62 till 2020, or rather 2014 itself, I will tell, in the history of income tax, it was always gone by retrospective amendment. Andre, first I will give you some benefit, or law will be silent, then you will do the business, and later on I feel that you have actually made lot of profits, I will do a retrospective amendment and start collecting all the monies from you again. Very popular Vodafone case was their Supreme Court judgment. Now, this is the first government in the history of India which announced that in income tax we will not do a retrospective amendment, and even if we do a retrospective amendment, it will only be for the benefit of the citizens and not against the citizens. First time it has ever happened in income tax that there is no retrospective amendments happening at all in income tax. And that is called as no terrorism of taxation. ನನ್ನ ಹೆಸರು ಬಾಲಚಂದ್ರ ಹೆಗಡೆ ಅಂತ. ನಾನು ಪರ್ಸನ್ ವಿತ್ ಡಿಸೇಬಿಲಿಟಿ. ಸೊ ಐ ಯೂಸ್ ಆರ್ಟಿಫಿಷಿಯಲ್ limb. ಸೊ earlier I was having Jaipur limb, and nowadays the advanced processes limbs are available. One is example is Ottobock sea leg, which is costing 26 lakhs, which has a microprocessor knee joint in it, and I can, like looking at the video, I can walk like a normal person. So, but I don't get any income tax exemption for that if I have to buy that. So is there any provision in income tax where this processes device are covered? Sir, ಇದು question, it has to be done only, maybe sir ಬಂದಾಗ he can talk about this. He also told when we were sitting there, ನಾನು ಮಾತಾಡ್ತೀನಿ ಅಂತ. We will address that, but at the same time I am also very very eager to listen to Mr. Surya talk. So ನೀವು ಬೇಗ ಬೇಗ ಕ್ವಶನ್ ಕೇಳಿದ್ರೆ ನಾವು ಬೇಗ ಬೇಗ ಆನ್ಸರ್ ಮಾಡಿ, even I want to listen to him. The second question is the college fees in a private
college, like MBBS in private college, the cost is starts from 10 lakhs onwards. So for a general seat who did not get a government seat but had to go for a private college seat, the cost is 10 lakh. So can we claim that in income tax? Like, is there any provision for that college fees deduction? Sir, there is only one provision for the purpose of claiming any fees paid to any of the recognized educational services is ATC. Now, ATC is overall claim of including your life insurances, housing loan repayment, ella seri together you got the tuition fee benefit, that's all. So beyond that, there is no additional benefit beyond ATC. And adu ivaga now under the new law, where you're coming under a default regime of 115 BAC, you may not even get that benefit also, right? But if you're coming under the old law, then you still get the benefit of ATC, but only to that limited extent of combined deduction. Sir. Heli, sir. Sir, in the previous budget, there was something called digital rupee that was supposed to be launched, and a trial is going on digital rupee. And then there was talk of banning cryptography, crypto assets, etc. And now there is a tax on crypto assets, which is once you transact crypto assets, it is tax deducted at source. So could you explain how all of these are related and what is it about? Sir, first let us take the digital currency separately, cryptocurrency separately. This digital is quite simple. Instead of rupee note, if you have gone to the credit card regime, munche ella, or NEFT regime, munche ella check ittu, ಈಗ NEFT ಮಾಡ್ತೀವಿ. So the only difference between the digital currency and the real currency, ಇವಾಗ rupee scale ಇಟ್ಕೊಂಡಿದ್ವಿ, mobile ಅಲ್ಲಿ ಇಟ್ಕೋತೀವಿ. Other than that, there is no difference, but a huge difference is all black money can be tracked 100%. Second difference is ಈ ಚಿಲ್ಲರೆ ಗಲಾಟೆ ಇಲ್ಲ, ನನ್ನ ಹತ್ರ 20 ರೂಪಾಯಿ ಇಲ್ಲ, 2 ಚಾಕ್ಲೇಟ್ ಕೊಡ್ತೀನಿ, ಆ ಗಲಾಟೆ ಇಲ್ಲ. Third and more important thing, the counterfeit currency is dead. Even today we have huge counterfeit currency coming from Pakistan. That is totally dead. No duplicate notes anತಾರೆ, ಲಕೋಟಾ ನೋಟ್ ಅಂತಾರೆ, ಅದು ಸತ್ಯ ಹೋಗ್ಬಿಡುತ್ತೆ. So these are the three, and the fourth advantage there is Reserve Bank incurs a lot of money to print and distribute the notes. Substantial ದುಡ್ಡು ಹೋಗುತ್ತೆ ಅದರಲ್ಲಿ. ನೀವು 100 rupees ಖರ್ಚು ಮಾಡಬೇಕು ಅಂದರೆ 6 rupees ಹೋಗ್ತಾ ಇದೆ ರಿಸರ್ವ್ ಬ್ಯಾಂಕ್ಗೆ. ಅಂದರೆ 94 ರೂಪಾಯಿ ಮಾತ್ರ ನಮ್ಮ ಕೈಗೆ ಸಿಗ್ತಾ ಇದೆ, 6 ರೂಪಾಯಿ ನಷ್ಟ ಆಗ್ತಾ ಇದೆ. ಪ್ರಿಂಟ್ ಮಾಡಿ ಕಟ್ಟಿ ಬ್ಯಾಂಕ್ಗೆ ಕಳಿಸಿ, ATMಗಳಿಗೆ ಕಳಿಸಿ, ಇಟ್ಸ್ ಎ ಹ್ಯೂಜ್ ಥಿಂಗ್. ಸೊ ಬಿಕಾಸ್ ಆಫ್ ದಿಸ್ 4 reasons. Coming to cryptocurrency, there was one book by Y.V. Reddy, sir. He was the past governor of Reserve Bank of India, one of the most extraordinary governors. Not like the stylish governors who recently went. Very, very good governor. He wrote a book stating that if we don't understand, we will not act. That is where when Lehman Brothers happened in America in the Great Depression in 2008-10, they did leveraged instruments. Leveraged instruments but entire America almost collapsed at table. Ireland almost became bankrupt country. But Indian banks didn't allow. We told we will not allow, let us keep quiet, let us be white. So Y.V. Reddy ಅವರು ಹೇಳ್ತಾರೆ, if we don't understand, we will not implement it just because it is a fashion. That saved our country. Crypto was exactly like that. When the RBI governor also told, we don't know about crypto right now. Even now, crypto is not openly tradable, openly doable. There is a policy framework which is still pending. But at least they have understood little, now they have taxed it. And finally, what is crypto, sir? Crypto is as good as printing your own currency. And our economy is not as mature as that to just do our own currency. ಅದರಲ್ಲಿ ಏನೇನಾಗುತ್ತೆ ನಮಗೂ ಗೊತ್ತಿಲ್ಲ ಇನ್ನು. So that is one reason they've just started on this, but there would be a policy framework. RBI has issued 2 circulars. 2 ಪಾಲಿಸಿ ಫ್ರೇಮ್ವರ್ಕ್ ತರ್ತಾ ಇದ್ದಾರೆ ಅದಕ್ಕೆ. ಬಿಕಾಸ್ ಇವಾಗ ಹಿಂಗೆ ಅಂದರೆ ಎಕ್ಸಾಂಪಲ್ ತಗೋಬೇಕಂತ ಸ್ಟಾರ್ಟಿಂಗಲ್ಲಿ ವಿ ಯೂಸ್ ಟು ಗೆಟ್ ದಿಸ್ ಚಿಟ್ ಫಂಡ್ ಬಿಸ್ನೆಸ್. ಈ ಚಿಟ್ ಫಂಡ್ ಬಿಸ್ನೆಸ್ ಏನು ಮಾಡ್ತೀವೋ ಯಾರಿಗೂ ಗೊತ್ತಿಲ್ಲ. ದುಡ್ಡು ಯಾವಾಗ ಬರುತ್ತೆ, ದುಡ್ಡು ಯಾವಾಗ ಖಾಲಿ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಸಿಮಿಲರ್ಲಿ ಕೋಆಪರೇಟಿವ್ ಸೊಸೈಟೀಸಲ್ಲಿ ಸುಮಾರು ಕಷ್ಟ ಆಗ್ತಾ ಇತ್ತು. Now that is getting regulated. So chit fund business has got substantially regulated. It has become NBFC. NBFCs are getting into mobile NBFCs like propelled, adella mobile alle ದುಡ್ಡು ಸಿಗ್ತಾ ಇದೆ ಈಗ. Now that is regulated. It takes some time. Crypto will get regulated in the 3-4 years. Sir, here on the first row, sir, old tax regime versus new tax regime.
which one will Guru sir choose, provided you are having a housing loan and an insurance premium? ಸರ್ ಇದು ಕ್ವೆಶನ್ ಗುರು ಸರ್ಗೆ, ಬಟ್ ನಾನೇ ಆನ್ಸರ್ ಮಾಡ್ತೀನಿ. Yes, please. ಸೊ ಇದು ಹೆಂಗೆ ಅಂದ್ರೆ ವಾಟ್ ಗುರು ಸರ್ ವಿಲ್ ಚೂಸ್ ಅಂದ್ರೆ, ಫಾರ್ ಗುರು ಸರ್ ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫರೆನ್ಸ್, ಬಿಕಾಸ್ ಒನ್ಸ್ ಯು ಆರ್ ಇನ್ ದ ಹೈಯೆಸ್ಟ್ ಇನ್ಕಮ್ ಬ್ರಾಕೆಟ್, ಓಲ್ಡ್ ನ್ಯೂಗೆ ಏನು ಹೆಂಗಿದ್ರು ಸಂಬಂಧ ಅಲ್ಲ. ಸೊ ದ ಡಿಫರೆನ್ಸ್ ವಿಲ್ ಕಮ್ ಓನ್ಲಿ ಇಫ್ ಯು ಆರ್ ನಾಟ್ ಇನ್ ದಿ ಹೈಯೆಸ್ಟ್ ಇನ್ಕಮ್ ಬ್ರಾಕೆಟ್. ಸೊ ಅಂತವ್ರಿಗೆ ಮಾತ್ರ ಡಿಫರೆನ್ಸ್ ಆಗುತ್ತೆ, ಓಲ್ಡ್ ರಿಜಿಮ್ ಅಂಡ್ ನ್ಯೂ ರಿಜಿಮ್. ಇವಾಗ ಆಕ್ಚುಲಿ ಆ ಓಲ್ಡ್ ನ್ಯೂ ಅನ್ನೋದು ಹೋಗ್ಬಿಟ್ಟು ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನ್ಯೂ ಈಸ್ ಓಲ್ಡ್, ನ್ಯೂ ಈಸ್ ಓಲ್ಡ್. ಏನಾಗಿದೆ ಅಂದ್ರೆ, ಇವಾಗ ಮುಂಚೆ ಏನಾಗ್ತಿತ್ತು, ನಮ್ದು ಒಂದು ಹಳೆ ಟ್ಯಾಕ್ಸ್ ಒಂದಿತ್ತು, ಅದಾದ್ಮೇಲೆ ಹೊಸ ಟ್ಯಾಕ್ಸ್ ಅಂತ ಒಂದು ಬಂತು. ಬಟ್ ಇವಾಗ ಏನ್ ಮಾಡಿದ್ರು, ಹೊಸ ಟ್ಯಾಕ್ಸೇ ನಮ್ ಟ್ಯಾಕ್ಸು, ಹಳೆ ಟ್ಯಾಕ್ಸ್ ಬೇಕು ಅಂದ್ರೆ ಅದಕ್ಕೆ ಸಪರೇಟ್ ಆಗಿ ಕ್ಲೈಮ್ ಮಾಡಿ ಅಂತ. ಸೊ ನಾವು ದ ರಿಜಿಮ್ ಇಸ್ ಲೈಕ್ ದಿಸ್, ಡಿಫಾಲ್ಟ್ ರಿಜಿಮ್ ಅಂತೀವಿ. ಇವಾಗ ಡಿಫಾಲ್ಟ್ ರಿಜಿಮ್ ಅಂದ್ರೆ ದ ನ್ಯೂ ರಿಜಿಮ್, ಇಟ್ ಇಸ್ ಡಿಫಾಲ್ಟ್. ಬೈ ಡಿಫಾಲ್ಟ್ ನಾವೆಲ್ಲರೂ ನ್ಯೂ ರಿಜಿಮೆ, ಬೇಡ ಅಂದ್ರೆ ಮಾತ್ರ ಟು ಗೋ ಟು ಓಲ್ಡ್ ರಿಜಿಮ್. ಸೊ ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಗೊಂದು ತಮ್ ರೂಲ್ ಹೇಳ್ಬಿಡ್ತೀನಿ, ಅದು ಹೌ ಟು ಡೂ ದಟ್ ಕ್ಯಾಲ್ಕುಲೇಷನ್ ಅಂತ. ಅಫ್ಕೋರ್ಸ್ ಇವಾಗ ಏನಾಗಿದೆ ಅಂದ್ರೆ, ಇದು ನಾವು ಇಂಕಿ ಪಿಂಕಿ ಪಾಂಕಿ ಅಂತ ಮಾಡ್ತಾ ಇದ್ವಲ್ಲ, ಐ ಡೋಂಟ್ ನೋ ಇಫ್ ಯು ನೋ, ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಅವಲಕ್ಕಿ ಬೋಲಕ್ಕಿ ಕಾಂಚನ ಮಿನಮಿನ ಅಂತ ಒಂದು ಮಾಡಿ ಹಂಗೆ ಸೆಲೆಕ್ಟ್ ಮಾಡ್ತಾ ಇದ್ವಿ. ತುಂಬಾ ಜನ ಇವಾಗ ಹಂಗೆ ಮಾಡ್ತಾ ಇದ್ದಾರೆ, ಓಲ್ಡ್ ನ್ಯೂನ ಅಂದ್ರೆ ಅವಲಕ್ಕಿ ಬೋಲಕ್ಕಿ ಕಾಂಚನ ಮಿನಮಿನ ಅಂತ ಮಾಡ್ಬಿಟ್ಟು ಯಾವ್ದು ಬಂದ್ರೆ ತಗೊಳ್ಳೋಣ ಅನ್ನೋ ತರ ಇದೆ. ಕ್ಯಾಲ್ಕುಲೇಷನ್ ಪ್ರಕಾರ ಮಾಡಿದ್ರೆ ಅಲ್ಟಿಮೇಟ್ಲಿ ಎರಡರಲ್ಲೂ ಬೆನಿಫಿಟ್ಸ್ ಇದೆ, ಬೋತ್ ಹ್ಯಾವ್ ಬೆನಿಫಿಟ್ಸ್. ಐ ವಿಲ್ ಪುಟ್ ಇಟ್ ಲೈಕ್ ದಿಸ್ ಇನ್ ಸಿಂಪಲ್ ವರ್ಡ್ಸ್. 9 lakhs income, which is considered as the general middle class 9 to 15 lakhs income. 9 lakhs income ಇರೋರಿಗೆ, if you are ready to save 2,25,000 rupees or 2,50,000 as tax investments ಮಾಡೋಂಗಿದ್ರೆ, that is called break even point. Break even point ಅಂದ್ರೆ, if you are saving 2 lakhs to 2.5 lakhs as tax saving investments, then you'll have break even between old regime, that is the old taxes, and the default tax. So ಎರಡರಲ್ಲೂ ಈಕ್ವಲ್ ಆಗುತ್ತೆ. So if at all you are not willing to save 2.5 lakhs for tax saving schemes, then better go to new, that is the default regime. Default regime will be better than old regime. But savings ಮಾಡ್ತೀವಿ ಅನ್ನೋಗಿದ್ರೆ, that's around 2.5 lakhs to 3 lakhs, then it is better to go for old regime. ಸರ್, ಇನ್ನೊಂದು ಅಡಿಷನ್ ಅದರಲ್ಲಿ, ಇಫ್ ಯು ಆರ್ ಯಂಗ್ಸ್ಟರ್ ಲೈಕ್ ತೇಜಸ್ವಿ ಸೂರ್ಯ ಸರ್, ಯು ಜನರಲಿ ವಿಲ್ ಪ್ರಿಫರ್ ಫಾರ್ ನ್ಯೂ ರೆಜಿಮ್ ಬಿಕಾಸ್ ಯು ಆಲ್ ವಾಂಟ್ ಹೈಯರ್ ಇನ್ಕಮ್. ನಾನು ಓಲ್ಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡಲ್ಲ, ಈಕ್ವಿಟಿ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಇಫ್ ಯು ಆರ್ ಮೈ ಏಜ್, ಐ ವಿಲ್ ಗೋ ಟು ಓಲ್ಡ್ ರೆಜಿಮ್. ಬೇಡಪ್ಪ, ನನಗೆ ಈಕ್ವಿಟಿ ಶೇರ್ಸ್ ಬೇಡ, ನನಗೆ LICನೇ ವಾಸಿ. ಸೊ ಇಟ್ ಇಸ್ ಆಲ್ಸೋ ಏಜ್ ಕನ್ಸ್ಟೆಂಟ್. ಯಂಗ್ಸ್ಟರ್ಸ್ ವಾಂಟ್ ಮೋರ್ ಇನ್ವೆಸ್ಟ್ಮೆಂಟ್ಸ್, ದೇ ಡೋಂಟ್ ವಾಂಟ್ ಟೈಡ್ ಅಪ್ ಇನ್ವೆಸ್ಟ್ಮೆಂಟ್ಸ್, ದೇ ಹ್ಯಾವ್ ಅಪಿಟೈಟ್ ಫಾರ್ ಟ್ಯಾಕ್ಸ್ risk. Elderly people don't have appetite for risk. They would still go to government securities, savings, ATG savings, LIC savings. LIC lagtenappa saak nanage. So most of the youngsters will prefer new regime. Hello. It actually how internet is used. ನಮ್ಮ ಕಾಲದಲ್ಲಿ ಇವತ್ತಿಗೂ ನಾವೊಂದು ಬುಕ್ ಮೈ ಶೋ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀವಿ, ಸುಮ್ಮನೆ 30 ರೂಪಾಯಿ ಒಂದು ಟಿಕೆಟ್ ಜಾಸ್ತಿ ಕೊಡಬೇಕು, ಅಲ್ಲೇ ತಗೊಂಬೇಡೋಣ ಅಂತ. ಬಟ್ ಇವಾಗ ಯಂಗರ್ ಜನರೇಷನ್ 30 ರೂಪಾಯಿ ಹೋದ್ರೋಯ್ತು, ನನ್ನ ಕನ್ವೀನಿಯನ್ಸ್ ಇಂಪಾರ್ಟೆಂಟ್ ಅಂತ. ಆಕ್ಚುಲಿ ದ ಡಿಫಾಲ್ಟ್ ರಿಜಿಮ್, ಹೊಸ ರಿಜಿಮ್ ಬಂದಿರೋದು ಹೆಂಗೆ ಅಂದ್ರೆ, ಯಾರದ್ ಮತ್ತೆ ಅದೊಂದು ಡಿಡಕ್ಷನ್ನು ಇದೊಂದು ಡಿಡಕ್ಷನ್ನು, ಅದಕ್ಕೊಂದು ಸ್ವಲ್ಪ ಸೇವ್ ಮಾಡಬೇಕು, ಅದೆಲ್ಲ ಬೇಡ. ಸ್ಟ್ರೈಟ್ ಅವೇ ಐ ವಿಲ್ ಟೇಕ್ ಕ್ಲೀನ್, ಇಟ್ಸ್ ಅ ಪ್ಲೈನ್ ವೆನಿಲಾ ತಗೊಂತೀನಿ, ಐ ವಿಲ್ ಟೇಕ್ ದ ಬೆನಿಫಿಟ್ಸ್, ಐ ಆಮ್ ಹ್ಯಾಪಿ ವಿತ್ ದಟ್ ಅಂತ. Good evening. I have few points on the budget. First of all, full marks the budget presented by Finance Minister. ನಾನು ತುಂಬಾ ವರ್ಷದಿಂದ ಬಜೆಟ್ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಐ ಹ್ಯಾವ್ ಬೀನ್ ಸೀಯಿಂಗ್ ದ ಪ್ರೋಗ್ರೆಸಿವ್ ಇಂಪ್ಲಿಮೆಂಟೇಷನ್ ಅಂಡ್ ಇದು ಯಾವುದು ರಿಫಾರ್ಮ್ಸ್, ನಾಟ್ ಇಂಪ್ಲಿಮೆಂಟೇಷನ್. ಮೈ ಕನ್ಸರ್ನ್ ಈಸ್, ಆಸ್ ಅ layman, I've been observing as a citizen of this country and particularly in Bangalore, the implementation at lower level still leaves much to be desired. I have seen, ಇದು ತೇಜಸ್ವಿ ಸೂರ್ಯ ಅವರಿಗೆ ಕೇಂದ್ರಿತವಾಗಿದ್ದು, ಅವರು ಇದಕ್ಕೆ ಉತ್ತರ ಕೊಡಬೇಕು. ಒಂದು ಎಕ್ಸಾಂಪಲ್, ನಮ್ಮ ಸೌತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲಿ ಹೊಸಕೆರೆಹಳ್ಳಿ ಜಂಕ್ಷನ್ ಅಲ್ಲಿ ಒಂದು ಫ್ಲೈಓವರ್ ಆಗ್ತಾ ಇದೆ. ಅದು ಎಷ್ಟೋ ವರ್ಷದಿಂದ ಅದು ನೆನೆಗುದಿಗೆ ಬಿದ್ದಿತ್ತು, ಈಗ ಅದನ್ನು ಶುರು ಮಾಡಿದ್ದಾರೆ. ನೀವು ಅಲ್ಲಿ ದಿನ ಒಂದು ವಾರ ಓಡಾಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸ್ಲೋ ಕೆಲಸ ಆಗ್ತಾ ಇದೆ. ಆಮೇಲೆ ಗತಿಗಿಂತಲೂ ಕಮ್ಮಿ, ಲೆಸ್ ದೆನ್ ಸ್ನೇಲ್ ಪೇಸ್. ದಿನಕ್ಕೆ ಒಂದೊಂದು ಇಟ್ಟಿಗೆ ತರ ಅವರು ಜೋಡಿಸ್ತಾ ಇದ್ದಾರೆ. ಸೊ ಐ ಡೋಂಟ್ ನೋ ವಿಚ್ ಕಂಪನಿ ಇಸ್ ಇಂಪ್ಲಿಮೆಂಟಿಂಗ್. ನೋ, ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್. ಫಸ್ಟ್ ಆಫ್ ಆಲ್, ಎನಿ ಪ್ರಾಜೆಕ್ಟ್, ಸಿ, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಆರ್ ಆಲ್ ಎಕ್ಸಲೆಂಟ್. Budget allocation, capital allocation, all these are excellent. But implementation is very poor.
the perception of the people, this 40% commission and all that, that they have to do something to change that perception, particularly BBMP. I can bet in this hall, at least 50% people will say BBMP is the most corrupt organization. And the quality of the work is very poor. I can challenge, even I request Mr. Tejasvi Surya to do a padayatra in his constituency and see the quality of work which is being undertaken, particularly this footpath, culvert, curbstone laying. Cement, there is no cement, there is only sand. Adondu. And they don't put the time, completion time ಯಾವ ಪ್ರಾಜೆಕ್ಟ್ ಅಲ್ಲೂ. ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ರಾಜರಾಜೇಶ್ವರನಲ್ಲಿರೋದು ರೋಟ್ರಿ ಅಲ್ಲಿ ಹೊಸ ಒಂದು ರೋಟ್ರಿ ಫ್ಲೈಓವರ್ ಮಾಡ್ತಾ ಇದ್ದಾರೆ. ಅಲ್ಲಿ ಮಾನ್ಯ ಮಂತ್ರಿಗಳು. ಸರ್ ಒಂದೇ ನಿಮಿಷ ಸರ್, ನೀವು ಹೆಂಗ್ ಹೇಳ್ತಿರೋ ನಾನು ಅದೇ ಹೇಳ್ತೀನಿ, ನನಗದಕ್ಕೆ ಉತ್ತರ ಗೊತ್ತಿಲ್ಲ. ಬಜೆಟ್ ಸಲುವಾಗಿ ಏನಿದೆಯೋ ನನಗೆ ಹೇಳಿ. ಅಲ್ಲ, ಇದು ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಿಸ್ಟರ್ ತೇಜಸ್ವಿ ಸೂರ್ಯ ಟು ಆನ್ಸರ್. ದಿಸ್ ಇಸ್ ಒನ್. ನೆಕ್ಸ್ಟ್ ಪಾಯಿಂಟ್, ನೀವು IBC ರಿಫಾರ್ಮ್ಸ್, ಟ್ಯಾಕ್ಸ್ ರಿಫಾರ್ಮ್ಸ್ ಎಲ್ಲ ಹೇಳಿದ್ರಿ, ಬ್ಯಾಂಕ್ ಮರ್ಜರ್. But I am one of the victims and you are the auditor of this beleaguered Guru Raghavendra Bank. 3 years we have spent. Today again it is extended for 3 months, 4 months, 3 months, 6 months. We don't know what is the fate of the depositor. So in fact I was expecting in this budget, Honorable Finance Minister will announce some reform for the cooperative sector. Every day we are hearing new scams, new frauds. There is nothing. See, commercial banks, scheduled banks, they are well protected, well regulated by RBI. Though there is a BR Amendment Act, we don't know cooperative banks, how it is benefiting. Till today, we don't know. Raghavendra Bank, no investor is coming forward. All depositors, almost 2,000 crore is yet to be settled. We don't know what is the fate. So I want Tejasvi Surya to answer to these questions. Understood, sir. ಸಮಯದ ಅಭಾವದಿಂದ ಈ ಪ್ರಶ್ನೋತ್ತರ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಸರ್, ಓನ್ಲಿ ಒನ್ ಲೇಡಿ ವಾಸ್ ಆಸ್ಕಿಂಗ್ ಎ ಕ್ವಶನ್. ಲೇಡೀಸ್ ಯಾರು ಕೇಳಲೇ ಇಲ್ಲ. ಓನ್ಲಿ ಒನ್ ಕ್ವಶನ್ ವಿ ಕ್ಯಾನ್ ಆಸ್ಕ್ ಸರ್. ಸರ್ ಒಂದೇ ಒಬ್ರು. ಸರಿ, ಇಷ್ಟೊತ್ತು ಪ್ರಶ್ನೋತ್ತರ ಕಾರ್ಯಕ್ರಮನ ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ಗುರುಪ್ರಸಾದ್ ಸರ್, ಮತ್ತೆ ಇನ್ನೊಂದು ಪ್ರಶ್ನೆ ಇದೆ, ಮೈಕ್ ಕೊಟ್ಬಿಡಿ ಅಲ್ಲಿ. Because in our country, ladies first always. Hello and very good evening. I am CA Sanjana Revankar and I am working professional. So I had a question. There are many of my assignees who are out of India for the employment purposes, and so can I continue? So there are many assignees of mine who are working out of India for their employment purposes, and they want to take relief under double taxation avoidance agreement. I know this is a little technical right now, and they ask for the relief under section 90 to 91. And form 67 and employer certificate are the two really important documents when you are asking for relief under those sections. There are also some belated returns which are filed. And nowhere in the Act it is mentioned about Form 67, the time frame is mandatory, or, like if it is beyond due date, that it will not be provided or denied. But when we file these belated returns or any of these kind of returns wherein we ask for the relief under Section 90 or 91, income tax officers deny for providing such relief, and they issue the forms, notices under Section 154 as well. So I just wanted to know, why are the income tax officers not lenient toward these things, wherein a benefit is provided by the government by entering into these type of double taxation avoidance agreement with the countries, and this takes and consumes a lot of time filing for grievances and rectifications. I just wanted to know the perspective from the income tax officer's side. See, the only I can answer you separately outside because it's a little technical, but I'll give you a simple answer so that it is applicable for everybody. Sure. When you look at the digitization of our country, even to America, we are much advanced in income tax and GST. For them to give me a credit on the DTA where the debit here will get knocked off will take another Infosys to be born by the time they learn how to do this. It will take us some time. They have to take time and do it. It has to be a technology solution where the credit will come there, debit will come there, it will get knocked off like this. For example, the simplest solution I can tell you is, ಮುಂಚೆ ಹೆಚ್ಚಾರೆ ಅಪ್ಪನಿಗೆ ಹೆಸರು ಬರೆದ್ಬಿಟ್ಟು ಅಪ್ಪನ ಹೆಸರಿಗೆ ರೆಂಟ್ ಕೊಟ್ಬಿಡ್ತಾ ಇದ್ರಿ. Today it doesn't work. So this is a similar solution where they are giving a double taxation relief there. We are not able to get it under 91 and 92 here. There are so many judicial
The second advantage is it's coming under faceless. The third advantage is the salary scrutiny is becoming almost zero. So if salary scrutiny becomes zero, 99% get relief. If you are that 1%, you are in trouble. We'll speak outside also. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ. ನಮ್ಮ ಮಾನ್ಯ ಸಂಸದರು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಪ್ರಮುಖ ಘಟ್ಟ ಆಗೋಯ್ತು ಕಾರ್ಯಕ್ರಮದ್ದು. ನಾನೊಂದು ರೀತಿ ಸಮಾರೋಪ ಮಾಡ್ಲಿಕ್ಕೆ ಬಂದಿರುವಂಥದ್ದಷ್ಟೇನೆ. ಮೊದಲನೇದಾಗಿ ನಾನು ಗುರು ಸರಿಗೆ, ವಿಜಯ್ ಸರಿಗೆ ಮತ್ತು ಗುರುಚನಾದ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ನಾವು ಒಂದು 3 ವರ್ಷದ ಹಿಂದೆ ಸಂಸದ್ ಧ್ವನಿ ಈ ಕಾನ್ಸೆಪ್ಟ್ ಅನ್ನ ಶುರು ಮಾಡಿದ್ದು ಬಜೆಟ್ ಸೆಷನ್ ಆದ್ಮೇಲೆ ಅಥವಾ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಲೆಜಿಸ್ಲೇಷನ್ ದೇಶದಲ್ಲಿ ಪಾಸ್ ಆದ್ಮೇಲೆ ಪಾರ್ಲಿಮೆಂಟ್ ನಲ್ಲಿ ಅದರ ಕುರಿತಾಗಿ ಒಂದು ಸಮಾಜದಲ್ಲಿ ಚರ್ಚೆ ಆಗಬೇಕು, ಜನಕ್ಕೆ ಅದ್ರ ಬಗ್ಗೆ ತಿಳಿಸುವಂಥದ್ದು ಆಗಬೇಕು, ಅವರಿಂದ ಒಂದಿಷ್ಟು ಅಭಿಪ್ರಾಯ ಸಂಗ್ರಹವೂ ಆಗಬೇಕು. ಯಾಕೆ ಅಂತಂದ್ರೆ ಪ್ರಧಾನಮಂತ್ರಿಗಳು ಯಾವಾಗಲೂ ಕೂಡ ಒಂದು ಪಾರ್ಟಿಸಿಪೇಟಿವ್ ಡೆಮಾಕ್ರಸಿ, ಜನ ಭಾಗೀದಾರಿ, ಈ ವಿಚಾರಗಳ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ ನಾವಿದ್ದಿದ್ದು. ಬಹಳ ಸಂತೋಷ ಅಂತಂದ್ರೆ ಬಜೆಟ್ನಂಥ ಒಂದು ಬಹಳ ಡ್ರೈ ಇಶ್ಯೂನ ಚರ್ಚೆ ಮಾಡಕ್ಕೂ ಕೂಡ ಬೆಂಗಳೂರು ಸೌತ್ನಲ್ಲಿ ಫಾರ್ಮ್ನ ರಿಜಿಸ್ಟ್ರೇಷನ್ ಮಾಡಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ತುಂಬಾ ಜನ ಯಂಗ್ಸ್ಟರ್ಸ್ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಬಹಳ ಸಂತೋಷ ತರುವಂಥದ್ದು. ಬಹುಶಃ ಗುರು ಸರು ಹೋದ್ಸತಿ ಕೂಡ ಇದನ್ನ ನಾವು BNM ನಲ್ಲಿ ಮಾಡಿದ್ವಿ. ಹೋದ್ಸತಿ ಎಷ್ಟು ಜನ ಬಂದಿದ್ರು ಅದಕ್ಕಿಂತ ಜಾಸ್ತಿ ಜನ ಈ ಸತಿ ಇನ್ನೂ ಹೆಚ್ಚು ಇಂಟ್ರೆಸ್ಟ್ ನಲ್ಲಿ ಬಂದಿದ್ದೀರಿ. ನಿಮ್ಮೆಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ, ಈ ಕಾರ್ಯಕ್ರಮದಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿರೋದಕ್ಕೆ, ಅಂಡ್ ಡೆಮಾಕ್ರಸಿಯಲ್ಲಿ ನಡೀತಾ ಇರುವಂತಹ ಇದೊಂದು ಬಹಳ ಪ್ರಮುಖ ಎಕ್ಸರ್ಸೈಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದಕ್ಕೆ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ನಾನು ಒಂದು 3-4 ಪಾಯಿಂಟ್ಗಳನ್ನು ಮಾತ್ರ ನಿಮ್ಮ ಎದುರುಗಡೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತುಂಬಾ ಚೆನ್ನಾಗಿ ಒಂದು 5-6ನೇ ಕ್ಲಾಸ್ ಮಕ್ಕಳಿಗೂ ಕೂಡ ಬಜೆಟ್ ಅಂದ್ರೆ ಏನು ಅನ್ನೋದು ಅರ್ಥ ಆಗೋ ರೀತಿಯಲ್ಲಿ ಇವತ್ತು ಗುರು ಸರ್ ಬಜೆಟ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಮೊದಲನೇ ಪಾಯಿಂಟ್ ಅವರೇ ಹೇಳಿದ್ರು. ಜನರಲಿ ಈ ಎಲ್ಲ ಬಜೆಟ್ಗಳ ಇಂಪ್ಲಿಮೆಂಟೇಷನ್ ಅಥವಾ ಅದರ ಡಿಸ್ಕಷನ್ಸ್ಗಳನ್ನ ನಾವು ಹಿಂದೆ ನೋಡಿದಾಗ ಈ ಸತಿ ಬಜೆಟ್ನಲ್ಲಿ ಯಾವ ಸಾಲ ಮನ್ನಾ ಘೋಷಣೆ ಆಗುತ್ತೆ, ಯಾರಿಗೆ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ, ಯಾರಿಗೇನು ಕಡಿಮೆ ಆಗುತ್ತೆ, ಇಷ್ಟೇ ಪೇಪರ್ಗಳಲ್ಲಿ ಆಗ್ತಾ ಇದ್ದಂಥ ಒಂದು ಡಿಸ್ಕಷನ್. ಆದರೆ ಕಳೆದ 7-8 ವರ್ಷದಲ್ಲಿ ದೇಶದ ಆರ್ಥಿಕತೆಗೆ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಏನಾಗತ್ತೆ ಅನ್ನೋದ್ರ ಕಡೆಗೆ ಬಜೆಟ್ನ ಕಂಪ್ಲೀಟ್ ಫೋಕಸ್ ಹೋಗಿದೆ. ಇವತ್ತು ಜನರ ಎಕ್ಸ್ಪೆಕ್ಟೇಷನ್ ಕೂಡ ಬಜೆಟ್ನ ಜೊತೆಗೆ ಈ ಕಾರಣಕ್ಕೋಸ್ಕರ 8 ವರ್ಷದಲ್ಲಿ ಒಂದು ಕಲ್ಚರಲ್ ಚೇಂಜ್ ಇಡೀ ದೇಶದಲ್ಲಿ ಇವತ್ತು ನಮಗೆ ಬಂದಿದೆ. ಇವತ್ತು ಬಜೆಟ್ ನೋಡಬೇಕಾದ್ರೂ ಕೂಡ ಜನ ಈ ಬಜೆಟ್ನಿಂದಾಗಿ ಈ ವರ್ಷ ಮತ್ತೆ ಬರೋ 10 ವರ್ಷ ಯಾವ ರೀತಿ ಇಡೀ ದೇಶಕ್ಕೆ ಉಪಯೋಗ ಆಗತ್ತೆ ಅನ್ನೋದನ್ನ ಆಮೂಲಾಗ್ರವಾಗಿ ಆಸ್ ಅ ಹೋಲ್ ನೋಡ್ತಾ ಇದ್ದಾರೆ, ಆಸ್ ಅ ಸ್ಟ್ರಕ್ಚರಲ್ ರಿಫಾರ್ಮ್ ನೋಡ್ತಾ ಇದ್ದಾರೆ. ಪೀಸ್ ಮೀಲ್ ಆಗಿ ಇದರಿಂದ ಏನ್ ಡಿಡಕ್ಷನ್ ಸಿಕ್ತು, ಇನ್ಯಾರೋ ಒಬ್ಬರಿಗೆ ಲೋನ್ ವೇವರ್ ಆಯ್ತಾ, ಇನ್ನೊಂದು ಯಾವ್ದೋ ಸಿಕ್ತಾ, ಈ ಇಡೀ ಒಂದು ಬಜೆಟ್ ನ ನೋಡುವಂತ ಕಲ್ಚರಲ್ ಚೇಂಜೇ ಇವತ್ತು ಈ ದೇಶದಲ್ಲಿ ಬಜೆಟ್ ನಲ್ಲಿ ಆಗಿದೆ. ಎರಡನೇದು, ಇವತ್ತು ಪ್ರತಿ ಬಜೆಟ್ ನೀವು ನೋಡ್ತಾ ಬಂದ್ರು ಕೂಡ 2014 ಬಜೆಟ್ ನಿಂದ ಹಿಡಿದು 2023 9th ಬಜೆಟ್, ಇದು 9ನೇ ಬಜೆಟ್ ವರೆಗೆ ಇನ್ಕ್ರಿಮೆಂಟಲ್ ಆಗಿ ಒಂದಲ್ಲ ಒಂದು ರಿಫಾರ್ಮ್ ಮಾಡ್ತಾ ಸರ್ಕಾರ ಬಂದಿದೆ. ಆ ರಿಫಾರ್ಮ್ ಅನ್ನ ನೀವು ಆ ಮೊದಲನ ಸ್ಲೈಡ್ ಅಲ್ಲೇನೆ ಗುರು ಅವರು ತೋರಿಸಿದ ಸ್ಲೈಡ್ ನಲ್ಲಿ ನೀವು ನೋಡಿದ್ರೆ ಆ ಒಂದು ಬಿಗ್ ಪಿಕ್ಚರ್ ನಿಮಗೆ ಕಾಣುತ್ತೆ, ಇದ್ರಲ್ಲಿ ಏನ್ ಮಾಡಕ್ ಹೊರಟಿದ್ದಾರೆ ಅಂತ. ಇಂಡಿವಿಜುವಲ್ ಆಗಿ ನೋಡಿದ್ರೆ ಇದ್ರಲ್ಲಿ ಏನು ಅಂತ ನಿಮಗೆ ಬಹುಶಃ ಗೊತ್ತಾಗಲ್ಲ. ಬರೀ ಆಧಾರ್ ಏನಕ್ಕೆ ತಂದ್ರು, ಅದನ್ನ ಜನ್ಧನ್ ಆಧಾರ್ ಮೊಬೈಲಿಗೆ ಲಿಂಕ್ ಯಾಕೆ ಮಾಡಿದ್ರು, ಇದನ್ನ ಇಂಡಿವಿಜುವಲ್ ಆಗಿ ನಾವು ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ನಮಗೆ ಪೀಸ್ ಮೀಲ್ ಅಂತ ಕಾಣುತ್ತೆ. ಆದ್ರೆ ಅದೆಲ್ಲದನ್ನ ನೋಡಿದಾಗ ಬಿಗ್ ಪಿಕ್ಚರ್ ರಿಫಾರ್ಮ್ ಹೇಗೆ ದೇಶದಲ್ಲಿ ಆಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಆ ಬಿಗ್ ಪಿಕ್ಚರ್ ರಿಫಾರ್ಮ್ ನ ಉಪಯೋಗ ಏನು ಅಂತಂದ್ರೆ ಇವತ್ತು
ಈ ವರ್ಷದಲ್ಲಿ ಫೈನಾನ್ಸ್ ಮಿನಿಸ್ಟರು ದೇಶದ ಜನದ ಹತ್ರ ಬಂದು ನಿಮ್ಮ ಡೈರೆಕ್ಟ್ ಟ್ಯಾಕ್ಸ್ ನ ರೇಟನ್ನು ನಾನು ಕಡಿಮೆ ಮಾಡ್ತಾ ಇದ್ದೀನಿ, ಟ್ಯಾಕ್ಸ್ ಲ್ಯಾಬ್ಸ್ ಗಳನ್ನ ರ್ಯಾಷನಲೈಸ್ ಮಾಡ್ತಾ ಇದ್ದೀನಿ, ಆದ್ರೆ ಭಾರತ ದೇಶದ ಇತಿಹಾಸದಲ್ಲೇನೆ ಅತಿ ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ನಾನು ಮಾಡ್ತಾನೂ ಇದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗತ್ತೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಸಿಸ್ಟಮಿಕ್ ರಿಫಾರ್ಮ್ಸ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಓವರ್ ದ 9 years. ಒಂಥರ ಮ್ಯಾಜಿಕ್ ಇದು. ನಾನು ದುಡ್ಡು ಜಾಸ್ತಿ ಖರ್ಚು ಮಾಡ್ತೀನಿ ಆದ್ರೆ ಟ್ಯಾಕ್ಸ್ ಕಡಿಮೆ ಮಾಡ್ತೀನಿ ಅನ್ನುವಂಥದ್ದು ಇಟ್ ಈಸ್ ಸಚ್ ಎ ಡಿಫಿಕಲ್ಟ್ ಎಕ್ಸರ್ಸೈಸ್ ಟು ಡೂ ಫಾರ್ ಅ ಫೈನಾನ್ಸ್ ಮಿನಿಸ್ಟರ್. ಬಟ್ ಅದು ಯಾಕೆ ಆಗ್ತಾ ಇದೆ ಅಂತಂದ್ರೆ ಈ ಸಿಸ್ಟಮ್ ಅಲ್ಲಿ ಇದ್ದಂತಹ ಲೂಪ್ ಹೋಲ್ಸ್ ಗಳನ್ನ ಪ್ಲಗ್ ಮಾಡೋದ್ರ ಜೊತೆಗೆ ಎಲ್ಲೆಲ್ಲಿ ನಾವು ಹೊಸದಾಗಿ ರೆವೆನ್ಯೂಗಳನ್ನ ಜನರೇಟ್ ಮಾಡಬಹುದು ಅನ್ನುವಂತ ಹೊಸ ರೆವೆನ್ಯೂ ಸೋರ್ಸಸ್ ಗಳನ್ನ ನೋಡೋದ್ರ ಜೊತೆಗೆ ಲೀಕೇಜಸ್ ಗಳನ್ನ ಟೆಕ್ನಾಲಜಿಯನ್ನ ಬಳಸಿ ಪ್ಲಗ್ ಮಾಡೋದ್ರ ಜೊತೆಗೆ ಈ ಎಲ್ಲಾ ಆಕ್ಟಿವಿಟಿಗಳು ಮಾಡಿದ್ರಿಂದ ಸರ್ಕಾರ ಎಲ್ಲಿ 2 ಲಕ್ಷ 3 ಲಕ್ಷ ಕೋಟಿ ರೂಪಾಯಿಗಳನ್ನ ಬರೀ ಲೀಕೇಜಸ್ ಗಳಲ್ಲಿ ಕಳ್ಕೊಳ್ತಿತ್ತು, ಆ ಲೀಕೇಜಸ್ ಗಳನ್ನ ತುಂಬೋದ್ರ ಜೊತೆಗೆ ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಈ ಮಟ್ಟದ ಟ್ರಾನ್ಸ್ಪರೆನ್ಸಿಯನ್ನ ಎಫಿಷಿಯನ್ಸಿಯನ್ನ ಸರ್ಕಾರ ಇವತ್ತು ತಂದಿದೆ. ಇನ್ನೊಂದು ಆಸ್ಪೆಕ್ಟ್ ನಾವು ಕಳೆದ 5-6 ಬಜೆಟ್ಗಳಿಂದ ನೋಡಿದ್ರೆ ಈ ಬಜೆಟ್ ನಲ್ಲೂ ದ ಥ್ರಸ್ಟ್ ಕಂಟಿನ್ಯೂಸ್. ನೀವು ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಈ ಸತಿ ಬಜೆಟ್ ನ ನೋಡಿದ್ರೆ ಅಗ್ರಿಕಲ್ಚರ್ ನಲ್ಲಿ ಈ ಸತಿ ರೆಫರ್ ಮಾಡಿರುವಂತಹ 2 ಪ್ರಮುಖ ಅಂಶಗಳು ಅಂತಂದ್ರೆ, ಸಾಕಷ್ಟು ಬೇರೆ ಬೇರೆ ಎಲ್ಲವೂ ಕೂಡ ಅಲೋಕೇಶನ್ಸ್ ಗಳಲ್ಲಿ ಎಲ್ಲದರಲ್ಲೂ ಡೀಟೇಲ್ಸ್ ಇದೆ, ಆದ್ರೆ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ನಲ್ಲಿ ಮೆನ್ಷನ್ ಮಾಡಿದ್ದು ಅಂದ್ರೆ ಅಗ್ರಿಕಲ್ಚರ್ ಆಕ್ಸಿಲರೇಟರ್ ಫಂಡ್ ಅಂತ ಮೆನ್ಷನ್ ಮಾಡಿದ್ರು. ಅಗ್ರಿಕಲ್ಚರಿಗೆ ಡಿಜಿಟಲ್ ಪಬ್ಲಿಕ್ ಗೂಡ್ಸ್ ಯಾವ ರೀತಿ ಇವತ್ತು ಫೈನಾನ್ಸ್ ಇದೆಯೋ UPI ಇದೆಯೋ ಅದೇ ತರದ್ದು ಡಿಜಿಟಲ್ ಪಬ್ಲಿಕ್ ಗೂಡ್ಸ್ ಅನ್ನ ನಾವು ಅಗ್ರಿಕಲ್ಚರ್ಗೂ ತರ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಇದೆರಡು ಎಂತ ಮಲ್ಟಿಪ್ಲೈಯರ್ ಇಫೆಕ್ಟ್ ಇರುವಂತಹ ಐಡಿಯಾಸ್ ಅಂತ ಯೋಚನೆ ಮಾಡಿ. ನಾವು ಒಂದು UPI ನ ಇವತ್ತು ನಾವು ಇಫೆಕ್ಟ್ ನೋಡ್ತಾ ಇದ್ದೀವಿ. ಫೋನ್ ಪೇ ಇರ್ಬೋದು, ವಾಟ್ಸ್ಆಪ್ ಪೇ ಇರ್ಬೋದು, ಅಮೆಝಾನ್ ಪೇ ಇರ್ಬೋದು, ಅಥವಾ ಅದ್ರ ಮೇಲೆ ಈ ಟೆಕ್ನಾಲಜಿ ಮೇಲೆ ಬೇರೆ ಬೇರೆ ಸ್ಟಾರ್ಟ್ಅಪ್ಸ್ ಗಳು ಬಂದಿರುವಂತದ್ದನ್ನು ನೋಡ್ತಾ ಇದ್ದೀವಿ. ಇವತ್ತು ಅಗ್ರಿಕಲ್ಚರ್ ಅಲ್ಲಿ ಇದೇ ರೀತಿ ಡಿಜಿಟಲ್ ಪಬ್ಲಿಕ್ ಗೂಡ್ಸ್ ಸ್ಟ್ಯಾಕ್ ಬಿಲ್ಡ್ ಆಯ್ತು ಅಂತಂದ್ರೆ ಯಾವ ಊರಿನಲ್ಲಿ ರೈತ ಏನನ್ನ ಬೆಳಿಬೇಕು, ಪ್ರಪಂಚದ ಮಾರ್ಕೆಟ್ ಅಲ್ಲಿ ಏನಿದೆ, ಇಂಡಿಯಾದಲ್ಲಿ ಯಾವ ರೀತಿಯ ಬೇರೆ ಬೇರೆ ಮಾರ್ಕೆಟ್ ಇದೆ, ಯಾವ ಭಾಗದಲ್ಲಿ ಸಾಯಿಲ್ ಯಾವ ರೀತಿ ಇದೆ, ಡಿಮ್ಯಾಂಡ್ ಇವತ್ತೇನಿರ್ಬೋದು, ಕಮಾಡಿಟಿ ಪ್ರೈಸ್ ಟ್ರೇಡಿಂಗ್ ನಾಳೆ ಏನಾಗ್ಬೋದು, ಇದೆಲ್ಲದನ್ನ ಒಂದು ಮೊಬೈಲ್ ಫೋನ್ ನ ಒಂದು ಆಪ್ ನ ಮುಖಾಂತರ ಒಬ್ಬ ಭಾರತದ ರೈತನಿಗೆ ಇದೆಲ್ಲ ಸಿಗೋದಿಕ್ ಬೇಕಾಗಿರುವಂತಹ ಡಿಜಿಟಲ್ ಪಬ್ಲಿಕ್ ಗೂಡ್ ಸ್ಟ್ಯಾಕ್ ರೆಡಿ ಆಗುತ್ತೆ. ದಿಸ್ ಇಸ್ ಒನ್ ಸ್ಟೆಪ್ ವಿಚ್ ಇಸ್ ಗೋಯಿಂಗ್ ಟು ಟ್ರೆಮೆಂಡಸ್ಲಿ ಮಾಡರ್ನೈಸ್ ಇಂಡಿಯನ್ ಫಾರ್ಮಿಂಗ್ ಅಂಡ್ ಇಂಡಿಯನ್ ಅಗ್ರಿಕಲ್ಚರ್. ಇಷ್ಟು ವರ್ಷದವರೆಗೆ ಅಗ್ರಿಕಲ್ಚರಿಗೆ ಡಿಜಿಟೈಸೇಷನ್ ಅನ್ನು ತೆಗೆದುಕೊಂಡು ಬರೋದ್ರ ಜೊತೆಗೆ ಚಿಂತನೆ ನಡೆದಿರಲಿಲ್ಲ. ಬಟ್ ಈ ಬಜೆಟ್ ನಲ್ಲಿರುವಂತಹ ವೆರಿ ಲೆಸ್ ಸ್ಪೋಕನ್ ಬಟ್ ಅ ರಿಯಲಿ ಇಂಪ್ಯಾಕ್ಟ್ಫುಲ್ ಐಡಿಯಾ ಅಂದ್ರೆ ಡಿಜಿಟೈಸೇಷನ್ ಆಫ್ ಅಗ್ರಿಕಲ್ಚರ್. ಇದು ಬರುವಂತ 2-3 ದಶಕಗಳಲ್ಲಿ ಭಾರತದ ಅಗ್ರಿಕಲ್ಚರ್ ಅನ್ನ ಆಸ್ ವಿ ನೋ ಇಟ್ ಟುಡೇ ದ ಫೇಸ್ ಆಫ್ ಇಟ್ ವಿಲ್ ಬಿ ಟ್ರಾನ್ಸ್ಫಾರ್ಮ್ಡ್. ಇನ್ನೊಂದು ಈ ಬಜೆಟ್ ನಲ್ಲಿ ಹೇಳಿರೋದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರೋದು ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ಸ್ ಗೆ ಆಕ್ಸಿಲರೇಟರ್ ಫಂಡ್ ಅಂತ. ನಾನು ಸಿರ್ಸಿಗೆ ಒಂದ್ ಸ್ವಲ್ಪ ವರ್ಷಗಳ ಹಿಂದೆ ಅಲ್ಲೊಂದು ಕಾರ್ಯಕ್ರಮಕ್ಕೆಲ್ಲ ಹೋದಾಗ ಅಲ್ಲಿದ್ದಂತ ಒಬ್ಬ ಯಂಗ್ಸ್ಟರು ಈ ಸುಪಾರಿ ಅಡಿಕೆನ ಕುಯ್ಯುವಂಥದ್ದು ಮತ್ತೆ ಒಂದು ಸಣ್ಣ ಮಿಷಿನ್ ಅನ್ನ ಅವನು ಕಂಡುಹಿಡಿತಾ ಇದ್ದ. ವಿದೇಶದಲ್ಲಿ ಓದಿದ್ದು, ಅಲ್ಲಿ 2 ವರ್ಷ ಕೆಲಸ ಮಾಡಿ ಆ ಕೆಲಸ ಬಿಟ್ಟು ನಮ್ಮ ಹಳ್ಳಿಗೆ ನಮ್ಮ ಊರಿಗೆ ಏನಾದ್ರೂ ಮಾಡಬೇಕು ಅಂತ ಬಂದಂತ ಹುಡುಗ. ಅವನೊಂದು ಸಣ್ಣದೊಂದು ಗ್ಯಾರೇಜ್ ಮಾಡ್ಕೊಂಡಿದ್ದ, ಲೇತ್ ಮಷೀನ್ ಇಟ್ಕೊಂಡಿದ್ದ, ಏನೋ ಒಂದು ರೆಡಿ ಮಾಡಿ ಒಂದು ಮಾಡ್ತಾ ಇದ್ದ. ಅವನು ಯಾವ್ಯಾವ್ದೋ ಬ್ಯಾಂಕ್ ಹತ್ರ ಹೋಗಿದ್ದ, ಅಲ್ಲಿ ಕೋಆಪರೇಟಿವ್ ಸೊಸೈಟಿಗಳ ಹತ್ರ ಹೋಗಿದ್ದ, ಅದಕ್ಕೆ ಬೇಕಾಗಿರೋ ಫಂಡ್ ಸಿಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಈ ಅಗ್ರಿಕಲ್ಚರ್ ಆಕ್ಸೆಲರೇಟರ್ ಫಂಡ್ ಇಂದಾಗಿ ಈ ತರ ಅಗ್ರಿಕಲ್ಚರ್ ಮತ್ತೆ ಆಗ್ರೋ ಪ್ರಾಸೆಸಿಂಗ್ ಫೀಲ್ಡ್ ನಲ್ಲಿ ಏನಾದ್ರೂ ಹೊಸ ಸ್ಟಾರ್ಟ್ಅಪ್ ಶುರು ಮಾಡಬೇಕು, ಆ ಸ್ಥಳೀಯ ಲೆವೆಲ್ ನಲ್ಲಿ ಲೋಕಲೈಸ್ಡ್ ಇನ್ನೋವೇಷನ್ ಏನಾದ್ರೂ ಮಾಡಬೇಕು ಅಂತ ಯಾರಾದ್ರೂ ಯಂಗ್ಸ್ಟರ್ಸ್ ಮುಂದೆ ಬಂದ್ರೆ ಅಂಥವರಿಗೆ ಈ ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ ಫಂಡ್ ನಿಂದ ನೇರವಾಗಿ ಅವರಿಗೆ ಉಪಯೋಗ ಸಿಗುವಂತದ್ದಿದೆ. ಇಮ್ಯಾಜಿನ್ ಮಾಡಿ, ಈ ದೇಶದಲ್ಲಿ ಎಷ್ಟೋ ಕಡೆ
ಎಷ್ಟೋ ಜನ ಯುವಕರು ಅವ್ರ ಸುತ್ತಮುತ್ತ ಇರುವಂತಹ ಸಮಸ್ಯೆಗೆ ಬಗೆಹರಿಸೋದಕ್ಕೆ ಉತ್ಸುಕರಾಗಿರ್ತಾರೆ. ಅದಕ್ಕೆ ಅವ್ರಿಗೆ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಸಿಗೋದಿಲ್ಲ. ಆದ್ರೆ ಈ ಬಜೆಟ್ ನಲ್ಲಿ ಅಂಥ ಸಣ್ಣ ಒಂದು ಯೋಜನೆಯನ್ನು ಕೂಡ ಯೋಚನೆ ಮಾಡಿದ್ದಾರೆ. ಅಗ್ರಿಕಲ್ಚರಿಗೆ ಡಿಜಿಟೈಸೇಷನ್ ಮತ್ತೆ ಫಂಡಿಂಗ್ ಒಂದ್ ಕಡೆ ಆಯ್ತು ಅಂದ್ರೆ ಇಡೀ ದೇಶ ಫ್ಯೂಚರ್ ಪ್ರೂಫ್ ಆಗಬೇಕು ಮತ್ತೆ ಫ್ಯೂಚರ್ ರೆಡಿ ಆಗಬೇಕು ಅನ್ನೋ ಕಾರಣಕ್ಕೆ ನ್ಯೂಯೆಸ್ಟ್ ಆಫ್ ಟೆಕ್ನಾಲಜೀಸ್, ಯಾವುದನ್ನ ನಾವು ಸನ್ರೈಸ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತೀವೋ ಆ ಟೆಕ್ನಾಲಜೀಸ್ಗಳಿಗೂ ಭಾರತದಲ್ಲಿ ಒಂದು ದೊಡ್ಡ ವೇದಿಕೆ ಸಿಗಬೇಕು ಅನ್ನೋದ್ರ ಕಡೆಗೆ ಕೆಲಸ ನಡೆದಿದೆ. ದೇಶದ 3 ಭಾಗಗಳಲ್ಲಿ 3 ಜಾಗಗಳಲ್ಲಿ 5G AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹಾರ್ನೆಸ್ ಮಾಡುವಂತಹ ದೃಷ್ಟಿಯಿಂದ AI ಸೆಂಟರ್ಸ್ ಫಾರ್ ಎಕ್ಸಲೆನ್ಸ್ ಅನ್ನ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದರ ಥೀಮ್ ಏನಿದೆ ಅಂದ್ರೆ ಮೇಕ್ AI ಇನ್ ಇಂಡಿಯಾ, ಮೇಕ್ AI ವರ್ಕ್ ಫಾರ್ ಇಂಡಿಯಾ. ಇದು ಆ 3 ಸೆಂಟರ್ ಫಾರ್ ಎಕ್ಸಲೆನ್ಸ್ ನ ಪ್ರಾಜೆಕ್ಟ್ ಗಳ ಹಿಂದಿರುವಂತಹ ಮೋಟೋ. ದೇಶದ 100 ಕಡೆ 5G ಅಪ್ಲಿಕೇಶನ್ಸ್ ಅನ್ನ ಮಾಡಲಿಕ್ಕೆ ಬೇಕಾಗಿರುವಂತಹ 5G ಲ್ಯಾಬ್ಸ್ ಗಳನ್ನ ಶುರು ಮಾಡಲಿಕ್ಕೆ ಈ ಬಜೆಟ್ ನಲ್ಲಿ ಪ್ರಾವಿಷನ್ ಮಾಡಲಾಗಿದೆ. ಹೋದ ವರ್ಷದ ಬಜೆಟ್ ನಲ್ಲಿ ಒಂದು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅನ್ನ ಶುರು ಮಾಡಬೇಕು ಅಂತ ಬಜೆಟ್ ನಲ್ಲಿ ಅಲೋಕೇಶನ್ ಕಮಿಟ್ಮೆಂಟ್ ಕೊಟ್ಟಿದ್ರು. ಈ ವರ್ಷ ಬೆಂಗಳೂರಿನಲ್ಲಿ 2,000 ಕೋಟಿ ರೂಪಾಯಿಯನ್ನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅನ್ನು ಶುರು ಮಾಡುವಂತಹ ದೃಷ್ಟಿಯಲ್ಲಿ 2,000 ಕೋಟಿ ರೂಪಾಯಿನ ಅಲೋಕೇಶನ್ ಕೂಡ ಈ ಬಜೆಟ್ ನಲ್ಲಿ ಮಾಡಿದ್ದಾರೆ. ಅದು ಬೆಂಗಳೂರಿನಲ್ಲೇ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ. ಯಾಕೆಂದ್ರೆ ಬ್ಯಾಂಗ್ಳೂರ್ ಇಸ್ ದ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಯಾಪಿಟಲ್ ಆಫ್ ದ ಕಂಟ್ರಿ. ಆ ಕಡೆಗೂ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಬೆಂಗಳೂರಿಗೆ ಇದನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಕೂಡ ಇದೆ. ಈ ಬಜೆಟ್ ನಲ್ಲಿ ಮಿಡಲ್ ಕ್ಲಾಸಿಗೆ ಟ್ಯಾಕ್ಸ್ ರ್ಯಾಷನಲೈಸೇಷನ್ ಆಯಿತು. ಸೂಪರ್ ರಿಚ್ ಯಾರಿರ್ತಾರೆ ಅವರಿಗೆ ಸರ್ಚಾರ್ಜಸ್ ಗಳನ್ನ ಕಡಿಮೆ ಮಾಡೋದಾಯ್ತು. ಯಾರು ಅತ್ಯಂತ ಕಡು ಬಡವರು ಇರ್ತಾರೆ ಅವರಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಪ್ರಧಾನ ಮಂತ್ರಿ ಜಲ್ ಜೀವನ್ ಯೋಜನೆ ಇರ್ಬೋದು, ಈ ರೀತಿಯ ಸರ್ಕಾರದ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನು ಕೂಡ ಈ ಬಜೆಟ್ ನಲ್ಲಿ ಜಾಸ್ತಿ ಮಾಡಲಾಗಿದೆ. ಸೊ ದಿಸ್ ಬಜೆಟ್ ಟೇಕ್ಸ್ ಕೇರ್ ಆಫ್ ದ ಪೋರೆಸ್ಟ್, ಇಟ್ ಟೇಕ್ಸ್ care of and caters to the middle class. It also caters to the needs of the uber rich. ಆ ದೃಷ್ಟಿಯಿಂದ ಇದು ಒಂದು ರೀತಿ ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಜೆಟ್. ಇಟ್ ಟಚಸ್ ಎವ್ರಿ ಸಿಂಗಲ್ ಇಂಡಿಯನ್ ಇನ್ ಎವ್ರಿ ಆಸ್ಪೆಕ್ಟ್. ಆ ರೀತಿಯಿಂದ ಒಂದು ಬಹಳ ದೂರದೃಷ್ಟಿಯಿಂದ ಮಾಡಿರುವಂತಹ ಬಜೆಟ್ ಇದು. 157 ಹೊಸ ನರ್ಸಿಂಗ್ ಕಾಲೇಜ್ಗಳನ್ನ ಶುರು ಮಾಡಬೇಕು ಅನ್ನುವಂತಹ ಘೋಷಣೆ ಆಗಿದೆ. ನೀವು ಯೋಚನೆ ಮಾಡಿ, ಮಿಡಲ್ ಇನ್ಕಮ್ ಇಕಾನಮಿ ಭಾರತ ಆಗ್ತಾ ಇದ್ದಾಗೂ ಕೂಡ ಮತ್ತೆ ನಮ್ಮ ಆವರೇಜ್ ಏಜ್ ಸ್ಪ್ಯಾನ್ ಕೂಡ ಜಾಸ್ತಿ ಆಗ್ತಾ ಇದ್ದಂಗೂ ಕೂಡ ಬರುವಂತ ವರ್ಷಗಳಲ್ಲಿ ನರ್ಸಿಂಗ್ ಸ್ಟಾಫಿನ ತುಂಬಾ ದೊಡ್ಡ ರಿಕ್ವೈರ್ಮೆಂಟ್ ಡೊಮೆಸ್ಟಿಕ್ ಲೆವೆಲ್ ಅಲ್ಲೂ ಬರುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಬರುತ್ತೆ. ಈ 157 ಮೆಡಿಕಲ್ ಕಾಲೇಜ್ಗಳ ಪಕ್ಕದಲ್ಲೇನೆ ಕೋಲೊಕೇಟೆಡ್ ಆಗಿರುವಂತ ನರ್ಸಿಂಗ್ ಕಾಲೇಜ್ಗಳನ್ನ ಶುರು ಮಾಡೋದ್ರ ಮುಖಾಂತರ ದಿ ಏಮ್ ಇಸ್ ಟು ನಾಟ್ ಓನ್ಲಿ ಕೇಟರ್ ಟು ದ ಡೊಮೆಸ್ಟಿಕ್ ಡಿಮಾಂಡ್ ಆಫ್ ನರ್ಸಸ್ ಬಟ್ ಆಲ್ಸೋ ಟು ಎಕ್ಸ್ಪೋರ್ಟ್ ನರ್ಸಸ್ ಅಂಡ್ ಕೇಟರ್ ಟು ದಿ ಇಂಟರ್ನ್ಯಾಷನಲ್ ಡಿಮಾಂಡ್ ಅಂತ ಒಂದು ದೂರದೃಷ್ಟಿಯಿಂದ ಇಟ್ಕೊಂಡಿರುವಂತಹ ಒಂದು ಬಜೆಟ್ ಇದು. ಯುವಕರಿಗೆ ಸಂಬಂಧಪಟ್ಟಂತೆ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಇರ್ಬೋದು, ಇಂಡಸ್ಟ್ರಿ ಕೊಲಾಬರೇಷನ್ ಜೊತೆಗೆ ಮಾಡಬೇಕಾಗಿರುವಂತಹ ಸ್ಕಿಲ್ ಟ್ರೈನಿಂಗ್ಗಳಿರ್ಬೋದು, ಹೀಗೆ ಎಲ್ಲ ರೀತಿಯಲ್ಲಿ ಇದರಲ್ಲಿ ಚರ್ಚೆ ಆಗಿದೆ. ಅದು ಡೀಟೇಲ್ ಆಗಿ ನಾನು ನಿನ್ನೆ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದು ಮಾತನಾಡಿದ್ದೀನಿ, ಮಿಕ್ಕಿದೆಲ್ಲವುದನ್ನ ಕೂಡ ತಾವು ಕೂಡ ನೋಡಿದ್ದೀರಿ. ನಾನಿಷ್ಟೇ ನಿಮ್ಮೆಲ್ರಿಗೂ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಶ್ನೆಗಳು ಕೂಡ 2-3 ಬಂದಿದ್ವು. ನಾವು ಹಿಂದೆ ಸರ್ಕಾರಗಳು ಯಾವ ರೀತಿ ಕೆಲಸ ಮಾಡ್ತಿದ್ವು ಅಂತ ನೋಡಿದ್ದೀವಿ. ಇವತ್ತು ಟ್ಯಾಕ್ಸ್ ಪೇಯರ್ಸ್ ಅಸೋಸಿಯೇಷನ್ ಅವರು ಹಿರಿಯರು 4-5 ಜನ ಬಂದಿದ್ದಾರೆ. ಅವ್ರು ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ದೇನು ಅಂದ್ರೆ, ನಾನು ಅವ್ರ ಲೆಟರ್ ಹೆಡ್ ಕೊಟ್ಟರು. ಟ್ಯಾಕ್ಸ್ ಪೇಯರ್ಸ್ ಅಸೋಸಿಯೇಷನ್ ಅಂತ ಅವರು ಲೆಟರ್ ಹೆಡ್ ಕೊಟ್ಟಿದ ತಕ್ಷಣ ನಾನು ಅನ್ಕೊಂಡೆ ಇನ್ನೇನೋ ಟ್ಯಾಕ್ಸ್ ಕಡಿಮೆ ಮಾಡಕ್ಕೇನೋ ಕೇಳ್ತಾ ಇರ್ಬೇಕೇನೋ ಅಂತ ನನ್ನ ಪ್ರೆಸಂಪ್ಷನ್ ಇತ್ತು ನಂದು. ಆದ್ರೆ ಅವ್ರು ಬಂದು ನನಗೆ ಕೇಳಿದ್ದೇನು ಅಂದ್ರೆ, ಸರ್ ಸರ್ಕಾರಕ್ಕೆ ನಾವೆಲ್ಲರೂ ಟ್ಯಾಕ್ಸ್ ಕಟ್ತಾ ಇದೀವಿ, ಈ ಫ್ರೀ ಬಿ ಪಾಲಿಟಿಕ್ಸ್ ಅನ್ನ ಡಿಸ್ಕರೇಜ್ ಮಾಡಬೇಕು ಅಂತ ಏನಾದ್ರೂ ಮಾಡಬೇಕು ಸರ್ ಅಂತ ಅವ್ರು ಬಂದು ನಮಗೆ ಒಂದು ರಿಕ್ವೆಸ್ಟ್ ನ ಕೊಟ್ಟರು.
ದೇಶ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ಯಾವುದೂ ಬೇಕಿಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಕಲ್ಚರಲ್ ಚೇಂಜ್ ದಟ್ ವಿ ಆರ್ ಸೀಯಿಂಗ್. ಅರವಿಂದ್ ಕೇಜ್ರಿವಾಲ್ ಗುಜರಾತಿಗೆ ಹೋದ್ರು. ಗುಜರಾತ್ ಅಲ್ಲಿ ಹೋಗಿ ಅವ್ರ ಕ್ಯಾಂಪೇನ್ ಪಿಚ್ ಇದ್ದಿದ್ದೇನೆ ಡೆಲ್ಲಿಲಿ ಯಾವ ರೀತಿ ನಾವು ಅದು ಫ್ರೀ ಕೊಡ್ತೀವಿ, ಇದು ಫ್ರೀ ಕೊಡ್ತೀವಿ, ಅದು ಕೊಡ್ತೀವಿ ಎಲ್ಲ ಹೇಳಿದ್ರು ಅವರು. ಗುಜರಾತಿನ ಜನ ಈಗಿಂದ ಅಲ್ಲ, ಅವರು ಮುಂಚೆಯಿಂದನೂ ಕೂಡ ಆಂಟ್ರಪ್ರಿನರ್ ಅಲ್ಲೂ ಬಿಸ್ನೆಸ್ ಮಾಡ್ಕೊಂಡು ಬಂದಿರುವಂತವ್ರು. ಅವ್ರಿಗೆ ಗೊತ್ತು ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಆಸ್ ಅ ಫ್ರೀ ಮೀಲ್ ಅಂತ. ಆದ್ರಿಂದ ಗುಜರಾತಿಗಳು ಏನ್ ಮಾಡಿದ್ರು, ಅವ್ರು ಎಲ್ಲೆಲ್ಲಿ ಎಲೆಕ್ಷನ್ ನಿಂತರು ನಿಂತಿದ್ದ ಕಡೆ ಅಷ್ಟು ಡೆಪಾಸಿಟ್ ಹೋಗೋ ರೀತಿ ನೋಡ್ಕೊಂಡ್ರು. ಬಿಕಾಸ್ ದ ಕಂಟ್ರಿ ಹ್ಯಾಸ್ ಟುಡೇ ಕಮ್ ಔಟ್ ಆಫ್ ದಿಸ್ ಸೈಕಿ ಆಫ್ ಫ್ರೀ ಬಿ ಪಾಲಿಟಿಕ್ಸ್. ಎಂಟೈಟಲ್ಮೆಂಟ್ ಬೇಡ, ನಮಗೆ ಎಂಪವರ್ಮೆಂಟ್ ಬೇಕು ಅಂತ ಸರ್ಕಾರ ಇವತ್ತು ಯೋಚನೆ ಮಾಡ್ತಾ ಇದೆ, ಜನ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಯುಪಿ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಒಂದು ಹಳ್ಳಿಲಿ ಯುಪಿಯಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಯಾರ್ದೋ ಕಾರ್ಯಕರ್ತರು ಮನೇಲಿ ಬೆಳಗ್ಗೆ ತಿಂಡಿಗೆ ಹೋದಾಗ ಅವ್ರ ಮನೇಲಿ ಒಂದು ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಇತ್ತು. ಆ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಆ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಅಲ್ಲಿ ಒಂದು ಸಣ್ಣ ಕಾಲಮ್ ಇತ್ತು. ಯುಪಿ ಹತ್ರ ಕಾನ್ಪುರದಲ್ಲಿ ಯಾವ್ದೋ ಒಂದು ಹಳ್ಳಿಲಿರುವಂತ ಒಂದು ಹುಡುಗಿ, ಅವಳು ಮದುವೆ ಫಿಕ್ಸ್ ಆಗಿತ್ತು, ಯಾರ್ದೋ ಒಬ್ರು ಮನೆ ಒಂದು ಅಲ್ಲಿಂದ ಇನ್ನೊಂದು ಯಾವ್ದೋ ಪಕ್ಕದ ಹಳ್ಳಿಲಿ. ಅವಳ ಮದುವೆನ ಕ್ಯಾನ್ಸಲ್ ಮಾಡಿದ್ಲು. ಯಾಕೆ ಕ್ಯಾನ್ಸಲ್ ಮಾಡಿದ್? ನ್ಯೂಸ್ ಪೇಪರ್ ಅಲ್ಲಿ ಹೆಡ್ಲೈನ್ ಯಾಕೆ ಬಂತು ಅಂತಂದ್ರೆ, ಅವಳವ್ರ ಮನೆಗೆ ಹೋದ್ಲಂತೆ ನೋಡ್ಕೊಂಡ್ ಬರಕ್ ಹೋದಾಗ ಅವ್ರ ಮನೆಯಲ್ಲಿ ಟಾಯ್ಲೆಟ್ ಇರ್ಲಿಲ್ವಂತೆ. ಅವಳು ಕೇಳದಂತೆ ಪ್ರಧಾನ ಮಂತ್ರಿಗಳು ಓಪನ್ ಡೆಫಿಕೇಶನ್ ಫ್ರೀ ವಿಲೇಜ್ ಸ್ಕೀಮು ತಂದಿದ್ದಾರೆ. ಸ್ವಚ್ಛ ಭಾರತ್ ಅಭಿಯಾನದ ಕಡೆಗೆ ಟಾಯ್ಲೆಟ್ ಗಳಿಗೆ ಇಜ್ಜತ್ ಘರ್ ಅನ್ನುವಂತ ಹೆಸರಲ್ಲಿ ಫಂಡ್ಸ್ ಕೂಡ ಕೊಟ್ಟಿದ್ದಾರೆ. ನೀವ್ ಯಾಕೆ ನಿಮ್ ಮನೇಲಿ ಇದನ್ನು ಟಾಯ್ಲೆಟ್ ಕಟ್ಟಿಲ್ಲ ಅಂತ ಕೇಳಿದ್ರಂತೆ. ಅವ್ರು ಮೂಗ್ ಮುರಿಯೋ ರೀತಿ ರಿಯಾಕ್ಷನ್ ಕೊಟ್ಟಿದ್ರಿಂದ ಆ ಹುಡುಗಿ ನಿಂತ ಮನೆಗೆ ನನ್ನ ಮದುವೆನೇ ಆಗಲ್ಲ ಅಂತ ಹೇಳಿ ಅವಳು ಕ್ಯಾನ್ಸಲ್ ಮಾಡಿ ವಾಪಸ್ ಬಂದಂತೆ. ಯುಪಿಲ್ ಅದು ಯಾಕೆ ಬಹಳ ದೊಡ್ಡ ಸ್ಟೋರಿ ಆಯಿತು ಅಂತಂದ್ರೆ, ಜನರಲಿ ಆ ತರದ ಹಳ್ಳಿಗಳಲ್ಲಿ ಒಂದು ಇದರಲ್ಲಿ ಹೆಣ್ಮಕ್ಳಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ನೀನೇನೋ ಅಂತ ಹೇಳಿ ಕಳಿಸೋದೇನೆ ಒಂದು ವಾಡಿಕೆ. ಇನ್ ಮುಂದೆ ಈ ತರದಕ್ಕೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ಲ ಅಂತ ಈ ದೇಶದ ಒಬ್ಬ ಯಂಗ್ಸ್ಟರು, ಒಂದು ಹುಡುಗಿ, ಪ್ರಧಾನ ಮಂತ್ರಿಗಳ ಒಂದು ಸ್ಕೀಮ್ ನ ಆಧಾರದ ಮೇಲೆ ವಿಶ್ವಾಸದಿಂದ ಅವಳು ಹೇಳ್ತಾಳೆ ಅಂದ್ರೆ, ದಿಸ್ ಇಸ್ ದ ಕಲ್ಚರಲ್ ಚೇಂಜ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ದ ಕಂಟ್ರಿ. ಇದು ಬಜೆಟ್ ನ ಹೊರಗಡೆ ಆದ್ರೂ ಕೂಡ ದಿಸ್ ಇಸ್ ಹೌ ಅ ಕಂಟ್ರಿ ಇಸ್ ಟ್ರಾನ್ಸ್ಫಾರ್ಮ್ಡ್. ಇಲ್ಲಿ ನಮ್ಮ ಯೂತ್ ಫಾರ್ ಪರಿವರ್ತನ ಇಡೀ ತಂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಪ್ರಧಾನ ಮಂತ್ರಿಗಳು ಮನ್ ಕಿ ಬಾತ್ ನಲ್ಲಿ ನಮ್ಮ ಬೆಂಗಳೂರು ಸೌತ್ ನ ನಮ್ಮ ಪದ್ಮನಾಭ ನಗರದ ಯೂತ್ ಫಾರ್ ಪರಿವರ್ತನ್ ಸಂಸ್ಥೆಯನ್ನ ಉಲ್ಲೇಖ ಮಾಡಿ ಅವರಿಗೆ ಶ್ಲಾಘನೆಯನ್ನು ಕೂಡ ವ್ಯಕ್ತ ಮಾಡಿದ್ರು. ನಿರಂತರವಾಗಿ ಅವರೊಂದು 7-8 ವರ್ಷದಿಂದ ಸ್ವಚ್ಛ ಭಾರತ್ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಕಡೆ ನೀವು ನೋಡಿದ್ರೆ ಎಲ್ಲೆಲ್ಲಿ ಗಲೀಜ್ ಇರುತ್ತೆ ಅನ್ನೆಲ್ಲ ಫಿಕ್ಸ್ ಮಾಡಿ ಯೂತ್ ಫಾರ್ ಪರಿವರ್ತನ್ ಅಂತ ಹಾಕಿರ್ತಾರೆ. ಇವತ್ತು ಸಣ್ಣ ಮಕ್ಕಳು ಕೂಡ ಇವತ್ತು ನೀವೇನಾದ್ರೂ ಕಸ ಹಾಕಿದ್ರೆ ಸಣ್ಣ ಮಕ್ಕಳು ಇವತ್ತು ದೊಡ್ಡವ್ರಿಗೆ ಹೇಳ್ತಾರೆ ಕಸ ಹಾಕಬಾರದು ಅಂತ. ದಿಸ್ ಇಸ್ ದ ಕಲ್ಚರಲ್ ಚೇಂಜ್. ಸೊ ಬಜೆಟ್ ಪ್ರಯತ್ನ ಮಾಡಿರೋದೇನು ಅಂತಂದ್ರೆ, ಓವರ್ ದ ಲಾಸ್ಟ್ 8 years, ಬಿಗಿನಿಂಗ್ ನಲ್ಲೇನೆ ಗುರು ಅವ್ರು ಹೇಳಿದ್ರು 2+2 ಅಂತಂದ್ರೆ 4 ಅಂತ ಯಾರು ಹೇಳ್ತಾನೆ ಅವನಿಗೆ ರೆಸ್ಪೆಕ್ಟ್ ಕೊಡುವಂತ ಒಂದು ಕಲ್ಚರ್ ಅನ್ನ ಈ ಬಜೆಟ್ ನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ದ ಟ್ಯಾಕ್ಸ್ ಪೇಯರ್ ಇಸ್ ರೆಸ್ಪೆಕ್ಟೆಡ್, ದ ಟ್ಯಾಕ್ಸ್ ಮನಿ ಇಸ್ ರೆಸ್ಪೆಕ್ಟೆಡ್, ಅಂಡ್ ದಿಸ್ ಇಸ್ ದಿ ಇಂಟೆಂಟ್ ಅಂಡ್ ಕಲ್ಚರ್ ಆಫ್ ದ ಬಜೆಟ್. ಇದೆಲ್ಲವೂ ಕೂಡ ನಡೀತಾ ಇದೆ. ಸಣ್ಣ ಪುಟ್ಟದ್ದು ಸಮಸ್ಯೆಗಳು ಅಥವಾ ಸಮಸ್ಯೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಕ್ಕೆ ಇನ್ನೂ ಬೇಗ ಆಗಬೇಕು, ಇನ್ನೂ ಚೆನ್ನಾಗಿ ಆಗಬೇಕು ಅನ್ನುವಂತ ಸ್ವಾಭಾವಿಕ ನ್ಯಾಚುರಲ್ ಎಕ್ಸ್ಪೆಕ್ಟೇಷನ್ ಎಲ್ಲರದ್ದು ಕೂಡ ಇರುತ್ತೆ. ನೀವು ಕೋಆಪರೇಟಿವ್ ಬ್ಯಾಂಕ್ ನ ವಿಷಯ ಉಲ್ಲೇಖ ಮಾಡಿದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಆದ್ರೂ ಕೂಡ ಯಾವ ಸರ್ಕಾರನೂ ಕೂಡ 2019 ನಲ್ಲಿ PMC ಬ್ಯಾಂಕು, ಗುರು ರಾಘವೇಂದ್ರ ಬ್ಯಾಂಕ್ ಇಶ್ಯೂಗಳಾಗಿ ಇಡೀ ದೇಶದಲ್ಲಿ ಬಡ ಜನಕ್ಕೆ, ಮಧ್ಯಮ ವರ್ಗದವರಿಗೆ ಒಂದು ದೊಡ್ಡ ಜೋಲ್ಟ್ ಆಗೋವರೆಗೂ ಕೂಡ ಇಷ್ಟು ಸರ್ಕಾರಗಳು ಬಂದವು. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ನ ಕೆಳಗಡೆ ಕೋಆಪರೇಟಿವ್ ಬ್ಯಾಂಕ್ಗಳನ್ನ, ಕೋಆಪರೇಟಿವ್ ಸೊಸೈಟೀಸ್ಗಳನ್ನ, ಕೋಆಪರೇಟಿವ್ ಬ್ಯಾಂಕ್ಗಳನ್ನ ತೆಗೆದುಕೊಂಡು ಬರುವಂತಹ ಧೈರ್ಯ ಯಾವ ಸರ್ಕಾರಗಳು ಮಾಡಿರಲಿಲ್ಲ. ಕಾರಣ ಯಾಕೆ ಅಂತಂದ್ರೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಗಳು ಯಾವ್ದಿದ್ವು ಅವೆಲ್ಲವೂ ಕೂಡ ಒಂದಲ್ಲ ಒಂದು ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಗಳ ಕಂಟ್ರೋಲ್ ಅಲ್ಲಿ ಇದ್ದಂತ ಬ್ಯಾಂಕ್ಗಳಾಗಿದ್ವು. ಆ ಪೊಲಿಟಿಷಿಯನ್ಸ್ ಗಳನ್ನ ಎದುರಾಕೊಳ್ಳಿಕ್ಕೆ, ಆ ಲಾಬಿಯನ್ನು ಎದುರಾಕೊಳ್ಳಕ್ ಆಗದಲ್ಲೇ ಇರೋ ಕಾರಣಕ್ಕೆ ಯಾವ ಸರ್ಕಾರನೂ ಮಾಡಿರಲಿಲ್ಲ. ಯಾವ ಲಾಬಿಗೂ ಕೂಡ ಎದುರದಲ್ಲೇ ಈ ದೇಶದ ಜನಕ್ಕೆ ಒಳ್ಳೇದಾಗಬೇಕು ಅಂತಂದು ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾಸ್ ಹಿಸ್ಟ್ರಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ನ ಕೆಳಗಡೆ ಕೋಆಪರೇಟಿವ್ ಬ್ಯಾಂಕ್ಗಳನ್ನ
ಇನ್ ಅಕಾರ್ಡೆನ್ಸ್ ಟು ಅಂಡ್ ಇನ್ ಈಕ್ವಿವೆಲೆನ್ಸ್ ವಿತ್ ಕಮರ್ಷಿಯಲ್ ಬ್ಯಾಂಕ್ಸ್ ನ ತಂದಿದ್ ಯಾವುದು ಅಂತಂದ್ರೆ ನರೇಂದ್ರ ಮೋದಿ ಸರ್ಕಾರ 2019-2020 ತಂದಿದ್ದು. ಇವತ್ತು ನೀವೊಂದು ಕೋಆಪರೇಟಿವ್ ಬ್ಯಾಂಕ್, ನೀವು 50 ಜನ ಮೆಂಬರ್ಸ್ ಇರೋ ಕೋಆಪರೇಟಿವ್ ಬ್ಯಾಂಕ್ ನ ಶುರು ಮಾಡಿದ್ರೆ ಆ ಬ್ಯಾಂಕಿಗೆ ನೀವು ಯಾವ ಆಡಿಟ್ ಪ್ರಿನ್ಸಿಪಲ್ಸ್, ಯಾವ ರೀತಿ ಡೈರೆಕ್ಟರ್ಶಿಪ್, ಯಾವ ರೀತಿ ನೀವು ರೂಲ್ಸ್ ನ ಫಾಲೋ ಮಾಡಬೇಕು ಅಂತಂದ್ರೆ ಆಕ್ಸಿಸ್ ಬ್ಯಾಂಕು, HDFC ಬ್ಯಾಂಕು, ICICI ಬ್ಯಾಂಕು, SBI ಏನ್ ಫಾಲೋ ಮಾಡಬೇಕು ಅದನ್ನೇ ಕೋಆಪರೇಟಿವ್ ಬ್ಯಾಂಕು ಕೂಡ ಇವತ್ತು ಫಾಲೋ ಮಾಡಬೇಕಿದೆ. ಇದಾಗಿದ್ದು ನರೇಂದ್ರ ಮೋದಿ ಸರ್ಕಾರದ ಕಾರಣದಿಂದಾಗಿ. ಕೋಆಪರೇಟಿವ್ ಬ್ಯಾಂಕ್ಗಳು ಹಿಂದೆ ಕೂಡ ಸಾಕಷ್ಟು ಮುಳುಗೋದ್ವು, ಒಬ್ರು ಬಂದು ಯಾರು ಮಾತನಾಡಿಸೋರೇ ಇರಲಿಲ್ಲ. ಆದ್ರೆ ಈ ಸತಿ ಕೋಆಪರೇಟಿವ್ ಬ್ಯಾಂಕು, ಗುರು ರಾಘವೇಂದ್ರ ಬ್ಯಾಂಕ್ ಕೇಸ್ ಇರ್ಬೋದು, ಕರ್ನಾಟಕದಲ್ಲಿ 28 ಬೇರೆ ಬ್ಯಾಂಕ್ಗಳಿರ್ಬೋದು, ದೇಶದ ಎಷ್ಟೋ ಬ್ಯಾಂಕ್ಗಳಿರ್ಬೋದು, ಮ್ಯಾಕ್ಸಿಮಮ್ ನಂಬರ್ ಆಫ್ ಡೆಪಾಸಿಟರ್ಸ್ ಯಾರಿದ್ರು, ಇದೇ ಬ್ಯಾಂಕ್ನ ಉದಾಹರಣೆಯಲ್ಲಿ 80% ಡೆಪಾಸಿಟರ್ಸ್ ಗಳು ಎಷ್ಟು ದುಡ್ಡನ್ನ ಅವರ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೋ ಅಷ್ಟು ದುಡ್ಡು DICGC ಇನ್ಶೂರೆನ್ಸ್ ನ ಮುಖಾಂತರ 90 ಡೇಸ್ ಒಳಗಡೆ ಅವ್ರ ಮೊಬೈಲ್ ಫೋನ್ ಅಕೌಂಟಿಗೆ ಪೂರ್ತಿ ಡೆಬಿಟ್ ಆಯ್ತು, ಅಕೌಂಟ್ ಕ್ಲಿಯರ್ ಆಯ್ತು, ಮೆಸೇಜು ಬಂತು ಅವರಿಗೆ ಮೊಬೈಲ್ ಫೋನಿಗೆ. ಇದು ಡೆಲಿವರ್ ಮಾಡ್ತಾ ಇರುವಂತಹ ಸರ್ಕಾರದ ಉದಾಹರಣೆ. ಅಲ್ಲೆಲ್ಲೋ ಫ್ಲೈಓವರ್ ಸ್ಲೋ ಆಗಿರುತ್ತೆ, ಖಂಡಿತವಾಗ್ಲೂ ಎಷ್ಟೋ ಕಡೆ ಆಗಿರುತ್ತೆ. ಅದನ್ನ ನಾವು ಬೇಗ ಮಾಡಬೇಕಾಗಿರೋದು ನಮ್ಮೆಲ್ಲರೂ ಕರ್ತವ್ಯ, ನಾವೆಲ್ಲರೂ ಸೇರಿ ಮಾಡಬೇಕು. ಆದ್ರೆ ನಾನು ನಿನ್ನೆ ಪಾರ್ಲಿಮೆಂಟ್ ನಲ್ಲೂ ಒಂದು ಉದಾಹರಣೆ ಕೊಟ್ಟೆ. ಆ ಉದಾಹರಣೆ ಒಂದ್ಸತಿ ನಿಮಗೆ ಅದನ್ನ ಪೂರ್ತಿ ಹೇಳಲಿಕ್ಕೆ ಆಗಿಲ್ಲ, ಮಧ್ಯದಲ್ಲಿ ಯಾರೋ ಒಂದು ಕಡೆ ಒಂದು ಡಿಸ್ಟರ್ಬೆನ್ಸ್ ಆಗ್ಬಿಡ್ತು. ನಮ್ಮ ತಂದೆ ತಾಯಿ ಕೂಡ ಇದ್ದಾರೆ, ನನಗೆ ನಮ್ಮ ತಂದೆನೇ ಇದನ್ನ ಆಪ್ಸಿದ್ದು. ಇದನ್ನ ನಮ್ಮ ತಾತ ಬಹಳ ಆಸೆಯಿಂದ ಕಾಯ್ತಾ ಇದ್ರು, ಚಿಕ್ಕಮಂಗ್ಳೂರಿಗೆ ರೈಲ್ ಬರುತ್ತೆ ಅಂತ. ಒಂದ್ಸತಿ ಹೋಗ್ಬೇಕು ಚಿಕ್ಕಮಂಗ್ಳೂರಿಗೆ ಟ್ರೈನಲ್ಲಿ ಅಂತ. ನಮ್ಮ ತಾತ 97 ವರ್ಷ ಬದುಕಿದ್ರು, ಅವರೇನು ಚಿಕ್ಕ ವಯಸ್ಸಲ್ಲಿ ಹೋಗ್ಲಿಲ್ಲ. 97 ವರ್ಷ ಆದ್ರೂ ಕೂಡ ನಮ್ಮ ತಾತ ಅಷ್ಟು ವರ್ಷಕ್ಕಾದ್ರೂ ರೈಲ್ ಬರಲೇ ಇಲ್ಲ ಚಿಕ್ಕಮಂಗ್ಳೂರಿಗೆ. ಪ್ರಾಮಿಸ್ ಮಾಡಿದ್ ಯಾರು ಅಂದ್ರೆ ಇಂದಿರಾ ಗಾಂಧಿ ಪ್ರಾಮಿಸ್ ಮಾಡಿದ್ದು. 1975 ಅಲ್ಲಿ ಪ್ರಾಮಿಸ್ ಮಾಡಿದ್ರು. 2010 ಅಲ್ಲಿ ನನಗೆ ಇನ್ನೂ ನೆನಪಿದೆ, ನೀವು ಗೂಗಲ್ ಮಾಡಿ, ಈ ಆರ್ಟಿಕಲ್ ಸಿಗತ್ತೆ ನಿಮಗೆ. ಬಹಳ ಹಾಸ್ಯಾಸ್ಪದವಾದಂತ ಒಂದು ಆರ್ಟಿಕಲ್ ಇದು. 2010 ಬಜೆಟ್ ನಲ್ಲಿ, ಯಾಕೆಂದ್ರೆ ಅವಾಗ ರೈಲ್ ಬಜೆಟ್ ಕೂಡ ಸಪರೇಟ್ ಆಗಿ ಮಾಡ್ತಾ ಇದ್ರು. ಆಗ ರೈಲ್ ಬಜೆಟ್ ಅಲ್ಲಿ ನಿಮಗೆ ಅನೌನ್ಸ್ ಮಾಡ್ತಿದ್ದು ಏನು ಅಂತಂದ್ರೆ, ತಗೊಳಪ್ಪ ಕರ್ನಾಟಕಕ್ಕೆ ಈ ಸತಿ ನಿಮ್ಗೊಂದು 3 ಟ್ರ್ಯಾಕಿಗೆ ಸರ್ವೆ ಕೊಡ್ತಾ ಇದೀವಿ ಈ ಸತಿ ಅನ್ನೋರು. ಅದಕ್ಕೆ ಖುಷಿ, ಇದು ಈ ಸತಿ ಇಲ್ಲಿಂದ ತುಮಕೂರಿಂದ ಅರಸೀಕೆರೆಗೆ ರೈಲ್ ಟ್ರ್ಯಾಕ್ ಸರ್ವೆ ಮಾಡಿಸ್ತಾರಂತೆ ಅಂತ. ಆ ಸರ್ವೆ ಅನೌನ್ಸ್ಮೆಂಟ್ ಅಲ್ಲೇ 3 ವರ್ಷ ಕಳೆದೋಗೋದು. ನೆಕ್ಸ್ಟ್ ಅದರಲ್ಲಿ ರೆಡ್ ಬುಕ್, ಪಿಂಕ್ ಬುಕ್ ಅಂತೆಲ್ಲ ಬರುತ್ತೆ ಈ ರೈಲ್ವೆ ಇದರಲ್ಲಿ. ಅದರಲ್ಲಿ ಎಲ್ಲಿಗೆ ಫೈನಲ್ ಆಗಿ ಬರಬೇಕು ಅಂತ. ಅದು ಫೈನಲ್ ಆಗಿ ರೆಡ್ ಬುಕ್ ಇಂದ ಪರ್ಪಲ್ ಬುಕ್ ಇಂದ ಪಿಂಕ್ ಬುಕ್ ಇದೆಲ್ಲ ಆಗೋ ಅಷ್ಟೊತ್ತಿಗೆ 2 ಸರ್ಕಾರ ಮುಗಿದೋಗಿರ್ತಿತ್ತು, 5 ಟರ್ಮ್ಸ್ಗಳದು. ಹಿಂಗೆ ಮಾಡ್ಕೊಂಡು ಬಂದ್ರು. 2010ನೇ ಇಸ್ವಿಲಿ ಅಂದ್ರೆ 1975 ಅಲ್ಲಿ ಇಂದಿರಾ ಗಾಂಧಿ ಪ್ರಾಮಿಸ್ ಮಾಡಿದ್ರು. ಕಡೂರ್ ತನಕ ಬ್ರಾಡ್ಗೇಜ್ ಬಂದಿತ್ತು. ಕಡೂರಿಂದ ಚಿಕ್ಕಮಂಗ್ಳೂರು ಒಂದು 30-40 ಕಿಲೋಮೀಟರ್ ಇರ್ಬೋದು. 30 ಕಿಲೋಮೀಟರ್ ಬರಕ್ಕೆ 2013 ಅಲ್ಲಿ 2014 ಇನ್ನೇನ್ ಜನರಲ್ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಅವಸರದಲ್ಲಿ ಬಂದು ಕಾಂಗ್ರೆಸ್ನವರು ಒಂದು ಉದ್ಘಾಟನೆ ಮಾಡ್ಬಿಟ್ಟು ಹೊರಟ್ಬಿಟ್ರು. ಅವತ್ತು ಉದ್ಘಾಟನೆ ದಿವಸ ಮಾತ್ರ ಟ್ರೈನ್ ಬಂದಿದ್ದಲ್ಲಿ, ಅದಾದ್ಮೇಲೆ ಬರಲಿಲ್ಲ ತಿರ್ಗಾ ಅದು. ಆಮೇಲೆ ತಿರ್ಗಾ ನರೇಂದ್ರ ಮೋದಿ ಅವರು ಬಂದ ಮೇಲೆ ಫುಲ್ ಟೈಮ್ ಟ್ರೈನ್ ಚಿಕ್ಕಮಂಗ್ಳೂರಿಗೆ ಸ್ಟಾರ್ಟ್ ಆಗಿದ್ದು. ಆದ್ರೆ 2010 ಅಲ್ಲಿ ಕೇಂದ್ರ ಸರ್ಕಾರದ ರೈಲ್ವೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು, ಈಗ ನಾವು ಕಡೂರಿಂದ ಚಿಕ್ಕಮಂಗ್ಳೂರು ಟ್ರ್ಯಾಕಿಗೆ ನಾವು ಸರ್ವೆ ಆರ್ಡರ್ ಮಾಡ್ತಾ ಇದೀವಿ ಅಂತ. 1975 ಅಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದಕ್ಕೆ ಸರ್ವೆ ಮಾಡಿದ್ದೇನೆ ಅವ್ರು 2010 ಅಲ್ಲಿ. ಸೊ ಅವತ್ತು ಸರ್ವೆ ಮಾಡಿದ ದಿವಸ ವೆರಿ ಇಂಟ್ರೆಸ್ಟಿಂಗ್, ನೀವು ಗೂಗಲ್ ಮಾಡಿ, ಕಾಂಗ್ರೆಸ್ನ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ನ ಪ್ರೆಸಿಡೆಂಟ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದ್ರು ಅದ್ರ ಕ್ರೆಡಿಟ್ ತಗೊಳಕ್ಕೆ. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಇವತ್ತು ನಮ್ಮೆಲ್ಲರ ಪ್ರಯತ್ನದಿಂದಾಗಿ, ಕಾಂಗ್ರೆಸ್ ಪಾರ್ಟಿಯ, ಕಾಂಗ್ರೆಸ್ ಸರ್ಕಾರಗಳ ಸತತ ಪ್ರಯತ್ನದಿಂದಾಗಿ ಇವತ್ತು ಚಿಕ್ಕಮಗಳೂರಿನ ಬಹುದಿನಗಳ, ದಶಕಗಳ ಕನಸಾಗಿರುವಂತ ಈ ರೈಲ್ವೆ ಟ್ರ್ಯಾಕ್ದು ಸರ್ವೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇವತ್ತು ನನಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇಂದಿರಾ ಗಾಂಧಿ ಅವರ ಆತ್ಮ ಇವತ್ತು ನಿಜವಾಗ್ಲೂ ಶಾಂತಿ ಸಿಗುತ್ತೆ ಇವತ್ತು ಅಂತ. ಇದು ನಾನು ಕಾಲ್ಪನಿಕವಾಗಿ ಹೇಳ್ತಾ ಇರೋದಲ್ಲ, ದಿಸ್ ಈಸ್ ನಾಟ್ ಅ ಸ್ಟೋರಿ ಐ ಆಮ್ ಕ್ರಿಯೇಟಿಂಗ್. ನೀವು ಗೂಗಲ್ ಮಾಡಿದ್ರೆ ಈ ಪ್ರೆಸ್ ಕಾನ್ಫರೆನ್ಸ್ ನಿಮಗೆ ಅವರದ್ದು ರಿಪೋರ್ಟ್ ಆಗಿರೋದಿದೆ.
ಈ ರೀತಿ ಈ ಸ್ಪೀಡ್ ನಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ರು. ಆದ್ರೆ ಇವತ್ತು 2019 ಇಸ್ವಿ ಆಗಸ್ಟ್ ನಲ್ಲಿ ಪ್ರಧಾನ ಮಂತ್ರಿಗಳು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಟರ್ಮಿನಲ್ 2ಗೆ ಶಂಕುಸ್ಥಾಪನೆ ಮಾಡಿದ್ರು. ಯಾವತ್ತು? 2019 ನಲ್ಲಿ ಶಂಕುಸ್ಥಾಪನೆ ಆಯಿತು. 2022 ಇನಾಗ್ರೇಷನ್ ಆಯಿತು. HAL ನಾನು MP ಆದ ವರ್ಷ, ಅದರ ಹಿಂದಿನ ವರ್ಷ ನ್ಯೂಸ್ ಪೇಪರ್ಗಳಲ್ಲಿ ಅವಾಗ್ಲೂ ಕೂಡ ಬಿಗಿನಿಂಗ್ ನಲ್ಲಿ ಮ್ಯಾಕ್ಸಿಮಮ್ ಜನ HAL ನ ಎಂಪ್ಲಾಯಿಗಳು, ಎಕ್ಸ್ ಎಂಪ್ಲಾಯಿಗಳು, ಯಾಕೆಂದ್ರೆ ತುಂಬಾ ಜನ ಇಲ್ಲಿ ಬೆಂಗಳೂರಿನಲ್ಲಿ ಇರೋದ್ರಿಂದ ಅವರೆಲ್ಲ ಬಂದು ನಮ್ಮ ಹತ್ರ ಕೇಳ್ತಾ ಇದ್ದಿದ್ದು, ಸರ್ HAL ಏನಾದ್ರೂ ಒಂದು ಮಾಡಬೇಕು ಸರ್, ಬಹಳ ಬಿಲಿಗಡ್ ಸ್ಟೇಟ್ ಅಲ್ಲಿ ಇದೆ, ಹೀಗಿದೆ ಅಂತ. HAL ಎಂಪ್ಲಾಯಿಗಳಲ್ಲಿ ನಿಜವಾಗ್ಲೂ ಇದ್ದಂತಹ ಒಂದು ಜೆನ್ಯೂನ್ ಭಯ ಅದು. ನಿಮಗೆ ನೆನಪಿರ್ಬೋದು, 2019 ಏರೋ ಇಂಡಿಯಾಗಿಂತ ಮುಂಚೆ ಪ್ರಧಾನ ಮಂತ್ರಿಗಳು LCA ತೇಜಸ್ಸಿಗೆ 48,000 ಕೋಟಿ ರೂಪಾಯಿಯ ಒಂದು ಆರ್ಡರ್ ಅನ್ನ ಬೆಂಗಳೂರಿನ HAL ಕಂಪನಿ ತಯಾರು ಮಾಡೋದಕ್ಕೆ ಕೊಟ್ಟರು. ಇಟ್ ರಿವೈವ್ಡ್ HAL. ಅಂಡ್ ಇವತ್ತು 2016 ಅಲ್ಲೋ 17 ಅಲ್ಲೋ ತುಮಕೂರಿನಲ್ಲಿರುವಂತ, ಮೊನ್ನೆ ಪ್ರಧಾನ ಮಂತ್ರಿಗಳು ಇನಾಗ್ರೇಟ್ ಮಾಡಿದ್ರಲ್ಲ, ಆ ಒಂದು ಹೆಲಿಕಾಪ್ಟರ್ ಫ್ಯಾಕ್ಟರಿಗೆ ಪ್ರಧಾನ ಮಂತ್ರಿಗಳು ಬಂದು ಅವಾಗ ಇನಾಗ್ರೇಷನ್, ಇದು ಶಂಕುಸ್ಥಾಪನೆ ನಡೆದಿತ್ತು. ಗ್ರೌಂಡ್ ಬ್ರೇಕಿಂಗ್ ಅವಾಗ 2016 ಅಲ್ಲೋ 17 ಅಲ್ಲೋ ನಡೆದಿತ್ತು. 2 ವರ್ಷ ಕೋವಿಡ್ ಮಧ್ಯದಲ್ಲೂ ಕೂಡ ಟೈಮ್ ಲೈನ್ಸ್ ನ ಮ್ಯಾಚ್ ಮಾಡಿ ಇವತ್ತು ವಾರದ ಹಿಂದೆ ಪ್ರಧಾನ ಮಂತ್ರಿಗಳು ಬಂದ್ರು, ವಿಚ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಲಾರ್ಜೆಸ್ಟ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇನ್ ದ ವರ್ಲ್ಡ್. ಅದನ್ನ ಇವತ್ತು HAL ಅಲ್ಲಿ ಶುರು ಮಾಡಿದ್ರು. ಇಲ್ಲಿ ತುಂಬಾ ಜನ ಯಂಗ್ಸ್ಟರ್ಸ್ ಇರೋದ್ರಿಂದ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾನು ನಿನ್ನೆ ಈ ವಿಡಿಯೋ ನೋಡಿದೆ, ತುಂಬಾ ಚೆನ್ನಾಗಿದೆ. ಯೂಟ್ಯೂಬ್ ನಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಹೇಗೆ ಶುರು ಆಯಿತು, ಅದರ ಕಾನ್ಸೆಪ್ಚುಯಲೈಸೇಷನ್ ಏನು, ಅದನ್ನ ಕಟ್ಟಿದ್ ಹೇಗೆ ಅನ್ನೋದ್ರ ಬಗ್ಗೆ ಸುಧಾಂಶು ಮಣಿ ಅಂತ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಚೆನ್ನೈನ ಇದನ್ನ ಬಿಲ್ಡ್ ಮಾಡದಂತ ಆರ್ಗನೈಸೇಷನ್ ಇದೆ ಇಂಡಿಯನ್ ರೈಲ್ವೇಸ್ದು. ಅದರ ಹೆಡ್ ಒಂದು ಟೆಡೆಕ್ಸ್ ಟಾಕ್ ಕೊಟ್ಟಿದ್ದಾರೆ, ಒಂದು 15 ನಿಮಿಷದ ಒಂದು ಭಾಷಣ. ಎಕ್ಸ್ಟ್ರೀಮ್ಲಿ ಇನ್ಸ್ಪೈರಿಂಗ್ ಅಡ್ರೆಸ್. ಸ್ಪೆಂಡ್ 15 minutes ವಾಚಿಂಗ್ ಹೌ ದ ಹೋಲ್ ಐಡಿಯಾ ಗಾಟ್ ಟ್ರಾನ್ಸ್ಫಾರ್ಮ್ಡ್, ಹೇಗೆ ಶುರುವಾಯಿತು ಏನು ಅಂತ. ಅವ್ರು ಅದ್ರ ಹೇಳ್ತಾರೆ, ಎಷ್ಟು ವರ್ಷ ಆದ್ರೂ ಇದೇ ತರದ ಹಳೆ ರೈಲ್ಗಳಲ್ಲೇ ನಾವು ನಡ್ಸ್ಕೊಂಡು ಹೋಗ್ತಿದ್ವಿ, ಬೇರೆ ದೇಶಗಳಲ್ಲೆಲ್ಲ ಆಗ್ತಿತ್ತು, ಒಂದು ದೊಡ್ಡ ಲಾಬಿ ಇತ್ತು ಅದನ್ನ ಇಂಪೋರ್ಟ್ ಮಾಡಬೇಕು ಅಂತಿದ್ದು. ಯಾಕೆಂದ್ರೆ ಇಂಪೋರ್ಟ್ ಮಾಡಿದಾಗ ಅದ್ರಲ್ಲಿ ಏನೇನೆಲ್ಲ ಕಿಕ್ ಬ್ಯಾಕ್ಗಳು ಬರ್ತವೆ, ಏನಿರ್ತವೆ, ಆಗಿನ ಸರ್ಕಾರಗಳು ಏನೇನು ಯೋಚನೆ ಮಾಡಿದ್ರು, ಇದೆಲ್ಲವೂ ಇತ್ತು. ಆದ್ರೆ ಪ್ರಧಾನ ಮಂತ್ರಿಗಳು ನಮ್ಮ ದೇಶದಲ್ಲೇನೆ ಆ ರೀತಿ ಒಂದು ಟ್ರೈನ್ ತಯಾರಾಗಬೇಕು ಅನ್ನುವಂತ ಒಂದು ವಿಷನ್ ಕೊಟ್ಟರು. ಬಟ್ ಅವ್ರು ಹೇಳ್ತಾರೆ, ಆ ಮೀಟಿಂಗ್ ಆಗಿ ನಮಗೆ ಅಪ್ರೂವಲ್ ಸಿಕ್ಕದಾಗಿಂದ he had only 18 months before his superannuation. ಅವ್ರು ರಿಟೈರ್ಮೆಂಟ್ ಆಗೋದಕ್ಕಿಂತ ಮುಂಚೆ ಅವ್ರಿಗೆ 18 ತಿಂಗಳು ಟೈಮ್ ಇತ್ತಂತೆ. ಸೊ ದೇ ಡಿಸೈಡೆಡ್ ಟು ಕಾಲ್ ದ ಪ್ರಾಜೆಕ್ಟ್ ಆಸ್ ಟ್ರೈನ್ 18 ಅಂತ, ಬಿಕಾಸ್ ದೇ ವಾಂಟೆಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ವಿತ್ ಇನ್ 18 months ಬಿಫೋರ್ ಹಿ ಗೆಟ್ಸ್ ರಿಟೈರ್ಡ್. 18 ತಿಂಗಳಲ್ಲಿ ಫ್ರಮ್ ಸ್ಕ್ರಾಚ್ ದೇ ಬಿಲ್ಡ್ a world class semi high speed train which Guru sir ಈಗ ಸ್ವಿಟ್ಜರ್ಲ್ಯಾಂಡ್ ಉದಾಹರಣೆ ಕೊಟ್ಟು ಹೇಳಿದ್ರು, which is better than what it was in Switzerland ಅಂತ. ಇದು ಭಾರತ ಕಳೆದ 18 ತಿಂಗಳಲ್ಲಿ ಮಾಡಿದಂತ ಒಂದು ಎಕ್ಸ್ಪೀರಿಯನ್ಸ್. ಆದ್ರೆ ವಂದೇ ಭಾರತ್ ಟ್ರೈನ್ ಬಗ್ಗೆನೂ ಕೂಡ ನಾವು ಟ್ವಿಟರ್ ನಲ್ಲಿ ಇದರಲ್ಲಿ ಅದರನ್ನೂ ಕೂಡ ಕ್ರಿಟಿಸೈಸ್ ಮಾಡಿ ಅದನ್ನು ಜೋಕ್ ಮಾಡೋದನ್ನ ನಾವು ಟ್ರೋಲ್ಗಳನ್ನ ನೋಡ್ತಾ ಇರ್ತೀವಿ. ಅದು ಯಾವುದೋ ಒಂದು ಸಣ್ಣದೊಂದು ಆಕ್ಸಿಡೆಂಟ್ ಆಗಿ ಅದು ಓಪನ್ ಆಗಿದ್ರದೊಂದು ವಿಡಿಯೋ ಎಲ್ಲ ಕಡೆ ಇತ್ತು, ನೀವು ನೋಡಿರ್ಬೋದು. ಏನ್ ಈ ಕ್ವಾಲಿಟಿನ ಟ್ರೈನು, ಅದು ಇದು ಅಂತೆಲ್ಲ ಬೈದಿತ್ತು. ನನಗೆ ಎಷ್ಟೋ ಸತಿ ಬೇಜಾರಾಗದೇನು ಅಂತಂದ್ರೆ, ಇವತ್ತು ದ ಒನ್ ಥಿಂಗ್ ದಟ್ ಇಂಡಿಯಾ ಲ್ಯಾಕ್ಸ್ ಟುಡೇ ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಅ ಗುಡ್ ಕ್ರೆಡಿಬಲ್ ಅಪೋಸಿಷನ್. ಯಾಕೆಂದ್ರೆ ಅವರು ಸರ್ಕಾರಕ್ಕೆ ಅಪೋಸಿಷನ್ ಮಾಡುವಂಥದ್ದು ಒಂದು ಡೆಮಾಕ್ರಸಿಲ್ ಸಹಜ. ಆದ್ರೆ ದೇಶಕ್ಕೆ ಅಪೋಸಿಷನ್ ಆಗೋಗ್ಬಿಟ್ಟಿದಾರಲ್ಲ ಇವತ್ತಿನ ಅಪೋಸಿಷನ್, ದಟ್ ಈಸ್ ದ ಮೋಸ್ಟ್ ಸ್ಯಾಡೆಸ್ಟ್ ಪಾರ್ಟ್. ದೇಶಕ್ಕೆ ಅಪೋಸಿಷನ್ ಆಗೋಗಿದ್ದಾರೆ ಅವರು. ಸೊ ಈ ಎಲ್ಲಾ ದೃಷ್ಟಿಯಿಂದ ನೋಡಿದಾಗ ದ ಇಂಟೆಂಟ್ ಇಸ್ ರೈಟ್, ದ ಪೇಸ್ ಅಟ್ ವಿಚ್ ವಿ ಆರ್ ಗೋಯಿಂಗ್ ಫಾರ್ವರ್ಡ್ ಇಸ್ ರೈಟ್. ಅಂಡ್ ಜಸ್ಟ್ ಬಿಫೋರ್ ಐ ಕನ್ಕ್ಲೂಡ್, ಜಸ್ಟ್ ದ ನಂಬರ್ಸ್ ದಟ್ ವಿ ಹ್ಯಾವ್ ಬಿಫೋರ್ ಅಸ್. 2014ಕ್ಕೆ 2023 ಒಳಗಡೆ ಬಜೆಟ್ ನಲ್ಲಿ ಪ್ರೆಸೆಂಟ್ ಮಾಡಬೇಕಾದ್ರೆ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ರು,
ಭಾರತದ ಪರ್ ಕ್ಯಾಪಿಟಾ ಇನ್ಕಮ್ ಡಬಲ್ ಆಗಿದೆ ಅಂದ್ರು. 9 ವರ್ಷದ ಹಿಂದೆ ನೀವು 100 ರೂಪಾಯಿ ದುಡಿತಾ ಇದ್ರೆ ಇವತ್ತು 200 ರೂಪಾಯಿ ದುಡಿತಾ ಇದ್ದಾರೆ. ದಟ್ ಇಸ್ ದ ಕೈಂಡ್ ಆಫ್ ಸಿಸ್ಟಮ್ಯಾಟಿಕ್ ಸೈಜ್ ಗ್ರೋತ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಓವರ್ ದ ಲಾಸ್ಟ್ 9 years. ಪರ್ ಕ್ಯಾಪಿಟಾ ಇನ್ಕಮ್ ಡಬಲ್ ಆಗಿದೆ. EPFO ಅಲ್ಲಿ ರಿಜಿಸ್ಟ್ರೇಷನ್ಸ್ಗಳು ಆಲ್ಮೋಸ್ಟ್ 3 times ಜಾಸ್ತಿ ಆಗಿದೆ. ಇವ್ರ ಅಪೋಸಿಷನ್ ಅವರು ಪ್ರತಿ ದಿವಸ ಹೇಳ್ತಾರೆ ಅನ್ಎಂಪ್ಲಾಯ್ಮೆಂಟ್ ದೇಶದಲ್ಲಿದೆ ಅಂತ. ನಿಮಗೆ ಯಾರೇ ಒಂದಿಷ್ಟು ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡಿಬಿಟ್ರೆ ಹೇಗೆ ಅನ್ಎಂಪ್ಲಾಯ್ಮೆಂಟ್ ಇರ್ಲಿಕ್ಕೆ ಸಾಧ್ಯ ಇದೆ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ, ಈ ವೇಗದಲ್ಲಿ ದೇಶ ಬೆಳಿಬೇಕಾದ್ರೆ ಅಂತ ಅನ್ಸುತ್ತೆ. ನೋಡಿದ ಕಡೆ ಎಲ್ಲ ಏರ್ಪೋರ್ಟ್ ಬೆಳೀತಾ ಇದೆ, ಇಕಾನಮಿ ಸೈಜ್ ದೊಡ್ಡದಾಗ್ತಾ ಇದೆ, EPFO ರಿಜಿಸ್ಟ್ರೇಷನ್ 3 times ಜಾಸ್ತಿ ಆಗಿದೆ, ಏರ್ಪೋರ್ಟ್ಗಳಾಗಿದೆ, ಪೋರ್ಟ್ಗಳಾಗಿದೆ, ಹೈವೇಗಳು ಬೆಳೀತಾ ಇದೆ, UPI ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಾ ಇದೆ, ಯೂನಿಕಾರ್ನ್ಗಳು ಆಗ್ತಾ ಇದಾವೆ, 90,000 ಹೊಸ ಸ್ಟಾರ್ಟ್ಅಪ್ಸ್ಗಳು ಶುರುವಾಗಿದೆ. ಆದ್ರೆ ಅನ್ಎಂಪ್ಲಾಯ್ಮೆಂಟ್ ಮಾತ್ರ ಇದೆ ಅಂತ ಅಪೋಸಿಷನ್ ಹೇಳ್ತಾರೆ. ಅವ್ರ ಪೊಲಿಟಿಕಲ್ ಅನ್ಎಂಪ್ಲಾಯ್ಮೆಂಟ್ ಅನ್ನ ದೇಶದ ಯುವಕರ ಅನ್ಎಂಪ್ಲಾಯ್ಮೆಂಟ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೂ ಆಗ್ತಾ ಇಲ್ಲ ಈ ದೇಶದಲ್ಲಿ ಅಂತ. ಮೊನ್ನೆನೂ ಕೂಡ ನನಗೆ ಐ ವಾಸ್ ಸ್ಟಂಡ್. ಈ ಭಾರತ್ ಜೋಡೋ ಯಾತ್ರೆ ಆಗೋ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಭಾರತ್ ಜೋಡೋ ಹೋಗ್ತಾ ಇದ್ದಿದ್ದು ಹೈವೇನೆ ನಾವು ಕಟ್ಸಿದ್ದಿದ್ದು ಹೈವೇ. ಅಂದ್ರೆ ದಿ ಕೈಂಡ್ ಆಫ್ ಚೇಂಜ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಓವರ್ ದ ಲಾಸ್ಟ್ 9 years ಇಸ್ ಇನ್ಕ್ರೆಡಿಬಲ್. ಅಂಡ್ ಐ ಕ್ಯಾನ್ ಓನ್ಲಿ ಸೇ ದಿಸ್. ಮೊನ್ನೆ ಆನಂದ್ ಮಹೀಂದ್ರ ಕೂಡ ಅದನ್ನ ಟ್ವೀಟ್ ಮಾಡಿದ್ರು, ನೆವರ್ ಎವರ್ ಬೆಟ್ ಅಗೇನ್ಸ್ಟ್ ಇಂಡಿಯಾ ಅಂತ ಹೇಳಿದ್ರು. ಬರೋ 25 ವರ್ಷ ಏನಿದೆ ಅದು ಭಾರತಕ್ಕೆ ಇಟ್ಸ್ ಗೋಯಿಂಗ್ ಟು ಬಿ ಅ ಗೋಲ್ಡನ್ ಪೀರಿಯಡ್ ಆಫ್ 25 years. ನೀವಿನ್ನೇನು ಮಾಡಕ್ ಬೇಕಾಗಿಲ್ಲ. ಆಗ್ಲೇ ಗುರು ಸರ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ಹೇಳಿದ್ರು. ತಿಂಗಳಿಗೆ 2,000 ರೂಪಾಯಿ ನೀವು SIP ಒಂದು ಇಂಡೆಕ್ಸ್ ಫಂಡಿಗೆ ಹಾಕ್ಬಿಟ್ಬಿಟ್ರು ಅದು ನಿಮ್ಗೆ 25 ವರ್ಷದಲ್ಲಿ ನಿಮಗೆ 15% ಇಯರ್ ಆನ್ ಇಯರ್ ರಿಟರ್ನ್ ಕೊಡೋ ಲೆವೆಲ್ ಇಂಡಿಯಾ ಬೆಳೀತಾ ಹೋಗುತ್ತೆ. ದಟ್ ವಿಲ್ ಬಿ ದ ಗ್ರೋತ್ ಸ್ಟೋರಿ ಆಫ್ ಇಂಡಿಯಾ. ಯಾಕೆಂದ್ರೆ ದಟ್ ಇಸ್ ದ ಕೈಂಡ್ ಆಫ್ ಗ್ರೋತ್ ದಟ್ ಇಂಡಿಯಾ ಇಸ್ ಫೇಸಿಂಗ್ ಅಂಡ್ ವಿಲ್ ಸಿ ಇನ್ ದ ನೆಕ್ಸ್ಟ್ 25 years. ನಮ್ಮ ಜನರೇಷನ್ ಏನಿದೆ ಅದನ್ನ ಪ್ರಧಾನ ಮಂತ್ರಿಗಳು ಯಾವಾಗಲೂ ಹಿ ರೆಫರ್ಸ್ ಟು ಇಟ್ ಆಸ್ ದಿ ಅಮೃತ್ ಪೀಡಿ, ದಿ ಅಮೃತ್ ಜನರೇಷನ್ ಅಂತ ನಮಗೆ ರೆಫರ್ ಮಾಡ್ತಾರೆ. ಬಿಕಾಸ್ ವಿ ಆರ್ ಅ ವೆರಿ ಎಕ್ಸ್ಟ್ರೀಮ್ಲಿ ಫಾರ್ಚುನೇಟ್ ಜನರೇಷನ್. ನಮ್ಗಿಂತ ಹಿಂದಿನ ಜನರೇಷನ್ ಯಾರಿದ್ರು ಅವರು ದೇ ಹ್ಯಾಡ್ ಟು ಮೇಕ್ ಅ ಲಾಟ್ ಆಫ್ ಎಫರ್ಟ್, ಸ್ಯಾಕ್ರಿಫೈಸಸ್ ಟು ಸಿ ಇಂಡಿಯಾ ಟ್ರಾನ್ಸ್ಫಾರ್ಮ್. ಬಟ್ ನಮ್ ಪೀರಿಯಡ್ ಏನಿದೆ, ನಮ್ ಲೈಫ್ ಏನಿದೆ, ವಿ ವಿಲ್ ನಾಟ್ ಓನ್ಲಿ ಕಾಂಟ್ರಿಬ್ಯೂಟ್ ಟು ಇಟ್ಸ್ ಟ್ರಾನ್ಸ್ಫಾರ್ಮೇಶನ್, ವಿ ವಿಲ್ ಆಲ್ಸೋ ಬಿ ವಿಟ್ನೆಸಸ್ ಟು ಇಟ್ಸ್ ಟ್ರಾನ್ಸ್ಫಾರ್ಮೇಶನ್. ನಮ್ ಕಾಲದಲ್ಲೇನೆ ಅದು ಆಗೋಗ್ಬಿಡತ್ತೆ. ಸೊ ವಿ ಆರ್ ದ ಮೋಸ್ಟ್ ಲಕ್ಕಿ ಜನರೇಷನ್. ಸೊ ಸಾಕಷ್ಟು ಕೆಲಸ ಮಾಡುವಂತ ಅವಕಾಶ ಇದೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತಿಗೂ ಬಂದು 5 ಗಂಟೆಗೆ ಬಂದಿದ್ದೀರಿ. 3-3.25 ಗಂಟೆ ಒಂದು ಫುಲ್ ಬಾಹುಬಲಿ ಸಿನಿಮಾ ಫುಲ್ ಲೆಂತ್ ಮೂವಿ ಅಷ್ಟೊತ್ತನ ಒಂದು ಬಜೆಟ್ ಪ್ರೋಗ್ರಾಮ್ ನಲ್ಲಿ ನೀವೆಲ್ಲರೂ ಬಂದು ಕೂತಿದ್ದೀರಿ. ಇಟ್ಸ್ ವೆರಿ ಹಾರ್ಟನಿಂಗ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಇಲ್ಲಿ ಬಂದಿರುವಂತ ಯಂಗ್ಸ್ಟರ್ಸ್ಗೆ ಮೈ ರಿಕ್ವೆಸ್ಟ್ ಇಸ್, ನನ್ನ ಪಕ್ಕದಲ್ಲಿ ಒಂದು 2-3 ಜನ ಕೂತಿದ್ರು. ನಾವು CA ಬ್ಯಾಕ್ ಗ್ರೌಂಡ್ ಇಂದ ಓದ್ತಾ ಇರೋರು, ಆರ್ಟಿಕಲ್ಶಿಪ್ ಮಾಡ್ತಿರೋರು, ನಿಮ್ ಸ್ಪೀಚ್ ಕೇಳಬೇಕು ಅಂತ ಬಂದಿದ್ದವರು ಅಂತ 2-3 ಜನ ಹುಡುಗರು ಮಾತನಾಡಿಸಿದ್ರು. ನಾವು ನೆಕ್ಸ್ಟ್ ಇಯರ್, ಯಾಕಂದ್ರೆ ಈಗ ಒಂದು 3 ವರ್ಷ ಆಯ್ತು, ದಿಸ್ ಇಸ್ ಅ ಗುಡ್ ಕಲ್ಚರ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್. ಈಗ ಅಶೋಕ್ ಅವರು ಮಾತನಾಡ್ತಾ ಹೇಳಿದ್ರು, ವಿಜಯವಾಣಿಯ ಸಂಪಾದಕರು ಹೇಳಿದ್ರು, ಇದು ಬೆಂಗಳೂರಿನಲ್ಲಿ ಇದೊಂದೇ ಕಾರ್ಯಕ್ರಮ ಆಗ್ತಾ ಇರೋದು ಅಂತ ಅಶೋಕ್ ಅವರು ಹೇಳಿದ್ರು. ಅದಕ್ಕೆ ನಮ್ಮ ವಿಜಯವಾಣಿ ಸಂಪಾದಕರು ಹೇಳಿದ್ರು, ಇಲ್ಲ ನನಗೆ ಗೊತ್ತಿರೋ ಕರ್ನಾಟಕದಲ್ಲೇ ಇದೊಂದೇ ರೀತಿ ಈ ತರದೊಂದು ಕಾರ್ಯಕ್ರಮ ಆಗ್ತಿರೋದು ಅಂತ ಅವರು ತಿಳಿಸಿದ್ರು. ನಾವು ಎಲ್ಲರೂ ಪ್ರಯತ್ನ ಪಟ್ರೆ ಈ ರೀತಿಯ ಒಂದು ಚರ್ಚೆಗೆ ದಿಸ್ ಶುಡ್ ಬಿ ಅ ಹೌಸ್ಫುಲ್ ಪ್ರೋಗ್ರಾಮ್. ಯಾಕೆಂದ್ರೆ ದಿಸ್ ಇಸ್ ಸಮಥಿಂಗ್ ದಟ್ ಅಫೆಕ್ಟ್ಸ್ ಆಲ್ ಆಫ್ ಅಸ್ ಟುಡೇ ಅಂಡ್ ಫಾರ್ ದ ನೆಕ್ಸ್ಟ್ 25 years. ಸೊ ನಾವು ಬರುವಂತ ವರ್ಷ ನಾವು, ಯಾಕೆಂದ್ರೆ ಇಂಥ ಸ್ಪೀಕರ್ಸ್ ಇರ್ತಾರೆ, ನಮ್ಗೆ ಇಷ್ಟು ತಿಳ್ಕೊಳ್ಳುವಂತ ಇನ್ನಷ್ಟು ಟೆಕ್ನಿಕಲ್ ಡೀಟೇಲ್ಸ್ ಇರುತ್ತೆ. ಲೆಟ್ ಅಸ್ ಮೇಕ್ ಎನ್ ಎಫರ್ಟ್ ಟು ರೀಚ್ ಔಟ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಮರ್ಸ್ ಕಾಲೇಜಸ್, ಅಲ್ಲಿ ಓದ್ತಾ ಇರುವಂತ ಹುಡುಗರುಗಳು, ಆಸ್ಪೈರಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ಸು, ಬಿಸ್ನೆಸ್ ನಲ್ಲಿ ಇರುವಂತವರು, ಫಿನ್ಟೆಕ್ ಇನ್ಫ್ಲೂಯೆನ್ಸರ್ಸು, ಇವರೆಲ್ಲರೂ ಕೂಡ ನಾವು ರೀಚ್ ಔಟ್ ಮಾಡಿ ಇನ್ನಷ್ಟು ಜನನ ಈ ಕಾರ್ಯಕ್ರಮದಲ್ಲಿ ಸೇರಿಸಿ, ಲೆಟ್ ದಿಸ್ ಬಿ ಅನ್ ಆನ್ಯುವಲ್ ಎಕ್ಸರ್ಸೈಸ್ ವೇರ್ ವಿ ವಿಲ್ discuss, debate, deliberate on all of these important issues in the country, and we will also give a lot of suggestions to to the government to make things better.
This is a government which is very sensitive, which wants to listen to all of you, act on the suggestions you give. That's the hallmark of the Narendra Modi government. So ಅದನ್ನ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗೋಣ. ಇಟ್ಸ್ ಅ ಗುಡ್ ಎಕ್ಸರ್ಸೈಸ್, ಇಟ್ಸ್ ಅ ವೆರಿ ಸಕ್ಸಸ್ಫುಲ್ ಎಕ್ಸರ್ಸೈಸ್. ನೀವೆಲ್ಲರೂ ಬಂದು ಯಶಸ್ಸು ಮಾಡಿದ್ದೀರಿ. ಮತ್ತೊಮ್ಮೆ ಗುರು ಸರಿಗೆ, ವಿಜಯ್ ಸರಿಗೆ, ಬಂದಂಥ ಎಲ್ಲ ಅತಿಥಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸರಳ ಭಾಷೆಯಲ್ಲಿ ನಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಆರ್ಥಿಕತೆಯ ಬಗ್ಗೆ ತಿಳಿಸಿಕೊಟ್ರು ಶ್ರೀಯುತ ಗುರುಪ್ರಸಾದ್ ರವರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಹಾಗೆ ಪ್ರಶ್ನೋತ್ತರ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ವಿಜಯರಾಜು ಸರ್ ಅವರಿಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಹಾಗೆ ಬಜೆಟ್ನ ಬಗ್ಗೆ ಅತ್ಯಂತ ಸೊಗಸಾಗಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ರು ಶ್ರೀಯುತ ತೇಜಸ್ವಿ ಸೂರ್ಯ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮನ ನಡೆಸಲಿಕ್ಕೆ ಇಲ್ಲಿನ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ, ಹಾಗೆ ಇಷ್ಟೊತ್ತು ಅತ್ಯಂತ ವಿನಮ್ರದಿಂದ ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹೊರಗಡೆ ಲಘು ಉಪಹಾರದ ವ್ಯವಸ್ಥೆ ಇರುತ್ತೆ, ತಾವೆಲ್ಲರೂ ಅದನ್ನ ಸ್ವೀಕರಿಸಿ ಹೊರಡಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ.